ಜಿಯವರ 43ನೇ ಪುಣ್ಯ ದಿನದ ಸ್ಮರಣೆಗೋಸ್ಕರ ನಾವೆಲ್ಲ ಸೇರಿದ್ದೇವೆ. ನಿನ್ನೆ ನಿವೇದಿಸಿದ ಹಾಗೆ ಜಿಯವರು ಈ ಸಂಸ್ಥೆಯ ಸ್ಥಾಪಕರು, ಇದನ್ನು ಕಟ್ಟಿ ಬೆಳೆಸಿದವರು ಅನ್ನುವ ಹಿನ್ನೆಲೆಯಂತೂ ಇದ್ದೇ ಇದೆ. ಜೊತೆಗೆ ಜಿಯವರ ವೈಚಾರಿಕ ವಾರಸಿಕೆ ಏನಿದೆ ಅದರ ಸ್ಮರಣೆ ನಮಗೆಲ್ಲ ಸದಾ ಪ್ರೇರಣಾದಾಯಕವಾಗಿರುತ್ತೆ, ಸಂಸ್ಕಾರಕಾರಿಯಾಗಿರುತ್ತೆ ಅನ್ನುವ ಕಾರಣ ಕೂಡ ಇದೆ. ಅಭಿಜಾತ ಸಾಹಿತ್ಯದ ಒಂದು ಲಕ್ಷಣ ಅಂತ ಹೇಳಿದ್ರೆ ಕಾಲಾಂತರದಲ್ಲಿಯೂ ಅದರ ಅನುಸಂಧಾನದಿಂದ ಹೊಸ ಹೊಸ ಅರ್ಥವಿಸ್ತಾರಗಳು, ಹೆಚ್ಚಿನ ಗಹನತೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಜಿಯವರ ಚಿಂತನೆಯ ಭಿತ್ತಿ ಒಂದು ಕಡೆ ವಿಶ್ವವಿಶಾಲವಾಗಿತ್ತು, ಇನ್ನೊಂದು ಕಡೆ ಮಾನವನ ಹೃದಯದ ಗುಹೆ ಒಳಹೊಕ್ಕು ಮಥನ ಮಾಡುವಂಥದ್ದಾಗಿತ್ತು. ಜಿಯವರ ಸಾಧನೆಗಳ ಆಳ ನೀಳಗಳ ಬಗ್ಗೆ ಗಂಭೀರ ಶೋಧನೆಗೆ ಅವಕಾಶ, ಹೊಸ ಹೊಸ ಶೋಧನೆಗೆ ಅವಕಾಶ ಈಗಲೂ ಇದೆ ಅನ್ನೋದು ದಿವಸಗಳು ಕಳೆದಂತೆ ಹೆಚ್ಚು ಹೆಚ್ಚು ಅನುಭವಕ್ಕೆ ಬರ್ತಾ ಇದೆ. ಐತಿಹಾಸಿಕ, ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಹೀಗೆ ಹಲವು ದೃಷ್ಟಿಗಳಿಂದ ಶೋಧನೆ ನಡೆಯಬಹುದಾಗಿದೆ. ಅಂತಹ ಒಂದು ಮುಖವನ್ನು ಕುರಿತು ಜಿಯವರ ಭಾಷಾಶಿಲ್ಪ ಕುರಿತು ಮಿತ್ರರಾದ BN ಶಶಿಕಿರಣ ಇವತ್ತು ವಿಶ್ಲೇಷಣೆ ಮಾಡೋರಿದ್ದಾರೆ. ಶಶಿಕಿರಣ ಒಳ್ಳೆಯ ವಿದ್ವಾಂಸರು, ಗಾಢ ಅಧ್ಯಯನದ ಭೂಮಿಕೆ ಇದೆ, ಸಂಸ್ಕೃತದಲ್ಲಿ ಒಳ್ಳೆಯ ಪರಿಶ್ರಮ ಮಾಡಿದ್ದಾರೆ, ಸಂಸ್ಕೃತದಲ್ಲಿಯೇ ರಚನೆ ಮಾಡುವಷ್ಟು ವ್ಯುತ್ಪತ್ತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಇಲ್ಲಿ ಲೋಕಾರ್ಪಣೆಯಾದ ಡಿವಿಜಿ ಸಾರ ಸಂಗ್ರಹ, ಆ ಕೃತಿಯ ಸಿದ್ಧತೆಯಲ್ಲಿ ಅವರದೇ ಸಿಂಹಪಾಲು ಇದೆ. ಹೀಗೆ ಡಿವಿಜಿ ವಾಂಗ್ಮಯವನ್ನು ಕೂಡ ಅವರು ಆಳವಾಗಿ ಅಭ್ಯಾಸ ಮಾಡಿದ್ದಾರೆ. ಪ್ರೊಫೆಸರ್ ಎಂ ಹಿರಿಯಣ್ಣ ಅವರ ಕೃತಿಗಳೂ ಸೇರಿದ ಹಾಗೆ ಮೌಲಿಕ ಸಾಹಿತ್ಯದ ಸಿದ್ಧತೆ, ಪ್ರಸಾರದಲ್ಲಿ ತೊಡಗಿಕೊಂಡಿರುವ ಪ್ರೇಕ್ಷಾ ಜಾಲತಾಣದ ಹಲವು ಯೋಜನೆಗಳಲ್ಲಿಯೂ ಅವರ ಸಕ್ರಿಯ ಪಾತ್ರ ಇದೆ. ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ಶಶಿಕಿರಣ ಮತ್ತು ಒಡನಾಡಿಗಳಿಂದ ವಿದ್ವತ್ ಕ್ಷೇತ್ರಕ್ಕೆ 100 ಕಾಲ ಉಳಿಯುವ ಸೇವೆ ಸಲ್ಲುತ್ತಾ ಇದೆ. ಇದು ನಿಜಕ್ಕೂ ಸಂಭ್ರಮಾಸ್ಪದವಾದ ಸಂಗತಿ. ಗೆಳೆಯ ಶಶಿಕಿರಣ ಅವರಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೇನೆ. ಡಿವಿಜಿ ಅವರು ಸಾಹಿತ್ಯ ಕ್ಷೇತ್ರ ಪ್ರವೇಶ ಮಾಡಿದ ಕಾಲಕ್ಕೆ, ಅಂದರೆ ಈಗ 110 ವರ್ಷಗಳ ಹಿಂದೆ ಹೊಸಗನ್ನಡ ಸಾಹಿತ್ಯ ಆಗ್ತಾನೆ ಕಂಡುಬಿಡ್ತಾ ಇತ್ತು. ಎಲ್ಲ ಸಾಹಿತ್ಯ ಪ್ರಕಾರಗಳ ಕೊರತೆ ಇತ್ತು. ಹೀಗಾಗಿ ಮೊದಲಿಗೆ ಹೊಸಗನ್ನಡ ಭಾಷೆಯನ್ನು ಬಗೆ ಬಳಕೆಗೆ ಹದಗೊಳಿಸಬೇಕಾದ ಅವಶ್ಯಕತೆ ಆವಾಗ ತೀವ್ರವಾಗಿತ್ತು. ಡಿವಿಜಿ ಸೇರಿದಂತೆ ನವೋದಯ ಕಾಲದ ಧೀಮಂತರು, BM ಶ್ರೀ ಆದಿಯಾಗಿ ಎಲ್ಲ ಧೀಮಂತರು ಶ್ರೇಷ್ಠ ಸಾಹಿತ್ಯ ನಿರ್ಮಿಸೋದು ಮಾತ್ರವಲ್ಲದೆ ಅದಕ್ಕೆ ಬೇಕಾದ ಭಾಷೆ, ಶೈಲಿ, ಪಾಕ ಮೊದಲಾದ ಉಪಕರಣಗಳನ್ನು ಕೂಡ ಅವರು ಸಜ್ಜುಗೊಳಿಸಿಕೊಳ್ಳಬೇಕಾಯಿತು. ಅವರು ಎಲ್ಲರೂ ಈ ದಿಕ್ಕಿನಲ್ಲಿ ತುಂಬ ಪರಿಶ್ರಮ ಮಾಡಿದರು. ಜಿಯವರಂತೂ ಗದ್ಯ ಪದ್ಯಗಳಲ್ಲಿ, ಕಾವ್ಯ ಭಾಷೆಯಲ್ಲಿ ಜೀವನದುದ್ದಕ್ಕೂ ಪ್ರಯೋಗ ಮಾಡ್ತಾನೇ ಇದ್ದರು. ಕಡೆಯವರೆಗೂ ಅವರು ಪ್ರಯೋಗಶೀಲರಾಗಿಯೇ ಇದ್ದರು. ಭಾಷೆಯೊಡನೆ ಜಿಯವರು ನಡೆಸಿದ ನಿರಂತರ ಸೆಣಸಾಟ ಮತ್ತು ಫಲಿತಗಳ ಬಗ್ಗೆ ಶಶಿಕಿರಣ ತಮ್ಮ ಅನಿಸಿಕೆಗಳನ್ನು ಮಂಡಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ. ಸಿಹಿ ಇದೆಯಾ ಇಲ್ಲ ತಮ್ಮ ಜಿಯವರ ಭಾಷಾಶಿಲ್ಪ, ಭಾಷೆ ಜೊತೆಗೆ ಅವರ ಸಂಘರ್ಷ ಅಂತಲೂ ಹೇಳಬಹುದು. ಅದನ್ನು ಹೇಗೆ ಭಾಷೆಯನ್ನು ಪಳಗಿಸೋದಕ್ಕೆ ಅವರು
ಶ್ರಮ ಪಡ್ತಾ ಇದ್ದರು. ಮತ್ತು ಇದನ್ನು ಅವರ ಆ ಕೃತಿಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೂ ಕೂಡ ಗೊತ್ತಾಗತ್ತೆ, ಅದರ ಬೆಳವಣಿಗೆಯ ಹಂತಗಳು ಹೇಗೆ ಹೇಗೆ ಹಾದು ಬಂದವು ಅನ್ನೋದು ಗೊತ್ತಾಗತ್ತೆ. ಅದರ ಬಗ್ಗೆ ಶಶಿಕಿರಣ ಅವರು ತಮ್ಮ ಮಂಡನೆಯನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಓಂ ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತಿ ಸಾ ನೋ ಮಂದ್ರೇಶಮೂರ್ಜಂದುಹಾನಾ ಧೇನುರ್ವಾಗಸ್ಮಾನುಪಸುಷ್ಟುತೈತು ಪ್ರಣೌಮಿ ಕ್ವಣದೋಂಕಾರಮಣಿಘಂಟಾ ವಿಭೂಷಿತಾಂ ಕವಿಲೋಕಕುಟುಂಬಸ್ಯ ಸೂಕ್ತಿಧೇನುಂ ಸರಸ್ವತೀಂ. ಸರ್ವೇಭ್ಯೋ ನಮಃ. ಡಿ ವಿ ಜಿಯವರ ಪುಣ್ಯಸ್ಮರಣೆಯ ಈ ಕಾರ್ಯಕ್ರಮದಲ್ಲಿ ರಾಮಸ್ವಾಮಿಗಳು ಮತ್ತು ನಿಮ್ಮೆಲ್ಲರ ಸಮಕ್ಷದಲ್ಲಿ ಮಾತನಾಡೋದಕ್ಕೆ ನನಗೆ ಬಹಳ ಧನ್ಯತೆ ಇದೆ. ಅದಕ್ಕಾಗಿ ಗೋಖಲೆ ಸಂಸ್ಥೆಗೆ, ರಾಮಸ್ವಾಮಿಗಳಿಗೆ, ಶತಾವಧಾನಿಗಳಿಗೆ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ನಿವೇದನೆ ಮಾಡ್ತೀನಿ. ಡಿ ವಿ ಜಿಯವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ತುಂಬ ಆದರ, ಶ್ರದ್ಧೆ, ಗೌರವ ಎಲ್ಲವೂ ಕೂಡ ಇದೆ. ನಾನು ಹಿಂದೇನೂ ಕೂಡ ಈ ವೇದಿಕೆಯಲ್ಲಿ ಹೇಳಿದಂತೆ ನನ್ನ ಮನಸ್ಸು ಮತ್ತು ಬುದ್ಧಿಗಳನ್ನು ರೂಪಿಸೋದಲ್ಲಿ ಡಿ ವಿ ಜಿಯವರೇ ನನಗೆ ಬಹಳ ನೆರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನನಗೆ ತುಂಬ ಗೌರವ. ಮತ್ತು ಈ ಹೊತ್ತಿನ ಭಾಷಣದ ವಿಷಯ ಏನಿದೆ ಅದು ಕೂಡ ನನ್ನ ಅಧ್ಯಯನ ಕ್ಷೇತ್ರಕ್ಕೆ ಬರುವಂಥದ್ದು. ನನಗೆ ಒಂದು ಮಟ್ಟಿನ ಪ್ರವೇಶ ಇರೋದು ಸಾಹಿತ್ಯಶಾಸ್ತ್ರದಲ್ಲಿ. ಸಾಹಿತ್ಯಕ್ಕೆ ಆದರೂ ಜೀವಾತುಭೂತವಾದಂಥದ್ದು ಭಾಷೆ. ಹಾಗಾಗಿ ಭಾಷೆಯ ವಿಷಯದಲ್ಲೂ ನನಗೆ ತುಂಬ ಕುತೂಹಲ, ಅದರ ಬಗ್ಗೆ ಜಿಜ್ಞಾಸೆ ಸದಾಕಾಲದಲ್ಲೂ ಇರುತ್ತೆ. ಈ ಭಾಷಣದ್ದು ಶೀರ್ಷಿಕೆ ಇರೋದು ಡಿ ವಿ ಜಿಯವರ ಭಾಷಾ ಶಿಲ್ಪ ಅಂತ. ಡಿ ವಿ ಜಿಯವ್ರ ಕುರಿತು ಸಾಕಷ್ಟು ಬರವಣಿಗೆಗಳು ಕನ್ನಡದಲ್ಲಿ ಬಂದಿದೆ, ಬೇರೆ ಬೇರೆ ಭಾಷೆಗಳಲ್ಲೂ ಬಂದಿದೆ. ಆದರೆ ಈ ಆಯಾಮ, ಡಿ ವಿ ಜಿಯವರ ವಾಂಗ್ಮಯದ ಈ ಆಯಾಮವನ್ನು ಕುರಿತು ಹೆಚ್ಚು ಕೆಲಸ ನಡೆದಿಲ್ಲ. ಅವರು ಭಾಷೆಯನ್ನು ಹೇಗೆ ಬಳಸ್ತಾ ಇದ್ರು, ಅವರು ಗದ್ಯದಲ್ಲಿ, ಪದ್ಯದಲ್ಲಿ ಮತ್ತು ಗೀತ ಸಾಹಿತ್ಯದಲ್ಲಿ ಎಲ್ಲದರಲ್ಲೂ ಕೆಲಸ ಮಾಡಿದ್ದಾರೆ. ಅವ್ರ ಪದಟಂಕನ ಹೇಗಿರ್ತಿತ್ತು, ಅವ್ರ ಸಮಾಸ ಗುಂಫನ ಹೇಗಿರ್ತಿತ್ತು, ಅವರ ಛಂದೋ ನಿರ್ವಾಹ ಹೇಗಿತ್ತು, ಅವರು ಅಲಂಕಾರಗಳನ್ನು ಹೇಗೆ ಮಾಡ್ಕೊಳ್ತಿದ್ರು, ಪ್ರತಿಯೊಂದು ಜೀವನದ ಆಯಾಮದಿಂದಲೂ ಎತ್ತಿ ಎತ್ತಿ ಅವ್ರು ಹೇಗೆ ಉದಾಹರಣೆಗಳನ್ನು, ನಿದರ್ಶನಗಳನ್ನು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೆಚ್ಚಿನ ಅವಧಾರಣೆ ಸಂದದ್ದಿಲ್ಲ ಅಂತ ಅವ್ರು ಅಟ್ಲೀಸ್ಟ್ ನನ್ನ ಗಮನಕ್ಕಂತೂ ಬಂದಿಲ್ಲ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲೂ ಕೆಲಸ ಆಗಬೇಕು ಅಂದ್ಕೊಂಡು ಈ ವಿಷಯವನ್ನು ತಗೊಂಡಿದ್ದಾಯಿತು. ಡಿ ವಿ ಜಿಯವರ ಭಾಷಾ ಶಿಲ್ಪ ಅಂತ ಶೀರ್ಷಿಕೆ ಅಂತ ಹೇಳಿದೆ. ಇಲ್ಲಿ ಎಷ್ಟೊಂದು ಜನಕ್ಕೆ ಪ್ರಶ್ನೆ ಬರಬಹುದು, ಏನು ಭಾಷೆಗೆ ಎಂಥ ಶಿಲ್ಪ ಇರೋದಕ್ಕೆ ಸಾಧ್ಯ, ಭಾಷಾ ಶಿಲ್ಪ ಅನ್ನೋ ಶಬ್ದಕ್ಕೆ ಎಂಥ ಔಚಿತ್ಯ ಅಂತ. ವಸ್ತುತಃ ಭಾಷೆ ಅಂದರೆ ನಾವು ಏನು ಅಂತ ಕೇಳಿಕೊಂಡ್ರೆ ಸಂಸ್ಕೃತದಲ್ಲಿ ಭಾಷತೆ ಇತಿ ಭಾಷಾ, ಭಾಷತ ಇತಿ ಭಾಷಾ ಅಂತ ಹೇಳ್ತಾರೆ. ಮಾತನಾಡೋದು ಭಾಷೆ ಅಂತ. ಅಂದರೆ ನಾವು ನಮ್ಮ ಅಂತರಂಗದ ಆಲೋಚನೆಗಳು, ಭಾವನೆಗಳು ಏನಿರುತ್ತವೆ ಅವುಗಳಿಗೆ ವಾಗ್ರೂಪ ಕೊಟ್ಟರೆ ಅದಕ್ಕೆ ಅದು ಭಾಷೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಈ ಒಂದು ಭಾಷೆಯನ್ನು ಬಳಸ್ಕೊಂಡು ಡಿ ವಿ ಜಿ ಅವರು ಒಂದು ಸುಂದರವಾದ ಶಿಲ್ಪವನ್ನು ನಿರ್ಮಿಸಿಕೊಟ್ಟಿರೋದು, ಅದು ಭಾಷಾ ಶಿಲ್ಪ ಅಂತ ಅದೊಂದು ಸಾಮಾನ್ಯವಾದ ಅರ್ಥ ಆಗುತ್ತೆ. ಆದರೆ ಇದಕ್ಕೆ ಇನ್ನೊಂದು ಆಯಾಮ ಕೂಡ ಇದೆ. ಶಿಲ್ಪ ಅಂತ ಯಾವ ಶಬ್ದ ಇದೆಯಲ್ಲ, ಅದು ಶೀಲ ಸಮಾಧು ಅಂತ ಒಂದು ಧಾತುವಿಂದ ಬಂದಿರೋ ಶಬ್ದ. ಸಮಾಧಿ ಅಂದರೆ ನಾವು ಸಾಮಾನ್ಯವಾಗಿ ಯೋಚನೆ ಮಾಡಿದ್ರೆ ನಮಗೆಲ್ರಿಗೂ ಸ್ಫುರಿಸೋ ಅಂಥ ಅರ್ಥ ಧ್ಯಾನ ಮಾಡೋದು, ಯಾವುದಾದ್ರೂ ಒಂದು ವಿಚಾರವನ್ನು ಕುರಿತು ಧ್ಯಾನ ಮಾಡೋದು ಅಂತ ಗೊತ್ತಾಗುತ್ತೆ. ಮತ್ತು ಧ್ಯಾನ ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದು ವಿಚಾರದ ಬಗ್ಗೆ ನಿರಂತರವಾಗಿ ಆಲೋಚನೆ ಮಾಡ್ತಾ ಆ ವಿಚಾರದ ಜೊತೆ ಐಕ್ಯವನ್ನು ಹೊಂದೋದು, ಆ ವಿಚಾರದ ಜೊತೆಗೆ ಒಂದು ಸಮತ್ವವನ್ನು ಪಡ್ಕೊಳ್ತಾ ಆ ವಿಚಾರದ ಸಂಸ್ಕಾರವನ್ನು ನಾವು ಕೂಡ ಸಂಪಾದಿಸ್ಕೊಳ್ಳೋದು ಅಂತ ಆ ಶಬ್ದಕ್ಕೆ ಅರ್ಥ ಬರುತ್ತೆ. ಹೀಗಾಗಿ ಎರಡು ದೃಷ್ಟಿಯಿಂದ ಇದನ್ನು ಗಮನಿಸಿದ್ರೆ, ಒಂದು ಯಾವುದನ್ನು ಆಕೃತಿ ಅಂತ ಹೇಳ್ತೀವಿ, ಆರ್ ಅಟ್ ದ ಲೆವೆಲ್ ಆಫ್ ಫಾರ್ಮ್, ಇನ್ನೊಂದು ಆಶಯ ಅಂತ ಅಟ್ ದ ಲೆವೆಲ್ ಆಫ್ ಸಬ್ಸ್ಟೆನ್ಸ್ ಆರ್ ಅಟ್ ದ ಲೆವೆಲ್ ಆಫ್ ಕಾಂಟೆಂಟ್. ಈ ಎರಡು ದೃಷ್ಟಿಯಿಂದ ನೋಡಿದ್ರೆ, ಆಕೃತಿಯ ದೃಷ್ಟಿಯಿಂದ ಅದು ಒಂದು ಸೌಷ್ಠವ, ಫಿನೆಸ್ ಅಂತ ಏನು ಹೇಳ್ತೀವಿ ಅದನ್ನು ಹೇಳುತ್ತೆ ಈ ಶಬ್ದ. ಆಶಯದ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಮಟ್ಟಿನ ಸಂಸ್ಕಾರವನ್ನು ಹೇಳುತ್ತೆ. ಇದಿಷ್ಟು ನಾವು ಈ ಶೀರ್ಷಿಕೆ ಬಗ್ಗೆ ಗಮನಿಸ್ಕೋಬಹುದು.
ಮತ್ತೆ ರಾಮಸ್ವಾಮಿಗಳೇ ಹೇಳಿದಂತೆ ಡಿ ವಿ ಜಿಯವರ ಜೀವನವನ್ನು ನಾವು ಒಮ್ಮೆ ಮನಸ್ಸಿಗೆ ತಂದುಕೊಂಡ್ರೆ ಡಿ ವಿ ಜಿಯವರು ಹುಟ್ಟಿದ್ದು 1887ನೇ ಇಸ್ವಿನಲ್ಲಿ. ಆಗ ಕನ್ನಡ ಭಾಷೆಯ ಒಂದು ಬೆಳವಣಿಗೆ ಅಥವಾ ಕನ್ನಡ ಭಾಷೆಯನ್ನು ಜನರು ಹೇಗೆ ಬಳಸ್ತಿದ್ರು ಅಂತ ನಾವು ಯಾವಾಗಾದ್ರೂ ಯೋಚನೆ ಮಾಡಿದ್ರೆ ಡಿ ವಿ ಜಿ ಅವರೇ ಒಂದೆರಡು ಉದಾಹರಣೆಗಳನ್ನು ತಮ್ಮ ಬರವಣಿಗೆಗಳಲ್ಲಿ ಕೊಟ್ಟಿದ್ದಾರೆ. ಒಂದು ಉದಾಹರಣೆ ಓದ್ತೀನಿ. ಈ ಹುಕ್ಕೂಮಿಗೆ ಲಗತ್ತಿರುವ ತಖ್ತೆಯ ಕಲಂಗಳಲ್ಲಿ ಸವಾಲಿಗೆ ಜವಾಬನ್ನು ಹುಷ್ಯಾರಿಯಿಂದ ನಮೂದಿಸತಕ್ಕದ್ದಿದೆ. ಇದು ಆ ಕಾಲದಲ್ಲಿ ಸಾಮಾನ್ಯವಾಗಿ ಆಡಳಿತದಲ್ಲಿ, ಜನಮಾನಸದಲ್ಲಿ, ಜನರು ನಿತ್ಯದ ಬಳಕೆಯಲ್ಲಿ ರೂಢಿ ಇದ್ದ ಭಾಷೆಗೆ ಒಂದು ಮಾದರಿ ಅಂತ ಹೇಳಬಹುದು. ಇದರಲ್ಲಿ ನಾವು ಏನು ಗಮನಿಸ್ತೀವಿ ಅಂತ ಹೇಳಿದ್ರೆ, ವಿಚಾರವೂ ಎರವಲು ಪಡ್ಕೊಂಡಿದ್ದು ಎಲ್ಲಿಂದಲೋ ಬಂದದ್ದು, ಮತ್ತೆ ಶೈಲಿ ಕೂಡ ಕನ್ನಡಕ್ಕೆ ಸಹಜವಾದದ್ದಲ್ಲ. ಹೀಗೆ ವಿಚಾರದ ದೃಷ್ಟಿಯಿಂದಲೂ ಭಾಷಾ ಶೈಲಿಯ ದೃಷ್ಟಿಯಿಂದಲೂ ತುಂಬ ಎಲ್ಲ ಪರರ ಅವಲಂಬನ ಇತ್ತು ಒಂದು ಭಾಷೆಗೆ. ಆವಾಗ ಆ ಕಾಲದಲ್ಲಿ ಏನಾಗಬೇಕಾಗಿತ್ತು, ಭಾಷೆಯನ್ನು ಕಟ್ಟು ಬೆಳೆಸಬೇಕಾಗಿತ್ತು. ಹೊಸಗನ್ನಡದ ಗದ್ಯ ಅಂತ, ಹೊಸಗನ್ನಡ ಅಂತ ನಾವಿವತ್ತು ಯಾವ ಒಂದು ಭಾಷಾ ಪ್ರಕಾರವನ್ನು ಗುರುತಿಸ್ತೀವಿ, ಅವಾಗ ಅದಕ್ಕೆ ವ್ಯಕ್ತಿತ್ವವೇ ಇರಲಿಲ್ಲ. ಇದು ಸಾಮಾನ್ಯವಾಗಿ 19ನೇ ಶತಮಾನದ ಕೊನೆ ಭಾಗ ಮತ್ತು 20ನೇ ಶತಮಾನದ ಆದಿ ಭಾಗದ ವರ್ತಮಾನ, ಆಗಿನ ಕಾಲದಲ್ಲಿ ಇದ್ದಿದ್ದು ಒಂದು ಸಂಗತಿ. ಆವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಭಾಷೆಯನ್ನು ನಾವು ರೂಢಿಸ್ಬೇಕು, ಭಾಷೆಯನ್ನು ಚೆನ್ನಾಗಿ ಬಳಸಬೇಕು ಅಂತ ಕರ್ನಾಟಕದಲ್ಲಿ ಇದ್ದಿದ್ದು ಎಲ್ಲ ಜನರ ಮನಸ್ಸಿನಲ್ಲೂ ಒಂದು ಭಾವನೆ ಬರ್ತಾ ಹೋಯಿತು. ಇದಕ್ಕಾಗಿ ಸುಮಾರಷ್ಟು ಜನನು ಸಿದ್ಧರಾಗ್ತಾ ಬಂದರು. ಒಂದು ಕಡೆಯಲ್ಲಿ ಸಾಂಪ್ರದಾಯಿಕವಾಗಿ ಅಧ್ಯಯನ ಮಾಡಿದಂಥ ಪಂಡಿತರು ಇದ್ದರು. ಅವರಲ್ಲಿ ಬಸವಪ್ಪ ಶಾಸ್ತ್ರಿಗಳಿದ್ರು, ಗರಳಪುರಿ ಶಾಸ್ತ್ರಿಗಳಿದ್ರು, ಸೋಸಲೆ ಅಯ್ಯ ಶಾಸ್ತ್ರಿಗಳಿದ್ರು, ಕರಿಬಸವ ಶಾಸ್ತ್ರಿಗಳಿದ್ರು. ಹೀಗೆ ಬೇಕಾದಷ್ಟು ಜನ ಸಾಂಪ್ರದಾಯಿಕ ವಿದ್ವಾಂಸರಿದ್ರು. ಮತ್ತೆ ಆಧುನಿಕರು ಅಂತ ಅನ್ನಿಸ್ಕೊಂಡವರು. ಆದರೆ ಅಂದರೆ ಸಂಪ್ರದಾಯದಲ್ಲಿ ದೃಢವಾಗಿ ತಮ್ಮ ಬೇರುಗಳನ್ನು ಬಿಟ್ಟು ಆಧುನಿಕ ವಿಚಾರ ಪರಂಪರೆಗೂ ಕೂಡ ತಮ್ಮ ಮನಸ್ಸನ್ನ ತೆರೆದುಕೊಂಡವರು, ಆ ರೀತಿಯಾದ ವಿದ್ವಾಂಸರು ಕೂಡ ಹಲವಾರು ಜನ ಇದ್ರು. ಮತ್ತಿದು ಯಾವುದೇ ಕರ್ನಾಟಕದ ಒಂದು ಪ್ರದೇಶಕ್ಕೆ ಸೀಮಿತವಾದಂಥದ್ದಲ್ಲ. ಹಳೆ ಮೈಸೂರು ಪ್ರಾಂತವಾಗಿರ್ಬೋದು, ಅದು ಕರಾವಳಿ ಪ್ರಾಂತ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಈ ಎಲ್ಲ ಕಡೆಗಳಲ್ಲೂ ಕೂಡ ಬಹಳಷ್ಟು ಜನ ಕನ್ನಡಕ್ಕಾಗಿ ಕೆಲಸ ಮಾಡಬೇಕು ಅಂತ ಸಿದ್ಧರಾದರು. BM ಶ್ರೀಕಂಠಯ್ಯನವರು, ಆಲೂರು ವೆಂಕಟರಾಯರು, ಚಾ ವಾಸುದೇವಯ್ಯನವರು, MS ಪುಟ್ಟಣ್ಣನವರು, ಮತ್ತೆ ಗೋವಿಂದ ಪೈಗಳು, ಮುಳಿಯ ತಿಮ್ಮಪ್ಪಯ್ಯನವರು, ಹೀಗೆ ಬೇಕಾದಷ್ಟು ಜನ ಕೆಲಸ ಮಾಡಬೇಕು ಅಂತ ತೊಡಗಿಕೊಳ್ತಾ ಇದ್ರು. ಹೀಗೆ ಆ ಕಾಲದ ವಾತಾವರಣ ಗಮನಿಸಿದ್ರೆ ನಾವು ಒಂದು ರೀತಿಯ ಆವೇಶ, ಒಂದು ಕೆಲಸ ಮಾಡಬೇಕು ಅನ್ನೋ ಸಂಚಲನ, ಒಂದು ಮನೋಭಾವ ಎಲ್ಲರಲ್ಲೂ ಮೂಡಿತ್ತು ಅಂತ ಕಾಣಿಸುತ್ತೆ. ಈ ರೀತಿ ಒಂದು ರಜೋಗುಣ ಅಧಿಕವಾಗಿರೋ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ವಿವೇಕ ಕೆಳಗಡೆ ಬರುತ್ತೆ, ಆವೇಶನೇ ಮೇಲೆ ಬಂದ್ಬಿಡುತ್ತೆ. ಆಗ ಹೊರಡ್ತಾ ಇದ್ದಿದ್ದು ಕೆಲವು ಧೋರಣೆಗಳನ್ನ, ಕೆಲವು ಮಾತುಗಳನ್ನ ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ. ಅದು ಭಾಷೆಯ ಬೆಳವಣಿಗೆಗೆ ಉಚಿತವೂ ಹೌದು, ಅವಶ್ಯಕವೂ ಹೌದು. ಆದರೆ ನಮಗೆ ಕಾಲಾಂತರದಲ್ಲಿ ಅದು ಹೇಗೆ ತೋರುತ್ತೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆ. ಆಗ ಸಾಮಾನ್ಯವಾಗಿ ಎಲ್ಲ ಕಡೆನೂ ಕೇಳಿ ಬರ್ತಾ ಇದ್ದಂಥ ಮಾತು, ನಾವು ಹೊಸದಾದ ಒಂದು ನಾಡನ್ನು ಕಟ್ಟೋಣ, ರಸದ ಬೀಡೊಂದು ಕಟ್ಟೋಣ ಅಂತೆಲ್ಲ ಹೀಗೆ ಹೊರಡಿಸ್ತಾ ಇದ್ರು ವಾಕ್ಯಗಳನ್ನ. ಮತ್ತು ಇನ್ನೊಂದು ಕಡೆ ಕನ್ನಡಿಗರೆಲ್ಲ ಒಟ್ಟಿಗೆ ಸಂಘಟಿತರಾಗಬೇಕು ಅಂತೆಲ್ಲ ಹೇಳೋದಕ್ಕೆ ಬಾವೀರ ಕನ್ನಡಿಗ ಧ್ವಜ ಪತಾಕೆ ಹಿಡಿದು ಅಂತೆಲ್ಲ ಹೇಳ್ತಾ ಇದ್ರು. ಈ ರೀತಿ ಕೂಕ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಧ್ವಜ ಬೇರೆ ಪತಾಕೆ ಬೇರೆ ಅಂತ ಒಂದು ಅನಿಸಿಕೆಯಿಂದ ಧ್ವಜ ಪತಾಕೆ ಹಿಡಿದು ಅಂತೆಲ್ಲ ಹೇಳೋ ರೀತಿಯೆಲ್ಲ ಆಗಿದೆ ಆಗಿನ ಕಾಲದಲ್ಲಿ. ಇದೆಲ್ಲದನ್ನೂ ಬಿಟ್ಬಿಟ್ಟು ಬಾವುಟವನ್ನು ಹಿಡಿದು ಅಂತ ಹೇಳಿದಿದ್ರೆ ಒಂದೇ ಪದದಲ್ಲಿ ಸಾಕಾಗ್ತಿತ್ತೇನೋ ಅಂತ ಅನ್ಸುತ್ತೆ. ಅದು ಹಾಗಿರ್ಲಿ. ಒಟ್ಟಿನಲ್ಲಿ ಈ ರೀತಿಯ ಒಂದು ವಾತಾವರಣದಲ್ಲಿ ತಮ್ಮ ಕೆಲಸವನ್ನ ಮಾಡಬೇಕು ಅಂತ ಶುರು ಮಾಡಿಕೊಂಡವರು DVG. ಆದರೆ ಇದು ಯಾವ ರೀತಿಯ ಅತಿರೇಕಗಳಿಗೂ ಹೋಗದೆ ತಮ್ಮದೇ ಆದ ಒಂದು ಹದದಲ್ಲಿ ಅವ್ರ ಕೆಲಸವನ್ನ ಮಾಡೋದಕ್ಕೆ DVG ಅವರು ಶುರು ಮಾಡಿದ್ರು ಅಂತ. ಈಗಷ್ಟೇ ರಾಮಸ್ವಾಮಿಗಳು ತಿಳಿಸಿದಂತೆ ಆಗಿನ ಕಾಲದಲ್ಲಿ ಭಾಷೆಯ ಯಾವ ಪ್ರಕಾರದಲ್ಲೂ ಕೂಡ ಕೃತಿಗಳು ಸಿದ್ಧವಾಗಿರಲಿಲ್ಲ. ದೇ ಹ್ಯಾಡ್ ಟು hone the language and also come up with new and newer genres of literature themselves.
ಆಗ ಅವ್ರಿಗೆ ಪಾಶ್ಚಾತ್ಯ ಸಾಹಿತ್ಯದ ಸಂಪರ್ಕ ಆಗಿದ್ರೂ ಕೂಡ ಸಂಸ್ಕೃತ ಸಾಹಿತ್ಯದ ತುಂಬ ವಿಸ್ತೃತವಾದ ಭೂಮಿಕೆ ಕೂಡ ಅವ್ರ ಕಣ್ಣು ಮುಂದೆ ಇತ್ತು. ಹಾಗಾಗಿ ತಮ್ಮ ಒಂದು ದೊಡ್ಡ ಸಂಪ್ರದಾಯ ಸಂಸ್ಕೃತ ಸಾಹಿತ್ಯದ ಭಾರವನ್ನು ಅವರು ಬಾಧ್ಯತೆಯನ್ನು ವಹಿಸಬೇಕಾಗಿತ್ತು. ಅದನ್ನೂ ಮುಂದಿನ ಪೀಳಿಗೆಗೆ ಅವರು ತಲುಪಿಸಬೇಕಾಗಿರುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲಿತ್ತು. ಅದೇ ಸಂದರ್ಭದಲ್ಲಿ ಭಾಷೆ ಯಾವುದೇ ಒಂದು ಸೀಮಿತ ಪರಿಧಿಗೆ ಅದು ಸಿಕ್ಕಾಕೊಳ್ಳಬಾರ್ದು, ಕನ್ನಡ ಭಾಷೆ ಸರ್ವಾಂಗ ಸಮೃದ್ಧವಾಗಬೇಕು ಅನ್ನೋ ಆಲೋಚನೆ ಕೂಡ ಅವರೆಲ್ಲರ ಮನಸ್ಸಿನಲ್ಲೂ ಇತ್ತು. ಹಾಗಾಗಿ ಡಿ ವಿ ಜಿ ಅವರು ಶುರುವಿಂದಲೂ ಕೂಡ ಅವರು ಸಾಹಿತ್ಯವನ್ನು ಅವರು ರಚನೆ ಮಾಡ್ತಾ ಇದ್ದಿದ್ದು ಅವ್ರ ಕೊನೆ ಕಾಲದವರೆಗೂ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳನ್ನು ಸೃಷ್ಟಿ ಮಾಡ್ತಲೇ ಬಂದರು. ಅವರ ವಾಂಗ್ಮಯವನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅವರು ಪದ್ಯಕಾವ್ಯಗಳನ್ನು ಬರೆದಿದ್ದಾರೆ, ಗೀತಕಾವ್ಯಗಳನ್ನು ಬರೆದಿದ್ದಾರೆ, ಮನನ ಕಾವ್ಯ ಅಂತ ಅವರೇ ಒಂದು ವಿಶಿಷ್ಟವಾಗಿ ಮಾಡ್ಕೊಂಡಂಥ ಮಂಕುತಿಮ್ಮನ ಕಗ್ಗ, ಮರಳು ಮುನಿಯನ ಕಗ್ಗ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ, ನಾಟಕವನ್ನು ಬರೆದಿದ್ದಾರೆ, ನೆನಪಿನ ಚಿತ್ರಗಳನ್ನು ಬರೆದಿದ್ದಾರೆ, ಜೀವನ ಚರಿತ್ರೆ ಬರೆದಿದ್ದಾರೆ, ವೈಚಾರಿಕ ಪ್ರಬಂಧ, ಮಕ್ಕಳ ಸಾಹಿತ್ಯ, ಬೆಕ್ಕೋಜಿ, ಇಂದ್ರವಜ್ರ ಮುಂತಾದ ಕಥೆಗಳನ್ನು, ಮಕ್ಕಳ ಸಾಹಿತ್ಯನ ಕೂಡ ಡಿ ವಿ ಜಿ ಬರೆದಿದ್ದಾರೆ. ಹೀಗೆ ಸಾಮಾನ್ಯ ಸಾಹಿತ್ಯದಲ್ಲಿ ನಾವು ಯಾವ್ಯಾವ ಪ್ರಕಾರ ಸಾಧ್ಯ ಅಂತ ಅಂದ್ಕೊಳ್ತೀವೋ ಅದು ಎಲ್ಲದರಲ್ಲೂ ಕೂಡ ಡಿ ವಿ ಜಿ ಅವರು ಸಕ್ರಿಯವಾಗಿ ತೊಡಗಿಕೊಂಡು ತುಂಬ ಅಮೂಲ್ಯವಾದ ಕೊಡುಗೆಗಳನ್ನು ಕೊಟ್ಟರು ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಅವ್ರು ಹೇಳಬೇಕು ಅಂತ ಹೇಳಿದ್ರೆ ಕಾದಂಬರಿ, ಮಹಾಕಾವ್ಯ, ಪ್ರವಾಸ ಕಥನ ಈ ರೀತಿ ಒಂದು 2-3 ವಿಷಯಗಳನ್ನು ಬಿಟ್ಟರೆ ಸುಮಾರು ಇನ್ನೆಲ್ಲ ಪ್ರಕಾರಗಳಲ್ಲೂ ಅವ್ರು ಕೆಲಸ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಇಲ್ಲೂ ಗಮನಿಸಬೇಕಾದದ್ದು ಒಂದು ಅಂಶ ಇದೆ. ಅದೇನು ಅಂದರೆ ಡಿ ವಿ ಜಿ ಅವರ ಗದ್ಯ ಕಾವ್ಯ ಅಂತ ನಾವು ಯಾವುದನ್ನು ಹೇಳ್ಬೋದು, ಜ್ಞಾಪಕ ಚಿತ್ರಶಾಲೆ ಇದೆ 8 ಸಂಪುಟಗಳಲ್ಲಿ. ಅದು ಒಂದು ಇಟ್ ಹೌಸಸ್ ಮೆನಿ ಜಾನ್ರಾಸ್ ವಿತ್ ಇನ್ ಇಟ್ ಸೆಲ್ಫ್. ಅದನ್ನು ಒಂದು ಸಾಹಿತ್ಯ ಪ್ರಕಾರ ಅಂತ ಹೇಳೋದು ಕಷ್ಟ ಇದೆ. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಆಲ್ಸೋ ಎ ಸೋಷಿಯಲ್ ಹಿಸ್ಟ್ರಿ, ಎ ಕಲ್ಚರಲ್ ಹಿಸ್ಟ್ರಿ. ಅಲ್ಲಿ ಸಾಂಸ್ಕೃತಿಕ ಇತಿಹಾಸ ಬರುತ್ತೆ, ಬೇರೆ ಬೇರೆ ಪ್ರವಾಸ ಕಥನಗಳು ಅನ್ನೋ ರೀತಿಯ ಬೇರೆ ಬೇರೆ ವಿಚಾರಗಳು ಬರುತ್ತೆ. ಹೀಗೆ ಎಷ್ಟೊಂದು ವಿಷಯಗಳನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿದೆ ಜ್ಞಾಪಕ ಚಿತ್ರಶಾಲೆ ಅಂತ. ಮತ್ತು ಡಿ ವಿ ಜಿ ಅವರು ಯಾವುದೇ ರೀತಿಯಲ್ಲಿ ಒಂದು ಸಂಕುಚಿತತೆ ಅಂತ ಯಾವುದನ್ನು ಹೇಳ್ತೀವಿ ಅದಕ್ಕೆ ಅವರು ಒಳಗಾಗಲೇ ಇಲ್ಲ ಯಾವ ಕಾಲದಲ್ಲೂ. ಇದಕ್ಕಾಗಿ ನಾವು ಅವರು ಹಳಗನ್ನಡವನ್ನು, ನಡುಗನ್ನಡವನ್ನು, ಹೊಸಗನ್ನಡವನ್ನು ಅವರು ಸಮ ಪ್ರಮಾಣದಲ್ಲಿ ಬಳಸ್ತಾ ಹೋಗ್ತಾರೆ. ಅವ್ರು ಯಾವುದೋ ಒಂದೇ ಒಂದು ಕಟ್ಟುಪಾಡೋದಕ್ಕೆ ಒಳಪಡೋದಿಲ್ಲ ಡಿ ವಿ ಜಿ ಅವರು. ಅವರು ಇನ್ಫ್ಯಾಕ್ಟ್ ಮ್ಯಾಕ್ಬೆತ್ ಅನುವಾದ ಮಾಡಿದ್ದಾರೆ ಡಿ ವಿ ಜಿ ಅವರು. ಅದರ ಪ್ರಸ್ತಾವನೆಯನ್ನು ಬರೀತಾರೆ. ನಾನು ವೈಯಾಕರಣರಲ್ಲಿ ನಾನು ನಮ್ರನಾಗಿ ನಿವೇದಿಸ್ಕೊಳ್ತೀನಿ, ನಾನು ಇಲ್ಲಿ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಎಲ್ಲವನ್ನೂ ಮಿಕ್ಸ್ ಮಾಡಿ ಬಳಸ್ಬಿಟ್ಟಿದ್ದೀನಿ. ಇದೇ ಅಲ್ದಿರ ನಾನು ಬೀದಿ ಮಾತುಗಳನ್ನು, ಆಡು ಮಾತುಗಳನ್ನು ಬಳಸ್ಬಿಟ್ಟಿದ್ದೀನಿ. ಹೀಗಾಗಿ ನನಗೆ ಕ್ಷಮಿಸಬೇಕು ಅಂತ ಅವರು ತುಂಬ ವಿನಮ್ರವಾಗಿ ಬರ್ಕೊಳ್ತಾರೆ. ಆದರೆ ಅವ್ರು ಯಾವತ್ತೂ ಔಚಿತ್ಯದ ಪರಿಧಿಯನ್ನು ಎಲ್ಲಿಯನ್ನು ಮೀರೋದಿಲ್ಲ. ಇದು ಡಿ ವಿ ಜಿ ಅವರಲ್ಲಿದ್ದ ಒಂದು ವಿಶೇಷವಾದ ಗುಣ. ನಾವು ನೋಡಿದ್ರೆ ಅವರು ಪ್ರಾಚೀನವಾದ ಹಳಗನ್ನಡದಲ್ಲಿ ಕಂದ ಪದ್ಯಗಳನ್ನು, ವೃತ್ತಗಳನ್ನು ಬೇಕಾದಷ್ಟಾಗಿ ಬರೆದಿದ್ದಾರೆ. ಕಂದ ಪದ್ಯಗಳನ್ನಂತೂ ತುಂಬ ವಿಶೇಷವಾಗಿ ರಚನೆ ಮಾಡಿದರು ಡಿ ವಿ ಜಿ ಅವರು. ಮತ್ತು ನಡುಗನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನೋಡಿದ್ರೆ ಅವರು ಷಟ್ಪದಿಗಳನ್ನು ಬೇಕಾದಷ್ಟು ಬರೆದ್ರು, ದ್ವಿಪದಿ, ತ್ರಿಪದಿಗಳನ್ನು ಬರೆದಿದ್ದಾರೆ, ಸೀಸು ಪದ್ಯಗಳನ್ನು ಬೇಕಾದಷ್ಟು ಬರೆದಿದ್ದಾರೆ. ಅಂದರೆ ಅವರು ಯಾವುದು ಆ ಸಂದರ್ಭಕ್ಕೆ ಉಚಿತವೋ, ಯಾವ ಆ ಸಂದರ್ಭಕ್ಕೆ ಇದು ಮಾಡಿದ್ರೇನೆ ಸರಿ ಹೋಗೋದು ಅಂತ ತೋರ್ತೋ ಅದನ್ನು ಮಾಡೋದಕ್ಕೆ ಅವ್ರು ಯಾವತ್ತೂ ಹಿಂಜರಿತಾನೆ ಇರಲಿಲ್ಲ. ಉದಾಹರಣೆಗೆ ಕುಮಾರವ್ಯಾಸನ ಬಗ್ಗೆ ಅವರು ಬರೆದ ಪದ್ಯಗಳು ಭಾಮಿನಿ ಷಟ್ಪದಿ ಛಂದಸ್ನಲ್ಲೇ ಇದೆ. ಕುಮಾರವ್ಯಾಸ ಭಾಮಿನಿ ಕವಿ ಅಲ್ವಾ, ಅದಕ್ಕೆ ಅವನ ಪ್ರಶಸ್ತಿ ಭಾಮಿನಿ ಷಟ್ಪದಿಯಲ್ಲಿ ಆದರೆ ಒಳ್ಳೆಯದು ಅಂತ ಅವ್ರಿಗೆ ತೋರಿ ಅದೇ ಛಂದಸ್ನಲ್ಲಿ ಬಳಸ್ತಾರೆ. ಮತ್ತೆ ಆ ನವೋದಯದ ಕಾಲ ಅಂತ ಯಾವುದು ಪ್ರಾರಂಭವಾಯಿತು 20ನೇ ಶತಮಾನದಲ್ಲಿ, ಆಗಿನ ಕಾಲದಲ್ಲಿ ನಾವು ಪ್ರಾಚೀನವಾದ ಛಂದೋ ನಿಯಮಗಳನ್ನು ನಾವು ಬಳಸೋದಿಲ್ಲ, ನಾವೇ ಹೊಸದಾದ ಛಂದ ಸ್ವರೂಪಗಳನ್ನು ಕಂಡುಕೊಳ್ತೀವಿ ಅಂತ ಹೇಳಿ ಕವಿಗಳು ಯಾವ್ಯಾವ ವಾಗ್ವಿಧಾನಗಳನ್ನು ಅವ್ರು ಬಳಸೋದಕ್ಕೆ ಶುರು ಮಾಡಿದ್ರು. ಆ ಎಲ್ಲದರನ್ನೂ ಕೂಡ ಡಿ ವಿ ಜಿ ಅವರು ತಮ್ಮ ಕೃತಿಗಳಲ್ಲಿ ಬಳಸಿದ್ದಾರೆ. ಉದಾಹರಣೆ ಕೇತಕೀವನದಲ್ಲಿರೋ ಬೇಕಾದಷ್ಟು ಪದ್ಯಗಳು ಆ ನವೋದಯದ ಕಾಲದಲ್ಲಿ ಕವಿಗಳು ಹೊಸದಾಗಿ ಕಂಡುಕೊಳ್ತಿದ್ದ ಒಂದು ಛಂದ ಪ್ರಕಾರಗಳನ್ನೆಲ್ಲ ನಾವಲ್ಲಿ ಗಮನಿಸಬಹುದು. ಮತ್ತೆ ತುಂಬ ಕಲೋಕ್ವಿಯಲ್ ಇಡಿಯಮ್ ಅಂತ ಯಾವ್ದು ಹೇಳ್ತೀವಿ ಅದನ್ನೂ ಕೂಡ ಡಿ ವಿ ಜಿ ಬಳಸಿದ್ದಾರೆ. ಪ್ರಹಸನತ್ರಯಿ ಅಂತ ಒಂದು ಪುಸ್ತಕ ನೋಡಿದ್ರೆ ಇದಕ್ಕೆ ವಿಪುಲವಾದ ಉದಾಹರಣೆಗಳು ಕಾಣಿಸುತ್ತವೆ ನಮಗೆ. ಎಸ್ಪೆಷಲಿ ಅವರ ಗರ್ದಭ ವಿಜಯ ಇತ್ಯಾದಿ ಕೃತಿಗಳಲ್ಲಿ ಬೇಕಾದ ಹಾಗೆ ಕಾಣುತ್ತೆ. ಇದು ಸಾಮಾನ್ಯವಾಗಿ ಡಿ ವಿ ಜಿ ಅವರ ಒಟ್ಟಂದದ ಭಾಷಾ ಚಿತ್ರಣ, ಅವರ ಭಾಷಾ ಬಳಕೆ ಅವರು ಹೇಗೆ ಮಾಡ್ತಿದ್ರು ಅನ್ನೋ ಚಿತ್ರಣ. ಆ ಕಾಲದ ಹಿನ್ನೆಲೆಯ ದೃಷ್ಟಿಯಿಂದ ಗಮನಿಸಿದ್ರೆ ಇದು ನಮಗೆ ಗೊತ್ತಾಗುತ್ತೆ ಅಂತ. ಮತ್ತೆ ಈಗ ಹೀಗೆ ರೂಪುಗೊಂಡಿದ್ದ ಡಿ ವಿ ಜಿ ಅವರ ಮನೋಭಾವಕ್ಕೆ
ಅವರು ಗದ್ಯ ಕಾವ್ಯಗಳನ್ನ, ಗದ್ಯ ಬರವಣಿಗೆಯನ್ನ ಹೇಗೆ ಮಾಡಿದ್ರು ಅಂತ ಮೊದಲಿಗೆ ಗಮನಿಸೋಣ. ನಾನು ಮುಂಚೆನೇ ಹೇಳಿದ ಹಾಗೆ ಅವರು ಎಲ್ಲವನ್ನೂ ಬರೆದಿದ್ದಾರೆ, ಪದ್ಯಗಳನ್ನೂ ಸಮ ಪ್ರಮಾಣದಲ್ಲೇ ಬರೆದಿದ್ದಾರೆ. ಒಂದೊಂದನ್ನಾಗಿ ಗಮನಿಸ್ತಾ ಬರಬಹುದು. ಮೊದಲಿಗೆ ಅವರು ಗದ್ಯ ಬರವಣಿಗೆಗಳನ್ನ ತುಂಬಾ ವಿಶೇಷವಾಗಿ ಮಾಡಿದ್ದಾರೆ. ಅದರಲ್ಲಿ ನಮಗೆ ಇದು DVG ಅವ್ರದೇ ಬರವಣಿಗೆ ಅಂತ ಹೇಳಬಹುದಾದಂಥ ಒಂದು ಗುಣ ಅದೇನಾದರೂ ಇದೆಯಾ ಅಂತ ನಾವು ಆಲೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. DVG ಅವರ ಗದ್ಯ ಬರವಣಿಗೆಗಳು ಒಂದು ಪ್ರವಚನ ವಿಧಿಯಲ್ಲಿ, ಒಂದು ಪ್ರವಚನ ರೂಪದಲ್ಲಿ ಸಾಗುತ್ತೆ ಅಂತ. ಸಾಮಾನ್ಯವಾಗಿ ನಾವು ನಮ್ಮ ಆಪ್ತ ಮಿತ್ರಗೋಷ್ಠಿಯಲ್ಲಿ ಮಾತಾಡಿದ ಹಾಗೆ ಒಂದು ಭಾಷಣದಲ್ಲಿ ಮಾತಾಡೋದಿಲ್ಲ. ಅದೇ ಆ ಭಾಷಣದಲ್ಲಿ ಮಾತಾಡೋದಾಗೆ ಬರವಣಿಗೆ ಭಾಷೆಯಲ್ಲಿ ಆ ಥರ ಇರೋದಿಲ್ಲ. ಸೊ ದ ರಿಟನ್ ವರ್ಡ್, ದ ಸ್ಪೋಕನ್ ವರ್ಡ್, ಇದೆಲ್ಲದಕ್ಕೂ ಒಂದು ಸ್ವಲ್ಪ ಸೂಕ್ಷ್ಮವಾದ ವ್ಯತ್ಯಾಸಗಳಿರುತ್ತೆ. ಆದರೆ DVG ಅವರ ಗದ್ಯ ಏನಿದೆ ಅದು ಎಷ್ಟು ಆಪ್ತವಾದ ಬರವಣಿಗೆ ಅಂತ ಹೇಳಿದ್ರೆ, ಅವರೇ ನಮ್ಮ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೇನೋ, ನಮ್ಮನ್ನು ಹಾಯವಾಗಿ ಕೂಡಿಸಿ ನಮ್ಗೊಂದು ಲೋಟ ಕಾಫಿ ಕೊಟ್ಟು, ಪಕೋಡ ಕೊಟ್ಟು, ಅವರಿಗೆ ತಿಂಡಿ ತೀರ್ಥಗಳೆಲ್ಲ ಬೇಕಾದಷ್ಟು ಇಷ್ಟ ಅಲ್ವಾ, ಹಾಗಾಗಿ ಅವ್ರು ಅದನ್ನೆಲ್ಲ ನಮಗೆ ಉಪಚಾರ ಮಾಡಿ ತಾವೂ ತಿನ್ನುತ್ತಾ ಆತ್ಮೀಯವಾಗಿ ಮಾತಾಡ್ತಿದ್ದಾರೇನೋ ಅನ್ನೋ ಶೈಲಿನಲ್ಲಿ ಈ ತರ ಬರೀತಾರೆ. ಇದನ್ನ ಅವರು ಕೇವಲ ತಮ್ಮ ನೆನಪಿನ ಚಿತ್ರಗಳಿಗೆ, ವ್ಯಕ್ತಿ ಚಿತ್ರಗಳಿಗೆ ಸೀಮಿತಗೊಳಿಸಿದ್ದಲ್ಲ, ಭಗವದ್ಗೀತಾ ತಾತ್ಪರ್ಯ ಮುಂತಾದ ತುಂಬಾ ಜಟಿಲವಾದ ಶಾಸ್ತ್ರ ಗ್ರಂಥಗಳಲ್ಲೂ ಕೂಡ ಇದೇ ರೀತಿಯ ಒಂದು ಆಪ್ತವಾದ ಶೈಲಿನಲ್ಲಿ ಬರೀತಾ ಹೋಗ್ತಾರೆ. ಇದು ಬಹಳ ಕಷ್ಟವಾದ, ಕ್ಲಿಷ್ಟಕರವಾದ, ಆದರೆ ಎಲ್ಲರೂ ಇಷ್ಟಪಡಬಹುದಾದಂಥ ಶೈಲಿ, ಸಿದ್ಧಿ ಅಂತ ಅನಿಸುತ್ತೆ. ಇದನ್ನ DVG ಅವರು ತುಂಬಾ ಮುಂಚೆನೆ ಕಂಡುಕೊಂಡಿದ್ರು. ಕನ್ನಡ ಸಾಹಿತ್ಯವನ್ನ ಗಮನಿಸೋರು ಎಲ್ಲರೂ ಕೂಡ ಇದನ್ನ ಅವಶ್ಯವಾಗಿ ಗಮನಿಸಲೇಬೇಕು ಅಂತ ಅನ್ಸುತ್ತೆ. ಮತ್ತೆ ಅವರದ್ದೇ ಈ ಗದ್ಯ ಭಾಷೆಯಲ್ಲಿ ಕೆಲವೊಂದು ವಿಶಿಷ್ಟ ಗುಣಗಳನ್ನು ನಾವು ಕಾಣೋಕೆ ಸಾಧ್ಯವಿದೆ ನಮ್ಮಿಂದ. ಅವುಗಳಲ್ಲಿ ಕೆಲವನ್ನು ನಾನಿಲ್ಲಿ ಹೇಳ್ತೀನಿ. ಅವ್ರ ಎಲ್ಲ ಬರವಣಿಗೆಗಳಲ್ಲೂ ಒಂದು ಮೂಲ ಸ್ರೋತವಾಗಿ ಒಂದು ಸಮನ್ವಯದ ಹದ ಇರುತ್ತೆ. ಆದರೆ ಅವರು ತಮ್ಮ ವಾಚಕರಿಗೆ ನನ್ನ ಅಭಿಪ್ರಾಯ ಇದೆ, ನೀನು ಇದನ್ನ ಒಪ್ಕೊಳ್ಳೇಬೇಕು ಅಂತ ಯಾವ ರೀತಿಯಿಂದಲೂ ಹಠಕ್ಕೆ ಅವರು ಒಳಪಡೋದಿಲ್ಲ. ಸೊ ಒಂದು ಹದ ಕಾಪಾಡಿಕೊಳ್ತಾನೆ, ಯಾವ ರೀತಿಯ ಹಠನೂ ಅವ್ರು ತೋರ್ಪಡಿಸೋದಿಲ್ಲ. ಇದು ಕೂಡ ಒಂದು ಸಮನ್ವಯದ ಒಂದು ಪ್ರಕಾರನೇ. ಸಾಮಾನ್ಯವಾಗಿ ಯಾರಿಗೆ ಆದ್ರೂ ಇಂಟೆಲೆಕ್ಚುಲಿ ಆರ್ ಎಮೋಷನಲಿ ಅಸರ್ಟಿವ್ ಪೀಪಲ್ ಆದ್ರೆ, ನನ್ನ ಅಭಿಪ್ರಾಯ ಹೀಗೆ ಅಂತಲೇ ಹೇಳೋರಾದ್ರೆ, ಯಾರ ವ್ಯಕ್ತಿತ್ವ ಎದ್ದು ಕಾಣುತ್ತೋ ಅವರಿಗೆ ನನ್ನ ಅಭಿಪ್ರಾಯ ಇನ್ನೊಬ್ಬರಿಗೆ ಹೀಗೆ ಹೇಳ್ತೀನಿ, ಅದನ್ನು ಅವರು ಒಪ್ಕೋಬೇಕು ಅನ್ನೋದು ಒಂದು ತಾನೇ ತಾನಾಗಿ ಬಂದ್ಬಿಡುತ್ತೆ. ಆದರೆ DVG ಅವರು ಯಾವತ್ತೂ ಆ ರೀತಿಯ ಒಂದು ಹೇರಿಕೆಗೆ ಹೋಗಲಿಲ್ಲ ಅಂತ, ಅವರು ಯಾವತ್ತೂ ಹಠಕ್ಕೆ ಬೀಳಲಿಲ್ಲ. ಮತ್ತೆ ಅವರ ಬರವಣಿಗೆಯಲ್ಲಿ ಇನ್ನೊಂದು ಕಾಣಿಸುವ ಗುಣ ಅಂತ ಹೇಳಿದ್ರೆ, ಒಂದು ಬಗೆಯ ಕಾಂತಿ, ಯಾವುದನ್ನ ಸಂಸ್ಕೃತ ಅಲಂಕಾರಿಕರು ಸಾಹಿತ್ಯ ಪ್ರಕಾರದಲ್ಲಿ ಒಂದು ಗುಣ ಅಂತ ಹೇಳ್ತಾರಲ್ಲ, ಆ ರೀತಿಯ ಕಾಂತಿ ಅವ್ರ ಬರವಣಿಗೆಯಲ್ಲಿ ಕಾಣಿಸುತ್ತೆ ಅಂತ. ಯಾವುದನ್ನ ಶ್ಲೇಷ ಪ್ರಸಾದ ಸಮಥ ಮಾಧುರ್ಯಂ ಸುಕುಮಾರತ ಅರ್ಥವ್ಯಕ್ತಿ ಹೃದಾರತ್ವ ಮೋಜಃ ಕಾಂತಿ ಸಮಾಧಯ ಅಂತ ಗುಣಗಳು ಅಂತ ದಂಡಿ ಹೇಳ್ತಾನೆ. ಅದರಲ್ಲಿ ಒಂದು ಕಾವ್ಯ ಗುಣ ಕಾಂತಿ ಅಂತ. ಮತ್ತೆ ಬರವಣಿಗೆಯಲ್ಲಿ ಒಂದು ಬ್ರಿಲಿಯನ್ಸ್ ಕಾಣಿಸುತ್ತಲ್ವಾ, ಅದಕ್ಕೂ ಕೂಡ ಒಂದು ಕಾಂತಿ, ಒಂದು ತೇಜಸ್ಸು, ಒಂದು ರೀತಿಯ ಆಕರ್ಷಣೆ, ಒಂದು ವರ್ಚಸ್ಸು ಅಂತಲೂ ಕೂಡ ಇದೆ ಆ ಬರವಣಿಗೆಗೆ ಹೇಳಬಹುದು. ಇದು ಕಾಣಿಸುತ್ತೆ. ಆದರೆ ಆ ಕಾಂತಿ ಯಾವತ್ತೂ ನಮ್ಮ ಕಣ್ಣನ್ನು ಕೋರೈಸುವಂಥದ್ದಲ್ಲ. ವಿ ವಾಂಟ್ ಬಿ ಬ್ಲೈಂಡೆಡ್ ಬೈ ದಟ್ ಬ್ರಿಲಿಯನ್ಸ್. ಇಟ್ ಈಸ್ ಬ್ರೈಟ್ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಪ್ಲೀಸಿಂಗ್ ಟು ಲುಕ್ ಅಟ್. ಈ ರೀತಿಯಾದ ಒಂದು ಗುಣ ಇದೆ. ಮತ್ತೆ ಅವರು ತುಂಬಾ ಅಧಿಕೃತವಾಗಿ ಬರೀತಾರೆ. ಯಾವ ವಿಚಾರಗಳನ್ನು DVG ಅವರು ಒಂದ್ಸತಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಇನ್ನೆಲ್ಲರೂ ಆ ವಿಚಾರಗಳನ್ನ ಒಪ್ಕೋಬಹುದು, ಅಷ್ಟು ಅಧಿಕೃತವಾಗಿರುತ್ತೆ. ಹೌದು, ಇದು ಇಟ್ ಇಸ್ ವೆರಿ ಅಥೆಂಟಿಕ್ ಅಂತ ನಂಬ್ಕೋಬಹುದು. ಆದರೆ ಆ ಅಧಿಕೃತತೆಗೆ ಕೊರತೆ ಇಲ್ಲ. ಆದರೆ ಅವ್ರು ಯಾವತ್ತೂ ಒಂದು ಅಧಿಕಾರದ ಧೋರಣೆಯಿಂದ ಮಾತಾಡೋದೇ ಇಲ್ಲ. ಹಿ ಈಸ್ ನೆವರ್ ಅಥಾರಿಟೇಟಿವ್. ನಾನು ಆಗ್ಲೇ ಹೇಳಿದಾಗ ತುಂಬಾ ಆಪ್ತವಾಗಿ ಮಾತಾಡ್ತಾ ಹೋಗ್ತಾರೆ. ಮತ್ತೆ ತುಂಬ ಅವರು ಸಾಂಪ್ರದಾಯಿಕ ವಿಧಿಯಿಂದಲೇ ಅದ್ವೈತ ವೇದಾಂತ ಶಾಸ್ತ್ರ ಮುಂತಾದ ಎಷ್ಟೋ ಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡವರು. ವಿದ್ಯಾನಿಧಿ, ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳವ್ರ ಹತ್ರ ಮತ್ತು ಇನ್ನೆಷ್ಟೋ ವಿಚಾರಗಳನ್ನು ಅವರೇ ಸ್ವತಂತ್ರವಾಗಿ ಮಥನ ಮಾಡಿ ಅವರು ತಾವು ಆತ್ಮಸಾತ್ ಮಾಡ್ಕೊಂಡಿದ್ದವರು. ಇಂಥವರ ಬರವಣಿಗೆಯಲ್ಲಿ ಪಾಂಡಿತ್ಯದ ಒಂದು ಸೌರಭ ನಮಗೆ ಎಲ್ರಿಗೂ ಕಾಣಿಸುತ್ತೆ. ಅದರಲ್ಲಿ ಏನು ವೈಶಿಷ್ಟ್ಯ ಇಲ್ಲ. ಆದರೆ ಈ ಪಾಂಡಿತ್ಯದ ಪುಷ್ಟಿ ಯಾವ ಪ್ರಮಾಣದಲ್ಲಿ ಇದೆಯೋ ಅದೇ ಪ್ರಮಾಣದಲ್ಲಿ ಆ ಪಾಂಡಿತ್ಯವನ್ನು ಮೆರೆಸಬಾರದು ಅನ್ನೋ ದೃಷ್ಟಿ ಕೂಡ ಅವರಿಗಿದೆ.
ಹೀಸ್ ರೈಟಿಂಗ್ ಈಸ್ ಎವೇಸಿವ್ಲಿ ಸಿಂಪಲ್. ನಾ ಯಾರಾದರೂ ನೋಡ್ಕೊಂಡು ಹೋದ್ರೆ ಇದರಲ್ಲಿ ಏನು ವಿಶೇಷ ಅನ್ನಿಸ್ಬಿಡ್ಬೋದು. ಆದರೆ ಅದು ಹಾಗಲ್ಲ. ಖಂಡಿತವಾಗ್ಲೂ ಅದರಲ್ಲಿ ಒಂದು ವಿಶೇಷ ಇದೆ. ಆದರೆ ಅದರಲ್ಲಿ ಒಂದು ಸ್ವಲ್ಪ ಒಳಹೊಕ್ಕು ನೋಡಿದಾಗ ಆ ಬರವಣಿಗೆಗೆ ಹಿನ್ನೆಲೆಯಲ್ಲಿ ಎಷ್ಟು ಒಂದು ಗಟ್ಟಿಯಾದ ಪಾಂಡಿತ್ಯ ಕೆಲಸ ಮಾಡಿದೆ ಅಂತ ನಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಮತ್ತೆ ಅವರು ತುಂಬ ಭಾವನೆಗಳ ರಭಸ ಇದ್ದವರು DVG. ಅವ್ರ ಕವಿತೆಗಳನ್ನು ವಿಶೇಷವಾಗಿ ನಿವೇದನ ಕವಿತೆಯನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಆರ್ದ್ರವಾಗಿ ಬರೆಯಬಲ್ಲರು. ಬೇರೆ ಬೇರೆ ಐತಿಹಾಸಿಕ ಪಾತ್ರಗಳನ್ನಾಗಲಿ ಕಾವ್ಯವನ್ನು ವಿಶ್ಲೇಷಣೆ ಮಾಡೋದಲ್ಲಾಗಲಿ ಅವರು ಎಷ್ಟು ಸಹೃದಯತೆಯನ್ನು ಅವರು ರೂಢಿಸ್ಕೊಂಡಿದ್ರು, ಅದನ್ನು ಉಳಿಸ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಹೀಗೆ ಅವರಲ್ಲಿ ಭಾವ ತೀವ್ರತೆ ಅಂತ ಯಾವುದನ್ನು ನಾವು ಹೇಳ್ತೀವಿ, ಎಮೋಷನಲ್ ಇಂಟೆನ್ಸಿಟಿ, ಅದು ಬಹಳ ವಿಶೇಷವಾಗಿ ಕಾಣಿಸುತ್ತೆ. ಆದರೆ ಈ ಭಾವ ತೀವ್ರತೆ ಯಾವತ್ತೂ ನಮಗೆ ಭಾರ ಅನಿಸೋದಿಲ್ಲ. ಹೀಗೆ ಒಂದು ರೀತಿಯ ಆಪಾತತಃ ವಿರುದ್ಧ ಅನ್ನೋ ಗುಣಸರಣಿ ಅವರಲ್ಲಿ ಮನೆ ಮಾಡಿಕೊಂಡಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆಲ್ಲ ಇದ್ದಿದ್ದು DVG ಅವ್ರ ಗದ್ಯ ಶೈಲಿಯನ್ನು ಆನಾ ಕೃಷ್ಣರಾಯರು ಒಂದು ಕಡೆ DV ಗುಂಡಪ್ಪಾಸ್ ಇಸ್ ಎಪಿಕ್ ಪ್ರೋಸ್ ಅಂತ ಒಂದು ಕಡೆ ಹೇಳ್ತಾರೆ. ತುಂಬ ಉಚಿತವಾದ ಒಂದು ಲೇಬಲಿಂಗ್, ಒಂದು ವ್ಯಪದೇಶ ಅಂತ ನನಗನ್ಸುತ್ತೆ. ಈ ರೀತಿ ಎಲ್ಲ ಗುಣಗಳನ್ನು ಒಂದು ಕಡೆನೇ ನಾವು ನೋಡೋದಾದರೆ ಅದು ಎಪಿಕ್ ಪ್ರೋಸ್ ಅಂತೀರ ಇನ್ನೇನು ಹೇಳಬೇಕು ಅದನ್ನು. ಹಾಗಾಗಿ ಈ ಗದ್ಯ ಶೈಲಿಯನ್ನು DVG ಹೇಗೆ ರೂಪಿಸ್ಕೊಂಡಿದ್ರಲ್ವಾ, ಹೀಗೆ ರೂಪಿಸ್ಕೊಳ್ಳೋದ್ರಲ್ಲಿ ಅವರ ಚಿಂತನ ವಿಧಾನ, ಅವರ ಆಲೋಚನಾ ಸರಣಿ, ಅವರ ಮನಸ್ಸಿನ ಒಂದು ವ್ಯವಸ್ಥೆ ಅದೆಲ್ಲ ಹೇಗೆ ಕೆಲಸ ಮಾಡಿತ್ತು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ನಮಗೆಲ್ರಿಗೂ ಕೂಡ ನಾವು ಭಾಷೆಯನ್ನು ಬಳಸೋದ್ರಲ್ಲಾಗಲಿ, ನಾವು ಒಂದು ಸಂದರ್ಭಕ್ಕೆ ನಾವು ರಿಯಾಕ್ಟ್ ಮಾಡೋದನ್ನಾಗಲಿ ಯಾವುದನ್ನು ಗಮನಿಸ್ಕೋಬೇಕಾದ್ರೂ ಇಟ್ ವಿಲ್ ಬಿ ಎ ಡೈರೆಕ್ಟ್ ಕಾನ್ಸಿಕ್ವೆನ್ಸ್ ಆಫ್ ಅವರ್ ವೇ ಆಫ್ ಥಿಂಕಿಂಗ್, ಆಫ್ ಅವರ್ ಅಪ್ರೋಚ್ ಟು ಲೈಫ್ ಆರ್ ಸಮ್ ಸಚ್ ಥಿಂಗ್. ನಮ್ಮ ಮನೋಭಾವ, ನಮ್ಮ ಮನೋಧರ್ಮ ಅಂತ ಯಾವುದನ್ನು ಹೇಳ್ತೀವಿ ಅದೇ ಕೂಡ ಎಲ್ಲದರಲ್ಲೂ ನಮ್ಮ ಕೈ ಹಿಡಿದು ನಡೆಸಿರುತ್ತೆ. ಹಾಗಾಗಿ DVG ಅವರ ಆಲೋಚನಾ ವಿಧಾನ, ಅವರ ಚಿಂತನ ಪ್ರವಣತೆ ಹೇಗಿತ್ತು ಅಂತ ನಾವು ಗಮನಿಸೋದು ತುಂಬ ಅವಶ್ಯಕ ಆಗುತ್ತೆ. ಅವರ ಆಲೋಚನೆಯಲ್ಲಿ ನನಗೆ ಮುಖ್ಯವಾಗಿ ಕಾಣೋದು 2 ಗುಣಗಳು. ಒಂದು ಪ್ರಸನ್ನತೆ ಅಥವಾ ವೈಶದ್ಯ, ಕ್ಲಾರಿಟಿ ಅಂತ ಯಾವುದನ್ನು ಹೇಳ್ತೀವಿ, ಅದು ಒಂದು ಗುಣ. ಇನ್ನೊಂದು 2ನೇ ಗುಣ ಸುವ್ಯವಸ್ಥಿತತೆ. ಯಾವ ವಿಚಾರ ಆದಮೇಲೆ ಯಾವುದನ್ನು ಹೇಳಬೇಕು, ಯಾವುದಕ್ಕೆ ಎಷ್ಟು ಅವಧಾರಣೆ ಕೊಡಬೇಕು, ಯಾವುದನ್ನು ಯಾವಾಗ ಹೇಳಿದ್ರೆ, ಎಲ್ಲಿ ಹೇಳಿದ್ರೆ ವಾಚಕರಿಗೆ ಸುಲಭವಾಗಿ ಗ್ರಾಹ್ಯವಾಗುತ್ತೆ, ಇದು ಎಲ್ಲದನ್ನೂ ಕೂಡ DVG ಅವರು ತುಂಬ ಚೆನ್ನಾಗಿ ಪಾಲಿಸ್ಕೊಂಡು ಬರ್ತಾರೆ. ಈ 2 ಗುಣ ಅವರಲ್ಲಿ ಇದ್ದಿದ್ದರಿಂದ ಅವ್ರ ಬರವಣಿಗೆ ನಮಗೆಲ್ರಿಗೂ ಕೂಡ ತುಂಬ ಇಷ್ಟವಾಗುತ್ತೆ ಅಂತ ನನಗನ್ಸುತ್ತೆ. ಮತ್ತೆ ಇನ್ನೊಂದು ಗುಣ ಅವರಲ್ಲಿ ಗುರುತಿಸಬಹುದು ಅಂತ ಹೇಳಿದ್ರೆ ಧಾರಾಳತೆ. ಅವ್ರು ಯಾವತ್ತೂ ಸಂಕುಚಿತ ಅಲ್ವೇ ಅಲ್ಲ. ಅದು ಒಂದು ಊಟದಲ್ಲಾಗಲಿ ನೋಟದಲ್ಲಾಗಲಿ ಎಲ್ಲದರಲ್ಲೂ DVG ಅವ್ರ ಭಾಷೆಯಲ್ಲೇ ಹೇಳಬೇಕು ಅಂದರೆ ಪೊಗದಸ್ತಾಗಿರಬೇಕು. ಅವ್ರಿಗೆಲ್ಲಾನು ಪೊಗದಸ್ತು ಅನ್ನೋದು ನಮ್ಮ ಕೋಲಾರದ ಕಡೆದು ಒಂದು ಮಾತು. ಧಾರಾಳವಾಗಿರಬೇಕು, ಸಮೃದ್ಧವಾಗಿರಬೇಕು ಅಂತ ಅದರ ಅರ್ಥ. ಹೀಗೆ ಈ ರೀತಿ ಮಾಡೋದ್ರಿಂದ DVG ಅವರನ್ನು ಓದೋರು ನಮಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ತುಂಬ ಅವರನ್ನ ವೈಚಾರಿಕವಾಗಿ ನಾವು ನಂಬಿಕೋಬಹುದು. ನಮ್ಮ ಅಂತರಂಗದ ಪಂಚಕೋಶಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಅವರನ್ನು ಎಲ್ಲರೂ ಕೂಡ ಅವ್ರ ಯೋಗದಾನ ಇದ್ದೇ ಇರುತ್ತೆ. ಆದರೆ ಅವ್ರು ಯಾವತ್ತೂ ನಮಗೆ ಒಂದು ರೀತಿ ಸಫೋಕೇಟೆಡ್ ಫೀಲಿಂಗನ್ನು ತಂದು ಕೊಡೋದಿಲ್ಲ. ಇವಾಗ ಎಷ್ಟೋ ಜಟಿಲವಾದ ಬರವಣಿಗೆಗಳನ್ನು ನಾವು ನೋಡಿದ್ರೆ ಅದೊಂದು ಟೈಟ್ ರೋಪ್ ವಾಕಿಂಗ್ ಥರ ಇರುತ್ತೆ. ಅದನ್ನು ಹಾಗೆ ಅಷ್ಟು ಗಮನ ಇಟ್ಟು ಅದರ ಮೇಲೆ ನಾವು ನಡೀತಾ ಇರಬೇಕಾಗತ್ತೆ. ಆ ರೀತಿಯ ಒಂದು ಅನುಭವ ಆಗುತ್ತೆ ಎಷ್ಟೋ ಗ್ರಂಥಗಳನ್ನು ಓದಬೇಕಾದ್ರೆ. ಅಲ್ಲಿ ವಿಚಾರ ಎಷ್ಟೇ ಪ್ರೌಢವಾಗಿರಬಹುದು, ನಮಗೆ ಉಪಯೋಗಕಾರಿಯಾಗಿರಬಹುದು, ಆದರೆ ಅದನ್ನು ಓದೋದು ಇಟ್ ಈಸ್ ಅನ್ ಆರ್ಡಿಯಲ್ ಇನ್ ಇಟ್ ಸೆಲ್ಫ್. ಆದರೆ DVG ಅವ್ರ ಬರವಣಿಗೆಯನ್ನು ಓದೋರ್ ಭಾಗ ನಮ್ಗೆ ಆ ರೀತಿ ಯಾವ ಅನುಭವಗಳು ಕೂಡ ಆಗೋದಿಲ್ಲ. ಆರಾಮವಾಗಿ ಒಂದು ಕಡೆ ದೊಡ್ಡ ದೊಡ್ಡ ಪರ್ವತಗಳ ತಪ್ಪಲುಗಳಲ್ಲಿ, ಅಲ್ಲಿನ ಹುಲ್ಲುಗಾವಲುಗಳಲ್ಲಿ ಓಡಾಡ್ತಾ ಇರೋ ಹಾಗೆ ನಮಗೆ ಅನುಭವ ಆಗುತ್ತೆ DVG ಅವ್ರ ಬರವಣಿಗೆಯನ್ನು ಓದ್ತಿರ್ಬೇಕಾದ್ರೆ. ಈ ರೀತಿಯ ಒಂದು ಪ್ರಸನ್ನತೆ ಇದ್ದಿದ್ರಿಂದ ಯಾವ ವಿಚಾರಕ್ಕೆ ಎಷ್ಟು ಬೆಲೆ ಸಲ್ಲುತ್ತೆ ಅಂತ ಶ್ರೇಣೀಕರಣ ಅಂತ ನಾವು ಯಾವುದನ್ನು ಹೇಳ್ತೀವಿ ಅದು DVG ಅವರು ಚೆನ್ನಾಗಿ ಮಾಡ್ಕೊಂಡಿದ್ರು ಅಂತ. ಮುಂದೆ ಅವರೇ ಅದನ್ನೇ ಹೇಳ್ತಾರೆ. ನಾನು ಅದನ್ನು ಸಮಯ ಬಂದಾಗ ಹೇಳ್ತೀನಿ ಅವರ ಮಾತುಗಳಲ್ಲಿ. ಇದು ಅವರ ಒಂದು ವಾಕಿನ ವಿಧಾನ, ಅವರ ಆಲೋಚನಾ ವಿಧಾನ ಅಂತ ಹೇಳಬಹುದು. ಮತ್ತೆ ಅವರು ಜೀವನದಲ್ಲಿ ಹೇಗೆ ಬೆಳೆದು ಬಂದ್ರಲ್ಲ, ಆ ಬೆಳೆದು ಬಂದಿದ್ದ ರೀತಿ ಕೂಡ ಅವ್ರ ಮನಸ್ಸನ್ನ ಈ ರೀತಿಯಲ್ಲಿ ರೂಪಿಸೋಕೆ ಸಹಾಯ ಮಾಡಿದೆ ಅಂತ ನಾವು ಗಮನಿಸಬಹುದು. ಉದಾಹರಣೆಗೆ ಅವರು
ಮುಳುಬಾಗ್ಲಿನಲ್ಲಿ ಅವರ ಪ್ರಾಥಮಿಕವಾದ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಸಾಗುತ್ತಲ್ಲ, ಅಲ್ಲಿ ರಾಮದಾಸಪ್ಪನವರಾಗಿರ್ಬೋದು, ಗುಂಡಪ್ಪನವ್ರದ್ದೇ ಚಿಕ್ಕ ತಾತಂದ್ರಿ ಯಾರಿದ್ರು ಅವರಾಗಿರ್ಬೋದು, ಅವರು ಇವ್ರ ಕೈಲಿ ಬೇರೆ ಬೇರೆ ಬರವಣಿಗೆಗಳನ್ನ ಓದಿಸ್ತಾ ಇದ್ರು. ಓದಿಸ್ಬಿಟ್ಟು ಈ ಬರವಣಿಗೆಯ ಸಾರ ಏನು, ಇಲ್ಲಿ ಯಾವುದು ಟೊಳ್ಳು ಯಾವುದು ತಿರುಳು, ಇದನ್ನೆಲ್ಲ ಬೇರೆ ಮಾಡೋ ವಿಧಾನವನ್ನ ಆ ಕಾಲದಲ್ಲೇ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಡಿ ವಿ ಜಿ ಅವರು ತುಂಬ ಅಂತರಂಗಕ್ಕೆ ತಂದುಕೊಂಡಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಒಂದು ರೀತಿಯ ಯಾವುದನ್ನ ಟೆಕ್ನಿಕಲ್ ಆಗಿ ಹೇಳಬೇಕು ಅಂದರೆ ಸಾರಾಸಾರ ವಿವೇಕ ಅಂತ ಹೇಳ್ಬೋದು. ಅದು ಡಿ ವಿ ಜಿ ಅವರಿಗೆ ಜೀವನದಲ್ಲಿ ತುಂಬ ಮುಂಚೆನೆ ಅವರ ಅನುಭವಕ್ಕೆ ಬಂದಿತ್ತು ಅಂತ ಹೇಳ್ಬೋದು. ಮತ್ತೆ ಅವರು ಬೆಂಗಳೂರಿಗೆ ಬಂದಿದ್ದಾಗ ಅವರು ಯಾರನ್ನ ತಮ್ಮ ಬರವಣಿಗೆಯಲ್ಲೇ ತಮ್ಮ ಆತ್ಮಗುರುಗಳು ಅಂತ ಕರೆದಿದ್ದಾರೆ, ನರಸಿಂಹಮೂರ್ತಿಗಳು. ಅವರು ಮತ್ತೆ ಫಿಲಾಸಫಿ ಪ್ರೊಫೆಸರು, ಮತ್ತೆ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು. ವೇದಾಂತದಲ್ಲಿ ಅವ್ರಿಗೆ ತುಂಬ ಆಸಕ್ತಿ ಇತ್ತು. ಕೆ ಎ ಕೃಷ್ಣಸ್ವಾಮಿ ಅಯ್ಯರ್ ಅಂತ, ಅವರು ನಮ್ಮ ಹೊಳೆ ನರಸೀಪುರದ ಸ್ವಾಮಿಗಳು, ಅವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತಿದ್ರು, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದವರು, ಅವರ ಗುರುಗಳು ಕೂಡ ಆಗಿದ್ರು. ಅವರು ಕೆ ಎ ಕೃಷ್ಣಸ್ವಾಮಿ ಅಯ್ಯರ್, ಅವರು ಕೂಡ ಡಿ ವಿ ಜಿ ಅವರಿಗೆ ಇಂಗ್ಲಿಷ್ ಕಾವ್ಯದನ್ನ, ಅಲ್ಲಿ ಶೈಲಿಯ ಸೊಗಸು ಹೇಗಿರುತ್ತೆ, ಅದರಲ್ಲಿ ಓಜೋಗುಣ ಹೇಗಿರುತ್ತೆ, ಈ ರೀತಿಯ ಒಂದು ರಾಚನಿಕ ವಿಧಾನಗಳು ಅಂತ ಯಾವುದನ್ನು ಹೇಳ್ತೀವಿ ಆ ಕಡೆಗೆ ಡಿ ವಿ ಜಿ ಅವರ ಗಮನವನ್ನ ಈ ಪುರುಷರು, ಈ ಮಹಾಪುರುಷರೆಲ್ಲ ಸೆಳೆದ್ರು ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಅವರು ತಮ್ಮ ಡಿ ವಿ ಜಿಯನ್ನ, ಅವರ ಬರವಣಿಗೆಯನ್ನು ರೂಪಿಸ್ಕೊಳ್ತಾ ಹೋದರು. ಮತ್ತೆ ಅವರು ಆಯ್ದುಕೊಂಡ ವೃತ್ತಿ ಏನಿದೆಯಲ್ಲ, ಡಿ ವಿ ಜಿ ಅವರು ಆರಂಭದಿಂದಲೂ ಕೊನೆಗಾಲದವರೆಗೂ ಅವ್ರು ಹೇಳ್ಕೊಂಡು ಬರ್ತಿದ್ದು ಐ ಆಮ್ ಬೇಸಿಕಲಿ ಎ ಜರ್ನಲಿಸ್ಟ್ ಅಂತ. ಅವ್ರು ಎಷ್ಟೇ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ರು, ನಾನು ಪ್ರಧಾನವಾಗಿ ಒಬ್ಬ ಪತ್ರಕರ್ತ ಅಂತ ಹೇಳ್ಕೊಳ್ತಾ ಇದ್ದಿದ್ದು. ಪತ್ರಕರ್ತ ಅಂದರೆ ಈ ಹೊತ್ತು ನಮಗೆ ಯಾವ ಪತ್ರಿಕೆಯಲ್ಲಿ ಅಭ್ಯಾಸ ಆಗಿದೆ ಆ ರೀತಿ ಪತ್ರಿಕಾ ವರದಿ ಮಾಡ್ತಿದ್ದಿದ್ದ ಕಾಲ ಅಲ್ಲ ಅದು. ಡಿ ವಿ ಜಿ ಅವರು ಕೂಡ ಆ ರೀತಿ ಮಾಡ್ತಾ ಇರಲಿಲ್ಲ. ಹಿ ವಾಸ್ ಟೆರಿಬ್ಲಿ ಅಪೋಸ್ ಟು ಇಟ್. ಇಟ್ ವಾಸ್ ಕಂಪ್ಲೀಟ್ಲಿ ಅಬಾರೆಂಟ್ ಟು ಹಿಮ್. ಅವರು ಹಾಗೆ ಪತ್ರಿಕಾ ವೃತ್ತಿಯನ್ನ ಅವರು ಒಂದು ತಮ್ಮ ವೃತ್ತಿಯಾಗಿ ಗ್ರಹಿಸಿದ್ರಲ್ಲ, ಅದು ಕೂಡ ಅವರಿಗೆ ಒಂದು ವಿಚಾರವನ್ನ ಸಾರವತ್ತಾಗಿ ಗ್ರಹಿಸಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪುಷ್ಟವಾಗಬಲ್ಲಂತಹ ಬೇರೆ ಬೇರೆ ಮಾಹಿತಿಗಳನ್ನ ಬೇರೆ ಬೇರೆ ದಿಕ್ಕುಗಳಿಂದ ತಗೊಂಡು ಅದನ್ನ ಸಂಗ್ರಹವಾಗಿ ವಾಚಕರಿಗೆ ತಲುಪಿಸ್ಬೇಕು, ಅಡಕವಾಗಿ ತಲುಪಿಸ್ಬೇಕು ಅನ್ನೋದು ಡಿ ವಿ ಜಿ ಅವರ ಪತ್ರಿಕಾ ಲೇಖನದ ಆದರ್ಶ ಆಗಿತ್ತು. ಅವ್ರು ಯಾವುದನ್ನು ತುಂಬಾ ಬೆಳೆಸೋದಕ್ಕೆ ಹೋಗ್ತಿರ್ಲಿಲ್ಲ. ನ್ಯೂಸ್ ಪೇಪರ್ಸ್ನಲ್ಲಿ ಎಸ್ಪೆಷಲಿ ಅವರೇ ಹೇಳುತ್ತಾರೆ, ಆದರ್ಶ ಪತ್ರಿಕೆ ಅಂತಲೇ ಅವ್ರದ್ದು ಸಣ್ಣದಾದ ಒಂದು ಲೇಖನ ಇದೆ ವೃತ್ತಪತ್ರಿಕೆ ಪುಸ್ತಕದಲ್ಲಿ, ಆಸಕ್ತರೆಲ್ಲರೂ ಓದಬೇಕು ಅದನ್ನ. ಅಲ್ಲಿ ಅವ್ರು ಹೇಳ್ತಾರೆ, ಒಂದು ವೃತ್ತಪತ್ರಿಕೆಯಲ್ಲಿ ವಿಚಾರಗಳು ಯಾವುದಾದ್ಮೇಲೆ ಯಾವ್ದು ಬರಬೇಕು, ಹೇಗಿರಬೇಕು ಅಂತೆಲ್ಲ. ಹಾಗಾಗಿ ಅಡಕವಾಗಿ ಬರೀಬೇಕು, ಆದರೆ ಎಲ್ಲೂ ಕೂಡ ಜಾಳ ಆಗಬಾರ್ದು, ವಿಚಾರ ಸರಣಿ ಅಳ್ಳಕ ಆಗಬಾರ್ದು, ಯಾವುದನ್ನ ಡೈಲ್ಯೂಷನ್ ಅಂತ ಕರಿತೀವಿ ಅದು ಆಗಬಾರ್ದು ಅಂತ ಡಿ ವಿ ಜಿ ಅವರು ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಅವರು ತಗೊಂಡಿದ್ದ ವೃತ್ತಿ ಕೂಡ ಅವ್ರಿಗೆ ಸಹಾಯ ಮಾಡಿತು ಅಂತ. ಮತ್ತು ಇದು ಎಲ್ಲದರಲ್ಲೂ ಅವ್ರಿಗೆ ಹೆಜ್ಜೆ ಹೆಜ್ಜೆಗೂ ಅವ್ರಿಗೆ ಉಪಯುಕ್ತವಾದಂಥದ್ದು ಅಂತ ಹೇಳಿದ್ರೆ ಅವರ ಅಗಾಧವಾದ ನೆನಪಿನ ಶಕ್ತಿ, ಸ್ಮೃತಿ ಶಕ್ತಿ. ಅವರ ಡಿ ವಿ ಜಿ ಅವರ ಸ್ಮೃತಿ ಶಕ್ತಿ ಅಂತೂ ಒಂದು ರೀತಿಯ ದಂತಕಥೆನೇ ಆಗ್ಬಿಟ್ಟಿದೆ. ಅದರ ಬಗ್ಗೆ ನಿಜವಾದ ಸಂಗತಿಗಳು, ಎಷ್ಟೋ ಒಂದು ಪುರಾಣ ಸದೃಶ ಕಥೆಗಳು ಎಲ್ಲ ಕಡೆನೂ ಓಡಾಡ್ತಾ ಇದೆ. ಹೀಗೆ ಡಿ ವಿ ಜಿ ಅವರು ಬದುಕಿದ್ದಾಗಲೇ ಒಂದು ದಂತಕಥೆ ಆಗ್ಬಿಟ್ಟಿದ್ರು. ಈಗಿನ ಕಾಲಕ್ಕಂತೂ ಹಾಗೇ ಆಗಿದ್ದಾರೆ. ಹಿ ಈಸ್ ಎ ಫಿನಾಮಿನನ್ ವಿತ್ ಇನ್ ಹಿಮ್ಸೆಲ್ಫ್ ಇನ್ ಹಿಸ್ ಓನ್ ರೈಟ್. ಒಂದು ಸರ್ತಿ ಅದಕ್ಕೆ ಎಷ್ಟೊಂದು ಉದಾಹರಣೆಗಳಿದೆ. ಒಂದನ್ನ ಗಮನಿಸಬಹುದು, ನಿಮ್ಗೆಲ್ರಿಗೂ ಇಲ್ಲಿ ಡಿ ವಿ ಜಿ ಅವ್ರ ವಾಂಗ್ಮಯ ಚೆನ್ನಾಗಿ ಪರಿಚಯ ಇರೋದ್ರಿಂದ ಗೊತ್ತೇ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಹೇಳಿದ್ರೆ ಅವರ ಸ್ಮೃತಿ ಶಕ್ತಿ ಎಷ್ಟಿತ್ತು ಅನ್ನೋದು ಇನ್ನೂ ಸ್ಪಷ್ಟವಾಗ್ಬೋದು ಅಂತ ಒಂದೇ ಒಂದು ಇನ್ಸಿಡೆಂಟನ್ನು ನಾನು ಹೇಳ್ತೀನಿ. ಅದು ರಾಮಸ್ವಾಮಿಗಳೇ ದಿವಟಿಕೆಗಳು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಂಸ್ಥೆಗೆ ಒಂದು ಕರೆಸ್ಪಾಂಡೆನ್ಸ್ ಆಗಬೇಕಾಗಿರುತ್ತೆ. ಒಂದು ಲೆಟರ್ ಬರೆದಿರ್ತಾರೆ ಡಿ ವಿ ಜಿ ಅವರು, ಅವರೇ ಬರೆದಿರ್ತಾರೆ ಅಥವಾ ಹೇಳಿ ಬರೆಸಿರ್ತಾರೆ ಆ ಲೆಟರ್ನ. ಆ ಲೆಟರು ಆ ಸಂಸ್ಥೆಯ ಕಾರ್ಯಕರ್ತರಿಗೋ ಅಲ್ಲಿನ ಪ್ರಮುಖರಿಗೋ ಯಾರ ಕೈಗೂ ಕೊಟ್ಟಿರ್ತಾರೆ. ಆದರೆ ಕೆಲವು ಕಾರಣಾಂತರಗಳಿಂದ ಕೆಲವು ಕಾಲ ಆದಮೇಲೆ ಆ ಲೆಟರ್ ಕಳೆದು ಹೋಯ್ತು ಅಂತ ಆ ಸಂಸ್ಥೆಯವರು ಬಂದ್ಬಿಟ್ಟು ಗುಂಡಪ್ಪನವ್ರ ಹತ್ರ ಹೇಳ್ತಾರೆ. ಅವರು ತುಂಬ ಪಾಪ ತುಂಬ ಒಂಥರ ಹಿ ವಾಸ್ ಕಾಟ್ ಇನ್ ಎ ಸೆನ್ಸ್ ಆಫ್ ಆಕ್ವರ್ಡ್ ಫೀಲಿಂಗ್. ಅದೇ ಪಾಪ ಮುಜುಗರ ಪಟ್ಕೊಂಡು ಬಂದು ಹೇಳ್ತಾರೆ, ಇದು ಕಳೆದು ಹೋಯ್ತು, ದಯವಿಟ್ಟು ಇನ್ನೊಂದು ಸರ್ತಿ ಬರ್ಕೊಡ್ತೀರಾ ಅಂತ. ಅದಕ್ಕೇನಂತೆ ಬರ್ಕೊಡೋಣ, ತೊಂದರೆ ಇಲ್ಲ, ಕಳೆದು ಹೋದ್ರೆ ಏನು ಮಾಡೋಕ್ಕಾಗತ್ತೆ, ನೀನೇನು ಬೇಕು ಅಂತ ಮಾಡಿರ್ತೀಯ ಅಂತ ಅವ್ರು ಇನ್ನೊಂದು ಲೆಟರ್ನ ಡ್ರಾಫ್ಟ್ ಮಾಡಿ ಕಳಿಸ್ಕೊಡ್ತಾರೆ.
ಯೋಗಾಯೋಗದಿಂದ ಅವರು ಮುಂಚೆ ಬರೆದಿದ್ರಲ್ಲ ಆ ಪತ್ರಿಕೆ ಸ್ವಲ್ಪ ದಿನಗಳಾದ್ಮೇಲೆ ಸಿಗುತ್ತೆ ವಾಪಸ್ಸು. ಆ 2 ಪತ್ರಗಳನ್ನು ಪಕ್ಕದಲ್ಲಿ ಇಟ್ಟು ನೋಡಿದ್ರೆ ವರ್ಬ್ಯಾಟಿಮ್ ಟು ದ ಲಾಸ್ಟ್ ಡೆಸಿಮಲ್ ಪಾಯಿಂಟ್ ಅದೇ ಇರುತ್ತೆ. ಅದೇ ವಿಚಾರನೆ, ಈವನ್ ಪಂಕ್ಚುಯೇಷನ್ಸ್ ಮೊದಲುಗೊಂಡು ಅದೇ ಇರುತ್ತೆ ಅಂತ ಹೇಳ್ಬೋದು. ಹೀಗೆ ಅವ್ರು ಯಾವುದಾದ್ರೂ ಒಂದು ವಿಚಾರನ ಕುರಿತು ಆಲೋಚನೆ ಮಾಡಿ ಮಾತಾಡಿ ಅದನ್ನು ಲಿಪಿಬದ್ಧಗೊಳಿಸಿದ್ರು, ಅದನ್ನು ಬರವಣಿಗೆಗೆ ಇಳಿಸಿದ್ರು ಅಂತ ಹೇಳಿದ್ರೆ ಅದು ಯಾವಾಗಲೂ ಅವ್ರ ತಲೆಯಲ್ಲಿ ಶಾಶ್ವತವಾಗಿ ಉಳಿದುಕೊಂಡ್ಬಿಟ್ಟಿತ್ತು ಅಂತಲೇ ಗೊತ್ತಾಗುತ್ತೆ. ಇದಕ್ಕೆ ನಮ್ಮ ಜ್ಞಾಪಕ ಚಿತ್ರಶಾಲೆಯ ಅಷ್ಟೂ ಸಂಪುಟಗಳು ಉದಾಹರಣೆ ಅಂತ ಹೇಳಬಹುದು. 8 ಸಂಪುಟಗಳಲ್ಲೂ ನೀವು ನೋಡ್ತಾ ಬನ್ನಿ, 1905, 10, 15, 20 ಆ ದಶಕಗಳಲ್ಲಿ ನಡೆದಿದ್ದು, 10, 20ನೇ ದಶಕಗಳಲ್ಲಿ ನಡೆದ ಸಂಗತಿಗಳನ್ನ ಅವರು 1950, 60, 70ನೇ ದಶಕಗಳಲ್ಲಿ ಬರೀತಾರೆ. ಹೀಗೆ ಸಾಮಾನ್ಯವಾಗಿ ನಾವು ಗಮನಿಸಿದ್ರೆ 50 ವರ್ಷದ ಅಂತರ, ಒಂದು ಸಂಗತಿ ನಡೆದಿದ್ದಕ್ಕೂ ಇವರು ಅದನ್ನು ಬರೀತಿರೋದಕ್ಕೂ 50 ವರ್ಷಗಳ ಅಂತರ. ಇಷ್ಟಿದ್ರೂ ಅವ್ರು ಹೇಳೋ ಸಂಗತಿಗಳಲ್ಲಿ ಯಾವುದ್ರಲ್ಲೂ ನಿಖರತೆಗಾಗ್ಲಿ ಒಂದು ರೀತಿಯ ಅಥೆಂಟಿಸಿಟಿಗಾಗ್ಲಿ ಕೊರತೆ ಬರೋದೇ ಇಲ್ಲ. ಇದು DVG ಅವರ ಸ್ಮೃತಿ ಶಕ್ತಿ. ಇದೆಲ್ಲ ಕೂಡ ಅವರ ಬರವಣಿಗೆಯಲ್ಲಿ ಕೆಲಸ ಮಾಡಿತ್ತು ಅಂತ ನಾವು ಅವಶ್ಯವಾಗಿ ಗಣನೆಗೆ ತೆಗೆದುಕೊಳ್ಳಲೇಬೇಕಾಗತ್ತೆ. ಮತ್ತೆ DVG ಅವರು ಸಮಾಜದ ಎಲ್ಲ ಹಂತಗಳಲ್ಲೂ ಕೂಡ ಒಂದು ರೀತಿಯಾದ ತಾದಾತ್ಮ್ಯವನ್ನು ರೂಪಿಸ್ಕೊಂಡವರು. ಅವ್ರಿಗೆ ಇದು ಮೇಲು ಇದು ಕೀಳು ಅಂತ ಯಾವುದೇ ಭಾವನೆಗಳೇ ಇರಲಿಲ್ಲ. ಅವರು ಎಷ್ಟು ಸುಲಭವಾಗಿ ವಿಶ್ವೇಶ್ವರಯ್ಯನವರು ಮತ್ತು ಮಿರ್ಜಾ ಇಸ್ಮಾಯಿಲ್ರು ಮುಂತಾದ ದಿವಾನರುಗಳ ಜೊತೆ ಹೇಗೆ ಮಾತಾಡ್ತಾ ಇದ್ರೋ, ಅವರು ಒಬ್ಬ ಹೂ ಕಟ್ಟೋರಾಗಿರ್ಬೋದು, ಒಬ್ಬರು ಮನೆ ಕೆಲಸ ಮಾಡೋರು ಇರ್ಬೋದು, ಅವ್ರು ಎಲ್ಲರ ಜೊತೆನೂ ಕೂಡ ಅದೇ ರೀತಿಯ ಆತ್ಮೀಯತೆಯನ್ನು ಉಳಿಸ್ಕೊಂಡು ಮಾತಾಡ್ತಾ ಇದ್ರು. ಯಾರ ಮರ್ಯಾದೆಗೂ ಧಕ್ಕೆ ತರ್ತಾ ಇರಲಿಲ್ಲ. ಮತ್ತೆ ಅವ್ರಿಗೆ ಏನು ಅಪೇಕ್ಷೆ ಇರಲಿಲ್ಲ. ಅವ್ರಿಗೆ ನಿಸ್ಪೃಹಸ್ಯ ತೃಣಂ ಜಗತ್ ಅಂತ ಯಾವುದನ್ನು ಹೇಳ್ತೀವಿ, ಇದನ್ನ ಅವರು ಚೆನ್ನಾಗಿ ರೂಢಿಸ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಇಲ್ಲೂ ಒಂದು ಉದಾಹರಣೆ ನೆನಪಿಗೆ ಬರುತ್ತೆ. ಒಂದು ಸರ್ತಿ ಅವರು ಸಿಟಿ ಸೆಂಟ್ರಲ್ ಲೈಬ್ರರಿನೋ ಯಾವುದೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಅವರು ಕಬ್ಬನ್ ಪಾರ್ಕ್ನಲ್ಲಿರೋ ಲೈಬ್ರರಿಗೆ ಹೋಗಿರ್ತಾರೆ. ಅವರು ದಿನ ವ್ಯಾಸಂಗ ಮಾಡೋ ಪತ್ರಿಕೆಗಳನ್ನೆಲ್ಲ ಓದಬೇಕು ಅಂತ. ಅಲ್ಲಿ ಆಗಿನ ಕಾಲದಲ್ಲಿ ರೆಜೆಂಟ್ ಅಂತ ಯಾರು ಹೇಳ್ತಾರೆ, ರೆಸಿಡೆಂಟ್ ಅಂತ, ಅವರು ಬಂದ್ಬಿಟ್ಟು ಆ ಪತ್ರಿಕೆಗಳನ್ನೆಲ್ಲ ನೀವು ತರಿಸ್ಬಾರ್ದು, ಈ ರೀತಿಯಾದ ವಿಷ ಬೀಜಗಳನ್ನೆಲ್ಲ ಬಿತ್ತುತ್ತಾ ಇದ್ದೀರಾ ನೀವು, ಇವಾಗಿರೋ ನಮ್ಮ ಇಂಗ್ಲಿಷ್ ಸರ್ಕಾರದ ವಿರುದ್ಧವಾಗಿ ಈ ರೀತಿ ಎಲ್ಲ ಜನರನ್ನು ಎಬ್ಬಿಸ್ತಾ ಇದ್ದೀರಾ, ನೀವು ಒಗ್ಗೂಡಿಸ್ತಾ ಇದ್ದೀರಾ, ಇದೆಲ್ಲ ತಪ್ಪು ಅಂತ. DVG ಅವರು ವಾಪಸ್ ಬಂದ್ಬಿಟ್ಟು ಅಲ್ಲಿ ಅವ್ರು ನಡೆಸ್ತಿದ್ದ ಪತ್ರಿಕೆಯಲ್ಲಿ ಅವ್ರು ಬರೀತಾರೆ, ಅವ್ರು ಎದುರು ಹಾಕ್ಕೊಳ್ತಾರೆ. ಆಗಿನ ಇಂಗ್ಲಿಷ್ ಸರ್ಕಾರದ ವಿರುದ್ಧವಾಗಿ ಅವ್ರು ಬರೀತಾರೆ. ಆಗಿನ ಕಾಲದ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ, the government had every right to even hang a person without further trial. ಆ ಸಂದರ್ಭದಲ್ಲೂ ಕೂಡ ಒಂದು ಧೀರತೆಯಿಂದ DVG ಅವರು ಈ ರೀತಿಯಿಂದ ನಡ್ಕೊಂಡಿದ್ದು ಗೊತ್ತಾಗುತ್ತೆ. ಈ ರೀತಿಯಾದ ನಿಸ್ಪೃಹತೆ ಅವ್ರದ್ದು. ಹೀಗಾಗಿ ಅವರು ಸಮಾಜದ ಎಲ್ಲ ಭಾಗಗಳಲ್ಲೂ ಕೂಡ ಇಷ್ಟು ಒಂದು ರೀತಿಯ ಏಕಸ್ಥಿತಿಯಿಂದ ತೊಡಗಿಸ್ಕೊಂಡಿದ್ರಿಂದ ಅವರಿಗೆ ತಮ್ಮ ಖಾಸಗಿ ಕೆಲಸಗಳಿಗೆ, ತಮ್ಮ ಪರ್ಸ್ನಲ್ ಕೆಲಸಗಳಿಗೆ ಸಮಯ ಎಷ್ಟು ಸಿಕ್ತಿತ್ತು ಅಂತ ನಾವೇ ನೋಡ್ಕೋಬಹುದು. ಶೇಷಗಿರಿ ರಾಯರು ಒಂದು ಕಡೆ ಬರೀತಾರೆ, DV ಗುಂಡಪ್ಪನವ್ರ ಮನೆಗೆ ಯಾವಾಗಾದರೂ ಹೋದರೆ ಅಲ್ಲಿ ಸಾಮಾನ್ಯ ಒಂದು 10-15 ಜನ ಆದರೂ ಇರ್ತಾನೆ ಇರ್ತಿದ್ರು. ಅಲ್ಲಿ ಋಗ್ವೇದದ ಯಾವುದೋ ಒಂದು ಸೂಕ್ತ ಅಥವಾ ವೈದಿಕವಾದ ಶಬ್ದದಿಂದ ಮೊದಲುಗೊಂಡು ಶೇಕ್ಸ್ಪಿಯರ್ನ ಸಾನೆಟ್ಗಳವರೆಗೂ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಚರ್ಚೆಗೆ ಬರ್ತಾ ಇದ್ವು ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಇದು ಪಾಶ್ಚಾತ್ಯದ ಸಂಗತಿ, ಇದು ನಮ್ಮ ಭಾರತೀಯ ಸಂಗತಿ, ಈ ರೀತಿಯಾದ ಭೇದಗಳು ಯಾವುದರಲ್ಲೂ ಇರಲಿಲ್ಲ. ಇದನ್ನೆಲ್ಲಾನು ನಾವು ಕಗ್ಗದಲ್ಲಿ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಕಾಣೋದಕ್ಕೆ ಅವಕಾಶ ಇದೆ. ಅವ್ರ ಪರ್ಸನಲ್ ಕೆಲಸಗಳಿಗೆ ಹಾಗಾಗಿ ಅವಕಾಶನೇ ಇರ್ತಾ ಇರಲಿಲ್ಲ. ಅವ್ರ ಬರವಣಿಗೆ ಆಗಲಿ ಆಲೋಚನೆ ಆಗಲಿ ಜನರ ಮಧ್ಯದಲ್ಲೇ ನಡೀತಾ ಇತ್ತು. ಆ ಮಟ್ಟಕ್ಕೆ ಸಮಾಜದ ಜೊತೆ ಅವರು ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು. ಇದು ಅವರ ಬರವಣಿಗೆ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅಂತ ನನಗನ್ಸುತ್ತೆ ಅಂತ ಹೇಳಿದ್ರೆ, ನಾನು ಒಂದು ಪ್ರವಚನ ವಿಧಾನದಲ್ಲಿ, ಪ್ರವಚನ ಶೈಲಿಯಲ್ಲಿ DVG ಅವ್ರ ಬರವಣಿಗೆ ಸಾಗುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲೇನೆ ಒಂದು ವ್ಯಕ್ತ ಸ್ವಗತ ಅಂತ ಯಾವುದನ್ನು ಹೇಳ್ತೀವಿ, ತಮ್ಮಲ್ಲಿ ತಾವೇ ಮಾತಾಡ್ಕೊಳ್ಳೋದನ್ನ, ಆದರೆ ಜನರಿದ್ದಾರೆ, ಆ ಜನರ ಜೊತೆನೂ ನಾನು ಈ ವಿಚಾರವನ್ನು ಹಂಚ್ಕೋಬೇಕು, ಈ ರೀತಿಯ ಒಂದು ವಿಧಾನದಲ್ಲಿ DVG ಅವ್ರ ಬರವಣಿಗೆ ಕಾಣಿಸುತ್ತೆ. ಆ ಒಂದು ವ್ಯಕ್ತ ಸ್ವಗತದ ಒಂದು ವಿಧಾನ ಅವ್ರ ಬರವಣಿಗೆಯಲ್ಲಿ ಕಾಣಿಸುತ್ತೆ ಅಂತ. ಇದರ ಒಂದು
ಎಕ್ಸಾಕ್ಟ್ ಈಕ್ವಿವೆಲೆಂಟ್ ಅಲ್ಲ. ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ನಾವು ಯಾವುದನ್ನ ಲೌಡ್ ಥಾಟ್, ಲೌಡ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿನಲ್ಲಿ ಸಾಗುತ್ತೆ ಅವ್ರ ಬರವಣಿಗೆ. ಅದಕ್ಕೆ ಒಂದು ಸ್ವಲ್ಪ ಬೇರೆ ಅರ್ಥ ಛಾಯೆ ಇದೆ ಇಂಗ್ಲೀಷ್ನಲ್ಲಿ, ಬಟ್ ಸಾಮಾನ್ಯ ಹಾಗೆ ಸಾಗುತ್ತೆ ಅವ್ರ ಬರವಣಿಗೆ ಅಂತ ಹೇಳಬಹುದು. ಇದಿಷ್ಟು ಸ್ಥೂಲವಾಗಿ ಡಿ ವಿ ಜಿ ಅವರ ಗದ್ಯ ಬರವಣಿಗೆಯ ವಿಶಿಷ್ಟ ಲಕ್ಷಣಗಳು ಅಂತ ಹೇಳಬಹುದು. ಮತ್ತು ಇವಾಗ ಇನ್ನು ಈ ಪ್ರವಚನದ ಮುಂದಿನ ಭಾಗಗಳಲ್ಲಿ ಡಿ ವಿ ಜಿ ಅವರು ಅವರ ಬರವಣಿಗೆಯಲ್ಲಿ ಕೆಲವೊಂದು ವಿಧಾನಗಳನ್ನು ಬಳಸ್ತಾ ಹೋಗ್ತಾರೆ. ಒಂದು ವಿಚಾರವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಬೇರೆ ಬೇರೆ ದಿಕ್ಕುಗಳಿಂದ ಒಂದೇ ವಿಚಾರವನ್ನು ಪ್ರತಿಪಾದನೆ ಮಾಡಬಹುದು. ಉದಾಹರಣೆಗೆ ಮಾಸ್ತಿಯವರು ಒಂದು ವಿಚಾರವನ್ನು ಕುರಿತು ಹೇಳೋದಕ್ಕೂ ಗುಂಡಪ್ಪನವರು ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದೇ ರೀತಿ ಮುಂದಿನ ಡಿ ವಿ ಜಿ ಅವ್ರ ಮುಂದಿನ ಪೀಳಿಗೆ ಅಂತ ನಾವು ಗಮನಿಸಿದ್ರೆ ಅಲ್ಲಿ ಕೆ ಕೃಷ್ಣಮೂರ್ತಿಗಳಿರ್ಬೋದು, ಸೇಡಿಯಾಪು ಕೃಷ್ಣ ಭಟ್ರು ಇರ್ಬೋದು, ಎನ್ ಮೂರ್ತಿರಾಯರಿರ್ಬೋದು, ಇವ್ರು ಎಲ್ಲರಲ್ಲೂ ಕೂಡ ಒಂದು ಎರಡು ಮೂರು ಲೈನ್ ಓದೋಷ್ಟರಲ್ಲೇ ಈ ಬರವಣಿಗೆ ಇಂಥದ್ದೇ ಲೇಖಕರು ಈ ಬರವಣಿಗೆಯನ್ನು ಮಾಡಿದ್ದಾರೆ ಅನ್ನೋಷ್ಟು ಸ್ಫುಟವಾಗಿ ಅವರ ಶೈಲಿಗಳು ಕಾಣಿಸ್ತಾ ಇತ್ತು. ಅದೇ ರೀತಿ ಗುಂಡಪ್ಪನವರದು ಕಾಣಿಸುತ್ತೆ. ಇದಕ್ಕೆ ಕಾರಣವಾಗಿ ಅವರು ರೂಢಿಸ್ಕೊಂಡಿದ್ದ ಕೆಲವೊಂದು ವಿಧಾನಗಳಿವೆ. ಅವುಗಳ ಕೆಲವು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಇವಾಗ. ಒಂದು ಮುಖ್ಯವಾಗಿ ಕಾಣಿಸೋದು ಅಂತ ಹೇಳಿದ್ರೆ, ಯಾವುದೇ ಒಂದು ವಿಷಯ ಅಥವಾ ವ್ಯಕ್ತಿ ಬಗ್ಗೆ ಡಿ ವಿ ಜಿ ಅವರು ಬರವಣಿಗೆಯನ್ನು ಮಾಡ್ತಿರ್ಬೇಕಾದ್ರೆ ಕೆಲವೇ ಸಾರವತ್ತಾದ ಮಾತುಗಳಲ್ಲಿ ಆ ವಿಚಾರದ ಒಂದು ಸಂಗ್ರಹವನ್ನು ನಮಗೆ ಮಾಡಿಕೊಟ್ಬಿಡ್ತಾರೆ. ಈ ರೀತಿ ಒಂದು ಶಬ್ದದಿಂದ ಒಂದು ವಿಚಾರವನ್ನು ಇಡಿಯಾಗಿ ಹಿಡಿದುಕೊಡೋದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಆದರೆ ಡಿ ವಿ ಜಿ ಅವರು ಇದನ್ನು ಲೀಲೆಯಿಂದ ಮಾಡ್ತಾರೆ. ಇದನ್ನು ಅವ್ರ ಎಲ್ಲ ಬರವಣಿಗೆಗಳಲ್ಲೂ ನೋಡಬಹುದು. ಉದಾಹರಣೆಗೆ ಇದು ಬಹಳ ಪ್ರಸಿದ್ಧ ಡಿ ವಿ ಜಿ ಅವರ ಬರವಣಿಗೆಗಳನ್ನು ನಾವು ಗಮನಿಸಿದ್ರೆ, ಸಂಸ್ಕೃತಿ ಗ್ರಂಥದಲ್ಲಿ ಸುಸಂಸ್ಕೃತನೆಂಥವನು ಅಂತ ಒಂದು ಭಾಗ ಇದೆಯಲ್ಲ, ಅಲ್ಲಿ ಅವರು ಸುಸಂಸ್ಕೃತನ ಲಕ್ಷಣಗಳನ್ನು 5 ಶಬ್ದಗಳಲ್ಲಿ ನಮಗೆ 5 ಪಾಯಿಂಟ್ಗಳಲ್ಲಿ ನಮಗೆ ವಿವರವಾಗಿ ನೀಡಿಬಿಡ್ತಾರೆ. ಆಮೇಲೆ ಈ ಶಬ್ದಗಳಿಗೂ ಕೂಡ ತುಂಬ ನಿದರ್ಶನ ಪುರಸ್ಸರವಾಗಿ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಇದನ್ನು ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಬರೀ ಶಬ್ದ ಹೇಳಿ ಬಿಟ್ಬಿಡೋದಿಲ್ಲ. ಆದರೆ ಆ ಎಲ್ಲ ವಿವರಣೆಗಳ ಹಿನ್ನೆಲೆಯಲ್ಲಿ ಅದರ ಸಾರವತ್ತಾದ ರೂಪವಾಗಿ ಈ ಶಬ್ದಗಳು ಹೇಗೆ ಕೆಲಸ ಮಾಡಿವೆ ಅಂತ ಕೂಡ ನಾವು ಗಮನಿಸಬಹುದು. ಏನು ಸುಸಂಸ್ಕೃತ ಲಕ್ಷಣಗಳು ಅಂತ ನಾವು ನೋಡಿದ್ರೆ ಅವರು 5 ಶಬ್ದ ಹೇಳ್ತಾರೆ. ಸ್ವಸ್ಥಾನ ಪರಿಜ್ಞಾನ, ಪರೇಂಗಿತ ಪರಿಗ್ರಹಣ, ಸ್ವಾರ್ಥ ನಿಯಮನ, ಸಮನ್ವಯ ದೃಷ್ಟಿ, ಸರಸತೆ ಅಂತ ಈ 5 ಹೇಳಿಬಿಡ್ತಾರೆ. ಇದಕ್ಕಿಂತಲೂ ಚೆನ್ನಾಗಿ ಒಬ್ಬ ಸುಸಂಸ್ಕೃತನ ಲಕ್ಷಣಗಳನ್ನು ಯಾವುದೇ ದೇಶದ ಯಾವುದೇ ಕಾಲದಲ್ಲಿ ಇದಕ್ಕಿಂತಲೂ ಚೆನ್ನಾಗಿ ಅಡಕವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಾಯಶಃ ಅನಿಸುತ್ತೆ. ಇದು ಡಿ ವಿ ಜಿ ಅವರ ಒಂದು ಗುಣ. ಮತ್ತು ಇದು ಒಂದು ವಿಷಯದ ಬಗ್ಗೆ ಆದರೆ ಅಂದರೆ ಸಂಸ್ಕೃತಿ, ಕಲ್ಚರ್ ಅನ್ನೋದು ಇಟ್ ಇಸ್ ಎ ಕಾನ್ಸೆಪ್ಚುವಲ್ ಎಕ್ಸ್ಪೊಸಿಷನ್ ಅಂತ ಹೇಳಬಹುದು. ಇದರಲ್ದಿರ ವ್ಯಕ್ತಿಗಳ ಬಗ್ಗೆ ಬಂದಾಗಲೂ ಅವರು ಇದೇ ರೀತಿಯ ಒಂದು ಅಪ್ರೋಚನ್ನು ಇಟ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ಅವರು ಹಿರಿಯಣ್ಣನವರು, ಆಚಾರ್ಯ ಎಂ ಹಿರಿಯಣ್ಣನವರು ಅಂತ ಯಾರು ಮೈಸೂರಿನಲ್ಲಿದ್ದರು, ಅವರು ತತ್ವಶಾಸ್ತ್ರದ ಮತ್ತು ಸಂಸ್ಕೃತ ಸಾಹಿತ್ಯದ ಪ್ರಾಧ್ಯಾಪಕರಾಗಿದ್ದರು. ಅವ್ರ ಬಗ್ಗೆ ತುಂಬ ಚೆನ್ನಾಗಿರೋ ಬರವಣಿಗೆ ಮಾಡಿದ್ದಾರೆ. ಹಿರಿಯಣ್ಣನವರ ಪರಿಶುದ್ಧ ಪಾಂಡಿತ್ಯ ಅಂತ ಹೃದಯ ಸಂಪನ್ನರು ಸಂಪುಟದಲ್ಲಿದೆ. ಅಲ್ಲಿ ಅವ್ರ ಪರಿಚಯ ಮಾಡಿಕೊಡ್ತಾರೆ ಹೀಗೆ: ಹಿರಿಯಣ್ಣನವರ ಗುಣವಿಶೇಷವನ್ನು ತಿಳಿಸುವುದಕ್ಕಾಗಿ ನಾನು 3 ಪದಗಳನ್ನು ಆರಿಸಿ ಇಟ್ಟುಕೊಂಡಿದ್ದೇನೆ. ಯಾವುದು ಆ 3 ಪದಗಳು? ಅವರು ಪ್ರಾಮಾಣಿಕರು, ಅವರು ಪರಿಶುದ್ಧರು, ಅವರು ಉಪಶಾಂತರು. ಈ 3 ಪದಗಳನ್ನು ಇಟ್ಟುಕೊಂಡು ನಮಗೆ ಹಿರಿಯಣ್ಣನವ್ರ ಬಗ್ಗೆ ಯಾವ್ಯಾವ ಮಾಹಿತಿ ಇವತ್ತು ನಮಗೆ ಉಪಲಬ್ಧವಿದೆ ಅದನ್ನೆಲ್ಲ ಗಮನಿಸಿದ್ರೆ ಈ 3 ಪದಗಳು ಯಾವ್ಯಾವ ವ್ಯಕ್ತಿ ಚರ್ಯೆಗಳನ್ನು ದ್ಯೋತಿಸುತ್ತವೆಯಲ್ಲ, ಅದೇ ನಮಗೆ ಹಿರಿಯಣ್ಣನವರಲ್ಲಿ ತುಂಬ ಎದ್ದು ಕಾಣುವಂಥದ್ದು. ಹೀಗೆ ಒಂದು ವ್ಯಕ್ತಿಯ ಅವನ ಪೂರ್ತಿ ಸಾರ ಸರ್ವಸ್ವವನ್ನು ಒಂದು ಶಬ್ದದಲ್ಲಿ ಹಿಡಿದುಕೊಡ್ತಾರೆ. ಇದು ಡಿ ವಿ ಜಿ ಅವರ ಮುಖ್ಯ ಲಕ್ಷಣ. ಇದೇ ರೀತಿ ಎಲ್ಲರ ಬಗ್ಗೆನೂ ಹೇಳ್ತಾರೆ. ಉದಾಹರಣೆಗೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದರು. ಮೈಸೂರು ರಾಜ್ಯಕ್ಕೆ ಜಗತ್ಪ್ರಸಿದ್ಧಿಯನ್ನು ತಂದುಕೊಟ್ಟಂಥ ಮಹಾನ್ ಭಾವರವರು. ಜಗತ್ತಿನಿಂದ ಎಲ್ಲ ಕಡೆಗಳಿಂದಲೂ ಕೂಡ ಅವರಿಗೆ ಪ್ರಶಸ್ತಿ ಸಿಗ್ತಾ ಇತ್ತು. ಅವ್ರ ಬಗ್ಗೆನೂ ಕೂಡ ಡಿ ವಿ ಜಿ ಅವರು ಬರವಣಿಗೆ ಮಾಡಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ಪದವಿಗೆ ಮುಂಚೆ ಕರ್ತವ್ಯ ಚಿಂತೆ, ಹುದ್ದೆಗೆ ಮೊದಲು ಉದ್ದೇಶ ಚಿಂತೆ,
ಇದು ವಿಶ್ವೇಶ್ವರಯ್ಯನವರ ಜೀವನದ ಮೂಲ ಸೂತ್ರ ಎನ್ನಬಹುದು ಅಂತ. ಅಂದರೆ he was always duty conscious, he was always duty bound rather than being obsessed with his own rights ಅಂತ. ಯಾವ ಸಮಾಜದಲ್ಲಿ ಈ ಡ್ಯೂಟಿ, ಕರ್ತವ್ಯ ಚಿಂತೆ, ಕರ್ತವ್ಯ ಪ್ರವಣತೆ ತನ್ನ ರೈಟ್ಸ್ಗಿಂತ ಮೊದಲು ಬರುತ್ತಲ್ಲ, ಅದು ಸ್ವಸ್ಥವಾದ ಸಮಾಜ, ಅದೊಂದು ಆರೋಗ್ಯಕರವಾದ ಸಮಾಜ ಅಂತ ನಾವು ಆರಾಮವಾಗಿ ಹೇಳಬಹುದು. ಇದು ವಿಶ್ವೇಶ್ವರಯ್ಯನವರಲ್ಲಿದ್ದ ಮುಖ್ಯವಾದ ಗುಣ ಅಂತ ಹೇಳ್ತಾರೆ. ಈ ರೀತಿ ಒಂದು ವ್ಯಕ್ತಿತ್ವವನ್ನೇ ಶಬ್ದಗಳಲ್ಲಿ ಕಟ್ಟಿಕೊಡೋದು ತುಂಬ ಅಪರೂಪವಾದ ಒಂದು ಸಿದ್ಧಿ. ಇದನ್ನು ಡಿ ವಿ ಜಿಯವ್ರು ಮಾಡ್ಕೊಳ್ತಾರೆ. ಇದು ಒಂದಾದರೆ, ಇನ್ನೊಂದು ರೀತಿಯಲ್ಲೂ ಅವ್ರು ಮಾಡ್ತಾರೆ. ಯಾವುದೇ ಒಂದು ವಿಚಾರವನ್ನು, ಅದು ಎಷ್ಟೇ ನಿಕೃಷ್ಟವಾಗಿರ್ಬೋದು, ಎಷ್ಟೇ ಗಹನವಾಗಿರ್ಬೋದು, ಅದನ್ನು ಎಲ್ಲ ದಿಕ್ಕುಗಳಿಂದಲೂ ಪರಿಶೀಲಿಸಿ ಅದನ್ನು ತುಂಬ ವಿಶದವಾಗಿ ಸ್ಟೆಪ್ ಬೈ ಸ್ಟೆಪ್ ಅಂತ ಯಾವುದನ್ನು ಹೇಳ್ತೀವಿ ನಾವು, ಅನುಕ್ರಮದಲ್ಲಿ ಓದುಗರಿಗೆ ಯಾವುದೇ ರೀತಿ ಆಕ್ವರ್ಡ್ ಆಗದೆ ಅವ್ರಿಗೆ ಭಾರ ಅನ್ನಿಸ್ತೀರ ಅವ್ರು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಒಂದೆರಡು ಉದಾಹರಣೆಗಳನ್ನು ನಾವು ಗಮನಿಸಬಹುದು. ತತ್ವ ಎಂದರೆ ಏನು ಅಂತ ಅವರು ಒಂದು ಕಡೆ ಹೇಳ್ತಾರೆ ಜೀವನ ಧರ್ಮಯೋಗದಲ್ಲಿ. ಅವ್ರ ಮಾತುಗಳನ್ನೇ ನಾನಿಲ್ಲಿ ಓದ್ತೀನಿ. ತತ್ವ ಎಂದರೆ ಅದು ಅದಾಗಿರುವುದು, ಬ್ರಾಕೆಟ್ನಲ್ಲಿ ತತ್ ಪ್ಲಸ್ ತ್ವ. ನಮ್ಮ ದೃಷ್ಟಿಯಲ್ಲಿರುವ ಪದಾರ್ಥದಿಂದ ಅದರ ವೇಷ ಬಣ್ಣಗಳನ್ನು ಕಳೆದು ಗುಣಚೇಷ್ಟಗಳನ್ನು ಮರೆತು ಅದು ತಾನೇ ತಾನಾಗಿ, ತಾನು ತಾನೇ ಆಗಿ, ತನ್ನಿಂದ ಬೇರೆ ಯಾವುದರ ಸಂಬಂಧವೂ ಇಲ್ಲದೆ ಹೇಗಿದೆಯೋ ಹಾಗೆ ನಿರುಪಾಧಿಕವಾಗಿ ಸ್ವಸ್ವಭಾವದಲ್ಲಿರುವ ಸ್ಥಿತಿಯೇ ತತ್ವ. ಇದನ್ನು ಹೇಳ್ತಾರೆ ಅವರು. ಅಂದರೆ ಇದೊಂದು ಸಣ್ಣ ವಾಕ್ಯಖಂಡ ಅಷ್ಟೇ. ತತ್ವ ಅಂದರೆ ಏನು ಅಂತ ಸಂಸ್ಕೃತ ವ್ಯಾಕರಣ ಗೊತ್ತಿರೋರಿಗೆ ತತ್ವ, ತಸ್ಯ ಭಾವ ತತ್ವಂ ಅಂತ ಗೊತ್ತಿರುತ್ತೆ. ಆದರೆ ಇಲ್ಲಿ ವಾಕ್ಯಖಂಡ ಹೇಗೆ ರಚಿತವಾಗಿದೆ ಅಂತ ಸ್ವಲ್ಪ ಗಮನಿಸೋಣ. ನೋಡಿ, ಮೊದಲಿಗೆ ಅವ್ರು ಹೇಳ್ತಾರೆ ತತ್ವ ಎಂದರೆ ಅದು ಅದಾಗಿರುವುದು ಅಂತ. ಇದನ್ನು ಸ್ಥೂಲವಾಗಿ ಅನುವಾದ ಅಂತ ಹೇಳಬಹುದು, ತತ್ವ ಶಬ್ದದ ಕನ್ನಡ ಭಾಷೆಯಲ್ಲಿ ಕೊಟ್ಟ ಅನುವಾದ. ಆಮೇಲೆ ಅವರು ಇದಕ್ಕೆ ವಿವರಣೆ ಕೊಡ್ತಾರೆ. ಯಾಕೆಂದ್ರೆ ಬರೀ ಅನುವಾದ ಹೇಳಿದ್ರೆ ಆ ವಿಚಾರದ ಒಂದು ಏಕದೇಶೀಯ ಪರಿಚಯ ಆಗುತ್ತೆ ಹೊರತು ಪೂರ್ಣ ಪ್ರಮಾಣದ ಪರಿಚಯ ಆಗೋದಿಲ್ಲ. ಹಾಗಾಗಿ ಒಂದು ಸರ್ವತೋಮುಖವಾದ ಪರಿಚಯ ಆಗಬೇಕು ವಾಚಕರಿಗೆ ಅನ್ನೋ ಗಮನದಿಂದ ಅವರು ಇದನ್ನ ವಿವರಿಸ್ತಾರೆ. ಅದೇನು ಆ ವಿವರಣೆ ಅಂತ ಹೇಳಿದ್ರೆ, ನಮ್ಮ ದೃಷ್ಟಿಯಲ್ಲಿರುವ ಪದಾರ್ಥದಿಂದ ಅದರ ವೇಷ ಬಣ್ಣಗಳನ್ನು ಕಳೆದು ಗುಣಚೇಷ್ಟೆಗಳನ್ನು ಮರೆತು ಅದು ತಾನೇ ತಾನಾಗಿ ಅಂತ ಹೀಗೆ ಮುಂದಾಗಿ ಬರೀತಾರೆ. ಅಂದರೆ ಏನು, ನಾವೊಂದು ಪದಾರ್ಥವನ್ನು ಗಮನಿಸಿದ್ರೆ ಆ ಪದಾರ್ಥ ನಮ್ಮ ಅರಿವಿಗೆ ಬರೋದು ಹೇಗೆ, ಅದರ ಗುಣವಿಶೇಷಗಳಿಂದ, ಅದರ ಗುಣಚರ್ಯೆಗಳಿಂದ. ಅದನ್ನು ಕ್ಯಾರೆಕ್ಟರಿಸ್ಟಿಕ್ ಸ್ಟಡಿ ಅಂತ ಹೇಳ್ತೀವಲ್ಲ, ಸೈನ್ಸ್ ಮೂಲನೇ ಅಲ್ಲಿದೆ. If you want to analyze something, you will have to first make a detailed list of its characteristics and how it reacts under different circumstances, which is again validated by empirical evidence. ಇದು ಸೈನ್ಸ್ನ ಸಾಮಾನ್ಯವಾದ ನಿಯಮ. ಅದನ್ನ ಅವರು ಭಾಷೆಯಲ್ಲಿ ಕೂಡ ಮಾಡ್ತಾರೆ. ಆಮೇಲೆ ಈ ರೀತಿಯಾದ ತುಂಬ ಸುಲಭಗ್ರಾಹ್ಯವಾದ ವಿವರಣೆಯನ್ನು ಕೊಟ್ಟು ಕೊನೆಗೆ ಶಾಸ್ತ್ರ ಪರಿಷ್ಕಾರ ಮಾಡ್ತಾರೆ. ಯಾಕೆಂದ್ರೆ ಒಂದು ವಿಚಾರವನ್ನ ಹೀಗೆ ಎಲ್ರಿಗೂ ಅರ್ಥವಾಗಬೇಕು ಅಂತ ಒಂದು ಸುಲಭವಾದ ಲಘುವಾದ ರೀತಿಯಲ್ಲಿ ಹೇಳಿಬಿಡ್ಬೋದು. ಆದರೆ ಅದೊಂದು ಶಾಸ್ತ್ರವಾಗೂ ಆಗಬೇಕಲ್ಲ, ಶಾಸ್ತ್ರ ಪರಿಷ್ಕಾರ ಬೇಕಲ್ಲ, ಒಂದು ನಿಷ್ಕರ್ಷೆ ಬೇಕಲ್ವ ಯಾವುದೇ ಒಂದು ವಿಚಾರಕ್ಕೂ. ಅದನ್ನೂ ಕೂಡ ಮಾಡಿಕೊಡ್ತಾರೆ. ಅದೇನು ಅಂದರೆ, ನಿರುಪಾಧಿಕವಾಗಿ ಸ್ವಸ್ವಭಾವದಲ್ಲಿರುವ ಸ್ಥಿತಿಯೇ ತತ್ವ ಅಂತ. ಅಂದರೆ ಇವಾಗ ಯಾವುದು ಬಣ್ಣ ಅಂತ ಹೇಳಿದ್ರು, ಗುಣ ಅಂತ ಹೇಳಿದ್ರು, ಅವುಗಳೆಲ್ಲ ವೇದಾಂತ ಸಿದ್ಧಾಂತದಲ್ಲಿ ಬೇರೆ ಕಡೆ ಎಲ್ಲ ಬಂದಿರುವಂಥ ನಮಗೆ ಗೊತ್ತಿರೋ ಹಾಗೆ ಉಪಾಧಿಗಳು ಅಂತ ಹೇಳ್ತಾರೆ. ಹೀಗೆ ನಿರುಪಾಧಿಕವಾಗಿ ಯಾವುದೇ ಉಪಾಧಿಗಳು ಇಲ್ಲದೆ ಸ್ವಸ್ವಭಾವದಲ್ಲಿ ಇರುವ ಸ್ಥಿತಿಯೇ ತತ್ವ ಅಂತ. ಹೀಗೆ ಒಂದು ವಿಚಾರವನ್ನು ಕುರಿತು ಬರೀತಿರಬೇಕಾದ್ರೆ ಅದನ್ನು ಹೇಗೆ ಹೇಳೋದು ಅಂತ, ಯಾವ ರೀತಿಯ ಎಂಫಸಿಸ್ ಇರಬೇಕು, ಅದಕ್ಕೆ ಯಾವ ರೀತಿಯ ಸೂಕ್ತವಾದ ಉದಾಹರಣೆಗಳನ್ನು ಕೊಡಬೇಕು, ಇದು ಎಲ್ಲವನ್ನೂ ಗಮನಿಸ್ತಾ ಇದ್ರು ಡಿ ವಿ ಗುಂಡಪ್ಪನವರು ಅಂತ. ಇದೇ ವಿಚಾರದಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ಗಮನಿಸೋಣ. ಕನ್ನಡ ಭಾಷೆಯಲ್ಲಿ ಅವ್ರದ್ದೇ ವಾಕ್ಯವನ್ನು ಓದ್ಬಿಡ್ತೀನಿ, ಇನ್ನೂ ಸ್ಪಷ್ಟವಾಗುತ್ತೆ. ಒಳ್ಳೆಯದು ಎಂಬುದು ಕನ್ನಡ ಮಾತು. ಅದರ ಬೇರು ಅಂದರೆ ಧಾತು ರೂಟ್ ಅನ್ನೋದರಲ್ಲಿ ಇದೆ. ಒಳ್ಳೆ ಎಂದರೆ ಇರುವುದು. ಈ ಮಾತಿಗೆ ಒಡಹುಟ್ಟಿನಂತೆ ಇರುವ ಕನ್ನಡದ ಮಾತು ಉಳ್ ಎಂಬುದು. ಉಳ್ ಎಂದರೂ ಇರುವುದು ಎಂದೇ ಅರ್ಥ. ಉಳ್, ಉಂಟು ಎಂಬ ಕನ್ನಡ ಶಬ್ದಗಳು ಯಾವುದಿವೆಯಲ್ಲ, ಈ ಮಾತುಗಳಲ್ಲಿ ಉಳ್ ಎಂಬುದು ಕಂಡುಬರುತ್ತದೆ. ಹೀಗೆ ಒಳ್ಳೆಯದು ಎಂದರೆ ಬಹುಕಾಲ ಇರತಕ್ಕದ್ದು, ಕುಂದದೇ ಇರುವುದು ಎಂಬುದಾಗಿ ಅರ್ಥ. ಯಾವುದು ಅಳಿಯದೆ ಉಳಿದುಕೊಂಡಿರುತ್ತದೆಯೋ ಅದೇ ಉಳ್, ಅದೇ ಒಳ್ಳೆಯದು ಅಂತ ಹೇಳ್ತಾರೆ.
ಈ ವಿವರಣೆಯನ್ನು ನಾವು ಗಮನಿಸಿದ್ರೆ ನಮ್ಮ ಭಾರತೀಯ ಚಿಂತನ ಪದ್ಧತಿ ಅಂತ ಯಾವುದಿದೆ, ಯಾವುದನ್ನು ನಾವು ತುಂಬ ಮೌಲಿಕವಾದದ್ದು ಅಂತ ಪರಂಪರೆಯುದ್ದಕ್ಕೂ ಗಮನಿಸ್ಕೊಂಡು ಬಂದಿದ್ದೀವಿ, ಅದನ್ನು ಇಲ್ಲಿ ಒಂದು ಒಳ್ಳೆಯದು ಉಳ್ಳದ್ದು ಎಂಬ ಶಬ್ದಗಳ ಮೀಮಾಂಸೆಯನ್ನು ಮಾಡ್ತಾ ಡಿ ವಿ ಜಿ ಅವರು ಹೇಗೆ ನಮ್ಮ ಕಣ್ಣು ಮುಂದೆ ತಂದಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇನೆಂದರೆ, ನಾವು ಯಾವುದು ಒಂದು ಪರಮಾತ್ಮ ವಸ್ತು, ಅದನ್ನು ಸಚ್ಚಿದಾನಂದ ಘನ ಅಂತ ಯಾವುದನ್ನು ಕರಿತೀವಿ, ಅದರಲ್ಲಿ ಒಂದು ಅವಶ್ಯವಾದ ಘಟಕ ಇರುವಂಥದ್ದು ಸತ್ ಅಂತ. ಸತ್ ಅಂದರೆ ಇರೋದು ಅಂತ. ಭೂ ಸತ್ತಾಯಾಮ್ ಅಂತಲೇ ಸಂಸ್ಕೃತದಲ್ಲಿ ಧಾತು. ಹಾಗಾಗಿ ಯಾವುದು ಚಿರಕಾಲದಲ್ಲಿಯೂ ಇರುತ್ತೋ ಅದೇ ಒಳ್ಳೆಯದು ಅಂತ ಭಾರತೀಯರಾದ ನಮ್ಮ ವಿಶ್ವಾಸ. ಯಾವುದು ಕಾಲಪ್ರವಾಹದಲ್ಲಿ ಕೊಚ್ಚಿ ಹೋಗದೆ ಅಬಾಧಿತವಾಗಿ ತನ್ನ ಸ್ಥಿತಿಯನ್ನು ಉಳಿಸ್ಕೊಂಡು ಇತರರಿಗೆ ತೊಂದರೆ ಕೊಡದೆ ಇರುತ್ತದೆಯಲ್ಲ, ಅದೇ ಒಳ್ಳೆಯದು ಅಂತ ನಮ್ಮ ಪರಂಪರೆಯಲ್ಲಿರೋ ನಂಬಿಕೆ. ಇದನ್ನ ಒಂದು ಶಬ್ದದ ವಿವರಣೆಯಲ್ಲೇ ನಮಗೆ ಗೊತ್ತಾಗದೇನೆ ಡಿ ವಿ ಗುಂಡಪ್ಪನವರು ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದೋ ಸದ್ವಿಶ್ವಾಸ, ಇದು ಸದ್ವಸ್ತು, ಇಲ್ಲಿ ಸಚ್ಚಿದಾನಂದ ಘನ ಅಂತೆಲ್ಲ ಹೇಳಿಲ್ಲ ಡಿ ವಿ ಗುಂಡಪ್ಪನವರು. ಆದರೆ ಆ ವಿಚಾರ ಅಲ್ಲಿಲ್ವೋ? ಖಂಡಿತವಾಗ್ಲೂ ಇದೆ. ಹೀಗೆ ಹೇಳದೆಯೇ ಡಿ ವಿ ಜಿಯವರು ಎಷ್ಟೊಂದು ವಿಚಾರಗಳನ್ನು ಹೇಳ್ತಾರೆ. ಇದನ್ನು ಕೂಡ ನಾವು ಗಮನಿಸ್ಕೋಬೇಕು ಅಂತ ಗೊತ್ತಾಗುತ್ತೆ. ಮತ್ತೆ ಇದೇ ಸಂದರ್ಭದಲ್ಲಿ ನಾನು ಭಾರತೀಯ ಸಿದ್ಧಾಂತದ ಒಂದು ವಿಶಿಷ್ಟ ಲಕ್ಷಣ ಅಂತ ಇದನ್ನು ಯಾಕೆ ಪ್ರಸ್ತುತಪಡಿಸ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಶಾಸ್ತ್ರ ಅಂತ ಒಂದು ಪದನ ಬಳಸ್ತೀವಲ್ಲ, ನಾಲೆಡ್ಜ್ ಸಿಸ್ಟಮ್, ಯಾವುದೋ ಒಂದು ಸೈಂಟಿಫಿಕ್ ಟ್ರೀಟೈಸ್ ಅನ್ನೋದಕ್ಕೆ ಶಾಸ್ತ್ರ ಅಂತ ಬಳಸ್ತೀವಲ್ಲ, ಆ ಶಾಸ್ತ್ರಕ್ಕೆ ನಿರ್ವಚನ ಹೇಳ್ತಾ ಶಂಸನಾತ್ ಶಾಸನಾತ್ ಶಾಸ್ತ್ರಂ ಅಂತ ಹೇಳ್ತಾರೆ. ಅದರಲ್ಲಿ ಶಾಸನ ಮಾಡೋದು ಒಂದು ಆರ್ಡೇನಿಂಗ್ ಅಂತ ಹೇಳಬಹುದು. ಒಂದು ರೀತಿಯ ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ ಅದೊಂದು ಆದೇಶದ ರೂಪದಲ್ಲಿ ಇರುತ್ತೆ, ಅದು ಶಾಸನ. ಇನ್ನೊಂದು ಅದೇ ನಿರ್ವಚನದಲ್ಲಿ ಇನ್ನೊಂದು ಆಯಾಮ ಅಂತ ಹೇಳಿದ್ರೆ ಶಂಸನ ಅಂತ ಇರುತ್ತೆ. ಆ ಶಂಸನ ಶಬ್ದಕ್ಕೆ ಇರೋ ಬೇರೆ ಬೇರೆ ಅರ್ಥಗಳಲ್ಲಿ ಒಂದು ರೀತಿಯ ಹಾರೈಕೆ, ಒಂದು ರೀತಿಯ ಆಶಂಸೆ ಅಂತ. ಅಂದರೆ ಯಾವುದು ಒಂದು ಶಾಸ್ತ್ರ ಆಗಬೇಕು ಅಂತ ಹೇಳಿದ್ರೆ ಅದು ವಸ್ತುತಃ ಒಳ್ಳೆಯದಾಗಿರಬೇಕು ಅಂತ ನಮ್ಮಲ್ಲಿ ಬಂದಿರೋದು. ಯಾವುದನ್ನೇ ಇವಾಗ ಡಿಸ್ಟ್ರಕ್ಟಿವ್ ಸೈನ್ಸ್ ಇಸ್ ಆಲ್ಸೋ ಎ ಸೈನ್ಸ್ ಅಂತ ಹೇಳ್ಬೋದು, ಆದರೆ ಇಟ್ ಇಸ್ ಆಲ್ಸೋ ಟ್ರೂ. ಏನು ಒಂದು ಹಂತದಲ್ಲಿ ನಿಜ. ಆದರೆ ನಮ್ಮ ಒಂದು ದೃಷ್ಟಿಕೋನ ಏನಿದೆ, ಯಾವುದು ಧನಾತ್ಮಕವಾಗಿ ನಮ್ಮ ಜೀವನಕ್ಕೆ ಸೇರ್ಪಡೆಯಾಗುತ್ತೋ ಅದನ್ನೇ ವ್ಯವಸ್ಥಿತ ರೂಪದಲ್ಲಿ ಪ್ರತಿಪಾದನೆ ಮಾಡೋ ಒಂದು ವಾಂಗ್ಮಯಕ್ಕೆ, ಒಂದು ವಾಕ್ ಸಮೂಹಕ್ಕೆ ಶಾಸ್ತ್ರ ಅಂತ ನಮ್ಮಲ್ಲಿ ಹೇಳ್ತಾರೆ. ಈ ದೃಷ್ಟಿಗಳಲ್ಲೆಲ್ಲೂ ಕೂಡ ಅವರು ಡಿ ವಿ ಜಿಯವರ ಬರವಣಿಗೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಮತ್ತೆ ಅವರು ಎಷ್ಟೊಂದು ಕಡೆ ತುಂಬ ಗಹನವಾದ ಕ್ಲಿಷ್ಟಕರವಾದ ಸಂಗತಿಗಳನ್ನು ಕೂಡ ಡಿ ವಿ ಜಿಯವರು ಪ್ರತಿಪಾದನೆ ಮಾಡಿದ್ದಾರೆ. ಇದರ ಬಗ್ಗೆ ಕೂಡ ಗಮನ ಹರಿದಂತಿಲ್ಲ ಹೆಚ್ಚಾಗಿ. ಇದನ್ನು ಗಮನಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ದೇಶ ಕಾಲಗಳ ಬಗ್ಗೆ ಅವರು ಯಾವ ಚಿಂತನೆಯನ್ನು ನಡೆಸಿದ್ದಾರೆ, ಋತ ಸತ್ಯ ಧರ್ಮ ಇವುಗಳ ಬಗ್ಗೆ ಅವರು ಯಾವ ರೀತಿಯ ಮೌಲಿಕ ಬರವಣಿಗೆಗಳನ್ನು ಮಾಡಿದ್ದಾರೆ, ಇದು ತುಂಬ ಉಪಾದೇಯವಾದದ್ದು, ಇದು ತುಂಬ ಬೆಲೆಯುಳ್ಳದ್ದು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ವಿಚಾರಗಳಿವೆಯಲ್ಲ, ದೇ ಆರ್ ವೆರಿ ವೆರಿ ಅಬ್ಸ್ಟ್ರಾಕ್ಟ್ ಇನ್ ನೇಚರ್. ದೇಶ ಆಗಲಿ ಕಾಲ ಆಗಲಿ ಮಾತಿನಲ್ಲಿ ಹೇಳೋದಕ್ಕೆ ತುಂಬ ಸುಲಭವಾಗಿ ಒದಗಿ ಬರೋದಿಲ್ಲ. ಮಾತಿನಲ್ಲಿ ಹೇಳೋದಕ್ಕೆ ಆ ವಿಚಾರಗಳು ಕಷ್ಟ. ಹಾಗಿರುವಾಗ ಮತ್ತೆ ಇದು ನಾನು ಮುಂಚೆನೇ ನಿವೇದಿಸಿದಂತೆ ಕನ್ನಡ ಭಾಷೆ ಹೊಸಗನ್ನಡದ ಗದ್ಯ ಭಾಷೆ ರೂಪುಗೊಳ್ಳುತ್ತಿದ್ದಂಥ ಕಾಲ. ಆ ಕಾಲದಲ್ಲಿ ಅವರು ಇಷ್ಟು ಸ್ಪಷ್ಟವಾಗಿ ಒಂದು ಮಾತಿನಲ್ಲಿ ಹೇಳಕ್ಕೆ ಕಷ್ಟವಾದ ವಿಚಾರವನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ಗುಂಡಪ್ಪನವರ ಒಂದು ಪ್ರಗಲ್ಭತೆ ಯಾವುದು ಅಂತ ನಾವೇ ಊಹಿಸ್ಕೊಳ್ಬಹುದು. ನಾನು ಒಂದು ಉದಾಹರಣೆಯನ್ನು ಹೇಳ್ತೀನಿ. ಇದು ಮತ್ತೆ ಜೀವನ ಧರ್ಮ ಯೋಗದಲ್ಲಿ ಬಂದಿರುವಂಥದ್ದು. 2ನೇ ಅಧ್ಯಾಯದಲ್ಲಿ ಅವರು ಇಡೀ ಯಾವುದೇ ಶಾಸ್ತ್ರ ಗ್ರಂಥವನ್ನು ಓದಬೇಕಾದ್ರೆ ಪರಿಭಾಷೆಗಳು ಅಂತ ಯಾವುದು ಬರುತ್ತೆ, ಟೆಕ್ನಿಕಲ್ ವರ್ಡ್ಸ್ ಅಥವಾ ಜಾರ್ಗಾನ್ ಅಂತ, ಅವುಗಳನ್ನು ವಿವರಣೆ ಮಾಡ್ತಾರೆ ಡಿ ವಿ ಜಿ ಅವರು. ಆ ಸಂದರ್ಭದಲ್ಲಿ ಹೇಳಿರುವಂಥ ಒಂದು ಖಂಡಿಕೆಯನ್ನು ನಾನಿಲ್ಲಿ ಉದ್ಧಾರ ಮಾಡ್ತಿದ್ದೀನಿ. ದೇಶ ಕಾಲದ ಬಗ್ಗೆ ಅವರು ಹೇಳಿರುವಂಥದ್ದು. ಅವ್ರು ಹೇಳ್ತಾರೆ, ಜಗತ್ತಿನ ವಸ್ತುಕ್ರಿಯಾಭೇದಗಳ ಅನುಭವದಿಂದ ನಮ್ಮ ಮನಸ್ಸಿನಲ್ಲಿ ಉತ್ಪನ್ನವಾಗುವ ಗಾತ್ರ ಪರಿಮಾಣ ಕಲ್ಪನೆಗಳು ಅಂತ ಒಂದು ಹಂತದಲ್ಲಿ ಹೇಳ್ತಾರೆ. ದೇಶ ಕಾಲ ಇವೆರಡು, ಈ ವಾಕ್ಯ ತುಂಬ ಮುಖ್ಯ. ಈ ಪದ ಜಗದ ಅಸ್ತಿತ್ವಾನುಭವ ವಾಚಕಗಳು ಅಂತ ಒಂದು ಶಬ್ದ ಹೇಳ್ಬಿಡ್ತಾರೆ. ದೇಶ ಕಾಲ ಅಂದರೆ ನಾವು ಏನು ತುಂಬ ತಲೆ ಕೆರ್ಕೊಂಡು ಯೋಚನೆ ಮಾಡಿದ್ರು ಅದೇನು ಅಂತ ಹಿಡಿದುಕೊಳ್ಳೋದಕ್ಕಾಗೋದಿಲ್ಲ. ಮುಷ್ಟಿಮೇಯವಾಗಿ ಹೇಳೋದು ತುಂಬ ಕಷ್ಟವಾಗುತ್ತೆ. ಅದೇನು ಅಂತ ಹೇಳಿದ್ರೆ ಜಗತ್ತು ಉಂಟು, ಜಗತ್ತು ಇದೆ ಅಂತ ನಮ್ಮ ಅನುಭವಕ್ಕೆ ಬರ್ತಿರೋದೇ ದೇಶ ಕಾಲಗಳಿಂದ ಅಂತ.
ಇದನ್ನ ಮತ್ತೆ ವೇದಾಂತ ಸಿದ್ಧಾಂತದಲ್ಲಿ ವಿಶೇಷವಾಗಿ ಅದ್ವೈತ ಪರಂಪರೆಯಲ್ಲಿ ಬಹಳ ಚೆನ್ನಾಗಿ ಶಂಕರ ಭಗವತ್ಪಾದರು ತಮ್ಮ ಭಾಷೆಗಳಲ್ಲಿ ಹೇಳಿದ್ದಾರೆ. ಆದ್ರೆ ಈ ಮಾತಿದೆಯಲ್ಲ, ಈ ಫ್ರೇಸ್ ಇದೆಯಲ್ಲ, ಈ ಸಮಾಸ ಗುಂಫನ ಇದೆಯಲ್ಲ, ಜಗದ್ ಅಸ್ತಿತ್ವಾನುಭವ ವಾಚಕಗಳು ಅಂತ, ಇದನ್ನ ಯಾರೂ ಹೇಳಿಲ್ಲ, ಶಂಕರರು ಹೇಳಿಲ್ಲ. ಹೀಗೆ ನೋಡಿದ್ರೆ ಒಂದು ಪರಂಪರೆಗೇನೆ ಡಿ ವಿ ಜಿ ಅವರು ತಮ್ಮ ಕೊಡುಗೆಗಳನ್ನು ಹೇಗೆ ಕೊಡ್ತಾರೆ ಅನ್ನೋದನ್ನು ನಾವು ಗಮನಿಸ್ಕೋಬಹುದು. ಅವ್ರು ಮುಂದುವರೆದು ಹೇಳ್ತಾರೆ, ಜಗತ್ತು ವಸ್ತುಗಳ ಮತ್ತು ಕ್ರಿಯೆಗಳ ಸಮುದಾಯ. ಜಗದ್ವಸ್ತುಗಳ ಗಾತ್ರ ವಿಸ್ತಾರಗಳನ್ನು, ಅನ್ಯೋನ್ಯ ವ್ಯವಧಾನಗಳನ್ನು ದೇಶ ಅಥವಾ ದಿಕ್ಕು ಎಂಬ ಪದವು ಸೂಚಿಸುತ್ತದೆ. ಇದು ದೇಶದ ಮಾತಾದರೆ, ಜಗತ್ ಕ್ರಿಯೆಗಳ ಅಂದರೆ ಆಕ್ಟಿವಿಟಿ, ಜಗತ್ ಕ್ರಿಯೆಗಳ ವ್ಯಾಪ್ತಿ ವಿಸ್ತಾರಗಳನ್ನು, ಅನ್ಯೋನ್ಯ ವ್ಯವಧಾನಗಳನ್ನು ಕಾಲ ಶಬ್ದವು ಸೂಚಿಸುತ್ತದೆ. ಇದು ಒಂದು ಸ್ವಲ್ಪ ಟರ್ಸಾಗಿ ಬರೆದಿದ್ದಾರೆ, ತುಂಬ ಶ್ಲಕ್ಷಣವಾಗಿ ಬರೆದಿದ್ದಾರೆ ಡಿ ವಿ ಜಿ ಅವರು ಅಂತ ಹೇಳ್ಬೋದು. ಆದರೆ ಒಂದು ಶಾಸ್ತ್ರಕ್ಕೆ ಇದು ತುಂಬ ಬೇಕಾಗಿರೋದು. ಡಿ ವಿ ಜಿನೇ ಒಂದು ಕಡೆ ಬರೀತಾರೆ, ಶ್ಲೇಷ ಅಥವಾ ಪನ್ ಅಂತ ಯಾವ್ದು ಹೇಳ್ತೀವಿ ಅದು ಕಾವ್ಯದಲ್ಲಿ ಒಂದು ಗುಣ, ಆದರೆ ಶಾಸ್ತ್ರದಲ್ಲಿ ದೋಷ ಅಂತ ಬರೀತಾರೆ. ಶಾಸ್ತ್ರದಲ್ಲಿ ಒಂದು ವಿಚಾರಕ್ಕೆ ಒಂದೇ ಅರ್ಥ ಅಂತ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಲೀಡ್ ಟು ಕೆಯಾಟಿಕ್ ರಿಪರ್ಕಷನ್ಸ್. ಒಂದು ವಿಚಾರವನ್ನು ಭಾರತ ದೇಶದಲ್ಲಿ ಈಗ ಹೇಳ್ತೀವಿ, ISI ಸ್ಟ್ಯಾಂಡರ್ಡು ನಮಗೆ ಕೊಳ್ಳೇಗಾಲದಲ್ಲಿ ಒಂದು ಕಡೆ ಇದೆ, ಅಶೋಕ್ ನಗರದಲ್ಲಿ ಒಂದು ಥರ ಇದೆ ಅಂತ ಹೇಳಿದ್ರೆ ಯಾರೂ ಒಪ್ಕೊಳ್ಳೋದೇ ಇಲ್ಲ. ಶಾಸ್ತ್ರ ಅಂತ ಹೇಳಿದ್ರೇನೆ ಎಲ್ಲರೂ ಒಪ್ಕೊಳ್ಳೋ ಅಂಥ ಒಂದು ಪ್ರಮಾಣ ಸರಣಿ ಅದು ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಡಿ ವಿ ಜಿ ಅವರ ಈ ವಿಚಾರದಲ್ಲಿರೋ ನಿಷ್ಕೃಷ್ಟತೆ ಅದು ಗುಣವೇ ಹೌದು ಎಂದು ನಮಗೆ ಗೊತ್ತಾಗುತ್ತೆ. ಮತ್ತೆ ಅವರು ಬರೀ ಇಷ್ಟು ಗಹನವಾದ ಸಂಗತಿಗಳನ್ನೇ ಹೇಳ್ಕೊಂಡಿದ್ರ, ಅವರು ಲಘುವಾದ ವಿಚಾರಗಳನ್ನ ವೈನೋದಿಕವಾಗಿ ಹೇಳಲೇ ಇಲ್ವಾ ಅಂತ ಹೇಳಿದ್ರೆ ಅವಶ್ಯವಾಗಿ ಹೇಳಿದ್ರು. ಡಿ ವಿ ಜಿ ಅವ್ರ ವ್ಯಕ್ತಿತ್ವದ ಒಂದು ಪ್ರಮುಖವಾದ ಗುಣ ಅಂತ ಹೇಳಿದ್ರೇನೆ ಅದು ವಿನೋದ ಪ್ರಿಯತೆ. ಅದು ಎಲ್ರಿಗೂ ಗೊತ್ತೇ ಇದೆ. ಒಂದು ಕಡೆ ಅವ್ರು ಹೇಳ್ತಾರೆ, ಕವಿತೆ ಬಗ್ಗೆ, ಕಾವ್ಯದ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಇದು ಎಷ್ಟೊಂದು ಜನರಿಗೆ ಇದನ್ನು ಮೊದಲಾಗಿ ಕೇಳಿದಾಗ ಮುಜುಗರದ ಸಂಗತಿ ಅಂತ ಅನ್ನಿಸ್ಬೋದು, ಅವ್ರು ಯಾಕಪ್ಪ ಹೀಗೆ ಬರ್ದಿದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ಆಲೋಚನೆ ಮಾಡಿ ನೋಡಿ, ಇದಕ್ಕಿಂತಲೂ ಚೆನ್ನಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕವಿತ್ವದ ಬಗ್ಗೆ ಅವ್ರು ಹೇಳ್ತಾರೆ, ವಿಶೇಷವಾಗಿ ಒಂದು ಕವಿತೆ ಬರಿಬೇಕು ಅಂತ ಯಾರ ಮನಸ್ಸಿನಲ್ಲಿ ಆಲೋಚನೆ ಬಂದಿರುತ್ತಲ್ವಾ, ಅವ್ರೆಲ್ಲರೂ ಇದನ್ನ ಒಂದ್ಸರ್ತಿ ಮಥನ ಮಾಡಿ ನೋಡಿ, ಇದೇ ಅನುಭವ ನಮ್ಮೆಲ್ರಿಗೂ ಆಗಿರುತ್ತೆ ಅನ್ನೋದನ್ನ ನಾನಂತೂ ನನ್ನ ಅನುಭವದಿಂದ ಹೇಳಬಹುದು. ಕವಿತ್ವಾವೇಶ ಹರಳೆಣ್ಣೆಯ ಹಾಗೆ, ಇದು ಅವರ ಥೀಸಿಸ್. ದಿಸ್ ಇಸ್ ದ ಕ್ರಕ್ಸ್ ಆಫ್ ಹಿಸ್ ಆರ್ಗ್ಯುಮೆಂಟ್. ಅದು ಒಳಗಡೆ ಒಂದು ತೊಟ್ಟಿನಷ್ಟು ಇದ್ದರೂ ಸುಮ್ಮನಿರುವುದಿಲ್ಲ, ಅದು ನಿಶೇಷವಾಗಿ ಹೊರಕ್ಕೆ ಬಂದ ಮೇಲೆಯೇ ನೆಮ್ಮದಿ, ಒಳಗೆ ಉಳಿದುಕೊಂಡಿದ್ದರೆ ಬಾಧೆ ಅಪಾಯ. ಒಂದು ಸಾರಿ ನಾನು ಈ ಉಪಮಾನವನ್ನು ಹೇಳಿದಾಗ ನನ್ನ ಸ್ನೇಹಿತರು SG ಶಾಸ್ತ್ರಿಗಳು ತುಂಬ ಆಗ್ರಹಗೊಂಡು ನನಗೆ ಶಾಪವಿಟ್ಟದ್ದು ಜ್ಞಾಪಕವಿದೆ. ಅಂದಿನಿಂದ ಬೇರೊಂದು ಉಪಮಾನವನ್ನು ಹುಡುಕುತ್ತಿದ್ದೇನೆ, ಆದರೆ ಸಿಕ್ಕಿಲ್ಲ, ಕ್ಷಮಿಸಬೇಕು ಅಂತ ಬರೀತಾರೆ. ಹೀಗೆ ಯಾವುದು ತುಂಬ ಒಂದು ಲಘುವಾಗಿ ತೇಲಿಸ್ಬಿಡ್ಬೋದು, ಆ ವಿಚಾರದಲ್ಲೂ ಕೂಡ ಎಷ್ಟು ಸತ್ಯ ಇರುತ್ತೆ ಅಂತ ಹೇಳ್ಬೋದು. ಒಂದು ಕವಿತೆ ಬರೀತಿರ್ಬೇಕಾದ್ರೆ ಗಣೇಶ್ ಅವರು ಒಂದ್ಸರ್ತಿ ಹೇಳಿದ್ ನನಗೆ ಜ್ಞಾಪಕ ಆಗುತ್ತೆ. ನಿಜವಾದ ಕವಿ ಅಂದ್ರೆ ಯಾರು ಅಂತ ಹೇಳಿದ್ರೆ, ಭಾಷೆಯಲ್ಲಿ ಯಾವುದನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲವೋ ಅದನ್ನು ಹೇಳಬೇಕು ಅಂತ ಹೆಣಗಾಡಿ ಆ ಒಂದು ಬೆದಕಾಟದಲ್ಲಿ ಯಾರು ಒಂದು ಧನ್ಯತೆಯನ್ನು ಅನುಭವಿಸ್ತಾನೋ ಅವನು ನಿಜವಾದ ಕವಿ ಅಂತ. ಇದನ್ನ ಡಿ ವಿ ಜಿ ಅವರು ಈ ಶಬ್ದ ಹರಳೆಣ್ಣೆಯ ಒಂದು ಉಪಮಾನದ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಇದೆಷ್ಟು ಉಚಿತ ಅಂತ ನಮಗೆಲ್ರಿಗೂ ಗೊತ್ತಾಗಿದೆ. ಇದಕ್ಕೆ ಹೆಚ್ಚಿನ ವಿವರಣೆ ಬೇಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಅವರು ತುಂಬ ಉಜ್ವಲವಾದ ಗದ್ಯ ಖಂಡಗಳನ್ನು ಎಷ್ಟೋ ಭಾಗಗಳಲ್ಲಿ ಬರೆದಿದ್ದಾರೆ. ಅಲ್ಲಿ ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟವಾಗುವಂಥ ಒಂದು ಉದಾಹರಣೆಯನ್ನು ಹೇಳ್ತೀನಿ ಇಲ್ಲಿ. ಅವರಿಗೆ ವಿದ್ಯಾರಣ್ಯ ಸ್ವಾಮಿಗಳು, ಸಾಯಣಾಚಾರ್ಯರು ಅಂದರೆ ಅನಿತರ ಸಾಧಾರಣವಾದ ನಿರತಿಶಯವಾದ ಭಕ್ತಿ, ಗೌರವ, ಶ್ರದ್ಧೆ, ವಿಶ್ವಾಸ ಎಲ್ಲವೂ ಇತ್ತು ಅವ್ರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ, ನಾಟ್ ಜಸ್ಟ್ ಬಿಕಾಸ್ ವಿದ್ಯಾರಣ್ಯರು ಅವರು ಯತಿತಲ್ಲಜರು, ಆಶ್ರಮ ಜ್ಯೇಷ್ಠರು ಅಂತ ಮಾತ್ರ ಅಲ್ಲ, ಅವರು ಒಂದು ಇಡೀ ಸಂಪ್ರದಾಯದ, ಒಂದು ಇಡೀ ಸಂಸ್ಕೃತಿಯ ಪುನರುತ್ಥಾನ, ರಿನೈಸಾನ್ಸ್ ಅಂತ ವಿಜಯನಗರ ಕಾಲದಲ್ಲಿ ಯಾವುದಾಯಿತು ಅದಕ್ಕೆ ಅವರು ಪುರೋಹಿತರ ಪಾತ್ರವನ್ನು ವಹಿಸಿದ್ರು ವಿದ್ಯಾರಣ್ಯರು. ಇದಕ್ಕಾಗಿ ಡಿ ವಿ ಜಿ ಅವರಿಗೆ ತುಂಬ ಗೌರವ ಇತ್ತು. ಗೋಖಲೆ ಸಂಸ್ಥೆಯ ಜ್ಞಾನಿನ ಚರಿತುಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ ಅಂತ ಯಾವುದೋ ಒಂದು ಧ್ಯೇಯವಾಕ್ಯ ಇದೆ, ಅದು ಕೂಡ ವಿದ್ಯಾರಣ್ಯ ಮುನಿಗಳ ವೇದಾಂತ ಪಂಚದಶಿ ಗ್ರಂಥದಿಂದಲೇ ತೆಗೆದುಕೊಂಡದ್ದು. ಅದನ್ನು ಆ ಹಿನ್ನೆಲೆಯಲ್ಲೂ ಕೂಡ ಈ
ವಾಕ್ಯವನ್ನು ನಾವು ಗಮನಿಸಬಹುದು. ಎಷ್ಟು ಒಂದು ಪ್ರಚೋದಕವಾಗಿರುತ್ತೆ, ಎಷ್ಟು ಉಜ್ವಲವಾಗಿರುತ್ತೆ, ಡಿ ವಿ ಜಿ ಅವರ ಭಾಷೆ ಎಷ್ಟು ಸಶಕ್ತವಾಗಬಲ್ಲದು ಅಂತ ನಾವು ಗಮನಿಸೋದಾದರೆ ಈ ಕೆಲವು ಮಾತುಗಳಲ್ಲಿ ನಾವು ಕಾಣಬಹುದು ಅಂತ ನನಗನ್ಸುತ್ತೆ. ನೋಡಿ, ಪ್ರಕೃತ 600 ವರ್ಷಗಳ ಹಿಂದೆ ಯಾವ ಮಹಾನುಭಾವರ ಬ್ರಾಹ್ಮಣ್ಯವು ದೀನವೃತ್ತಿಯಾಗದೆ ಧೀರವೃತ್ತಿಯಾಗಿ ವೇದಶಾಸ್ತ್ರಾಭ್ಯುದಯ ಹೇತುವಾಯಿತೋ, ಯಾರ ವೈರಾಗ್ಯವು ತಾಟಸ್ಥ್ಯದಲ್ಲಿ ಪರ್ಯವಸಾನವಾಗದೆ ಪೌರುಷ ಪ್ರಕಾಶದಲ್ಲಿ ಪ್ರತಿಫಲಿಸಿತೋ, ಯಾರ ವೇದಾಂತವು ಶುಷ್ಕಾಲಾಪವೆನಿಸದೆ ದೇಶೋನ್ನತಿ ಕಾರಕವಾಯಿತೋ, ಆ ವಿದ್ಯಾರಣ್ಯರ ಚರಿತ್ರೆಯು ಈ ವಿಷಮ ಕಾಲದಲ್ಲಿ ನಮಗೆ ಕಗ್ಗತ್ತಲೆಯಲ್ಲಿ ಕಾಣುಬಂದ ಪಂಜಿನಂತೆಯೂ ಮರುಭೂಮಿಯಲ್ಲಿ ಸಿಕ್ಕಿದ ಸರೋವರದಂತೆಯೂ ಇದೆ. ಆ ಸರಸ್ಸಿನಲ್ಲಿ ನಮ್ಮ ಅಂತಃಕರಣವನ್ನು ತೊಳೆಯೋಣ, ಆ ದೀವಿಗೆಯ ಬೆಳಕಿನಲ್ಲಿ ನಮ್ಮ ಜೀವನ ಯಾತ್ರೆಯನ್ನು ನಡೆಸೋಣ ಅಂತ ಇಷ್ಟು ಒಂದು ಪ್ರೇರಣಾದಾಯಕವಾದ ತುಂಬ ಉಜ್ವಲವಾದ ವಾಕ್ಯಗಳನ್ನು ಡಿ ವಿ ಜಿ ಅವರು ಬರೀತಾರೆ. ಇಲ್ಲಿ ಅವರು ಹೇಳಿದಾರಲ್ಲ, ಯಾರ ಬ್ರಾಹ್ಮಣ್ಯವು ದೀನವೃತ್ತಿಯಾಗದೆ ಧೀರವೃತ್ತಿಯಾಗಿ ಪರಿಣಮಿಸಿತು ಅಂತ. ಸಾಯಣರ ವಿಚಾರದಲ್ಲಿ ಅವ್ರದ್ದೇ ಒಂದು ಪ್ರಾಣ ಎರಡು ದೇಹ ಅಂತ ಯಾವ್ದು ಹೇಳ್ತೀವಲ್ಲ, ಆ ರೀತಿಯಾಗಿದ್ದ ಸಾಯಣಾಚಾರ್ಯರ ವಿಚಾರದಲ್ಲಿ ಒಂದು ಮಾತಿದೆ, ಸಾಯಣಾರ್ಯ ಸಮೋ ನಾಸ್ತಿ ಆಹವೇಶು ಹವೇಶು ಚ ಅಂತ. ಅವರು ಯುದ್ಧ ಮಾಡೋಕ್ಕೂ ಸಿದ್ಧ ಇದ್ರು, ಯಜ್ಞ ಮಾಡೋದಕ್ಕೂ ಸಿದ್ಧ ಇದ್ರು ಅಂತ. ಹೀಗೆ ಈ ರೀತಿಯ ವ್ಯಕ್ತಿತ್ವ ಡಿ ವಿ ಜಿ ಅವ್ರಿಗೆ ತುಂಬ ವಿಶೇಷವಾಗಿ ಕಂಡು ಬಂದಿದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಅಂತ ನಮಗನ್ಸುತ್ತೆ. ಮತ್ತು ಅವರು ಅನುವಾದಗಳನ್ನು ಮಾಡ್ತಾ ಹೋದರು, ಎಷ್ಟೋ ವಿಚಾರಗಳ ಅನುವಾದ ಮಾಡಿದ್ದಾರೆ. ಅವರ ಅನುವಾದ ಕಾರ್ಯದಲ್ಲಿ ನಾವು 3-4 ಬಗೆಗಳನ್ನು ಗಮನಿಸ್ಕೋಬಹುದು. ಯಥಾವತ್ ಅನುವಾದಗಳನ್ನು ಮಾಡಿದ್ದಾರೆ, ರೂಪಾಂತರ ಮಾಡಿದ್ದಾರೆ, ಮತ್ತು ಸಂಗ್ರಹಾನುವಾದ, ಈ ರೀತಿ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ಯಥಾವತ್ ಅನುವಾದದ ಉದಾಹರಣೆಯಾಗಿ ನಾವು ಅವರ ಮ್ಯಾಕ್ಬೆತ್ ಅನುವಾದವನ್ನು ನೋಡಬಹುದು, ಅಥವಾ ಉಮರ್ ಖಯಾಮಿನ ರುಬಾಯಿಗಳನ್ನು ಅವರು ಉಮರನ ಹೊಸಗೆ ಅಂತ ಯಾವುದನ್ನು ಅನುವಾದ ಮಾಡಿದ್ದಾರೆ. ಇದು ಇಟ್ ಇಸ್ ಫೇತ್ಫುಲ್ ಟು ದ ಒರಿಜಿನಲ್, ಕಂಪ್ಲೀಟ್ಲಿ ಫೇತ್ಫುಲ್ ಟು ದ ಒರಿಜಿನಲ್. ಹಾಗಾಗಿ ಇದನ್ನು ಯಥಾವತ್ ಅನುವಾದ ಅಂತ ಗಮನಿಸಬಹುದು, ಗುರುತಿಸಬಹುದು. ಇನ್ನೊಂದು ರೂಪಾಂತರ, ಅಡ್ಯಾಪ್ಟೇಷನ್. ಅದು ಕನಕಾಲುಕ ಅಂತ ಡಿ ವಿ ಜಿ ಅವರು ಯಾವುದು ಬರೆದ್ರು, ದ ಕಪ್ ಅನ್ನೋದವರ ರೂಪಾಂತರ, ಅದು ಆ ಪ್ರಕಾರಕ್ಕೆ ಸೇರುತ್ತೆ. ಮತ್ತೆ ಅವರು ಸಾರ ಸಂಗ್ರಹವಾದ, ಅಡಕವಾದ, ನಮ್ಮ ವಾಚಕರಿಗೆ ಸುಲಭವಾಗಿ ಅರ್ಥವಾಗುವಂತಹ ವಿಧಾನದಲ್ಲೂ ಕೂಡ ಸಂಗ್ರಹವಾಗಿ ಅನುವಾದಗಳನ್ನು ಮಾಡ್ತಾರೆ. ಇದನ್ನು ನಾವು ವಿಶೇಷವಾಗಿ ಅವರ ರಾಜ್ಯಶಾಸ್ತ್ರ, ರಾಜ್ಯಾಂಗ ತತ್ವಗಳು, ರಾಜ್ಯ ಕುಟುಂಬ, ರಾಜಕೀಯ ಪ್ರಸಂಗಗಳು, ಈ ಗ್ರಂಥಗಳಲ್ಲಿ ನಾವು ನೋಡ್ಬೋದು. ವೃತ್ತಪತ್ರಿಕೆಯಲ್ಲೂ ಕೂಡ ಕೆಲವೊಂದು ಈ ರೀತಿಯ ಉದಾಹರಣೆಗಳು ಕಾಣಿಸುತ್ತವೆ. ಆದರೆ ಆ ವಾಕ್ಯಗಳಿಗೆ ನಾನು ಹೋಗೋದಿಲ್ಲ. ಇಲ್ಲಿ ಅವರ ಇಂಗ್ಲಿಷ್ ಪದಗಳಿಗೆ ಅವರು ಕನ್ನಡದ ರೂಪಗಳನ್ನು ಹೇಗೆ ಬಳಸಿದ್ರು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ಹೇಳ್ತೀನಿ. ಉದಾಹರಣೆಗೆ ಇಡಿಯೋಸಿಂಕ್ರಸಿ ಅಥವಾ ಇಡಿಯೋಸಿಂಕ್ರಸಿ ಅಂತ ಇಂಗ್ಲಿಷ್ನಲ್ಲಿ ಒಂದು ಪದ ಇದೆ. ಅದಕ್ಕೆ ಡಿ ವಿ ಜಿ ಅವರು ಅನುವಾದ ಮಾಡ್ತಾರೆ ವ್ಯಕ್ತಿ ವೈಶಿಷ್ಟ್ಯ ಅಂತ. ಅಂದರೆ ಸಾಮಾನ್ಯವಾಗಿ ನಾವು ನಡವಳಿಕೆ, ನಮ್ಮ ಚರ್ಯಾ ವಿಧಾನಗಳು, ನಮ್ಮನ್ನು ಇನ್ನೊಬ್ಬರು ಗುರುತಿಸ್ಬೇಕು ಅಂತ ಹೇಳಿದ್ರೆ ಅದೇ ಯಾವ ಒಂದು ಮಾತಿನಲ್ಲಿ ಅವ್ರ ಬಗ್ಗೆ ಹೇಳಿದ್ರೆ ಇನ್ನೊಬ್ಬರಿಗೆ ಈ ವ್ಯಕ್ತಿ ಬಗ್ಗೆನೇ ಮಾತಾಡ್ತಿರೋದು ಅಂತ ಬೋಧೆಯಾಗುತ್ತೋ ಅದನ್ನು ಸಾಮಾನ್ಯವಾಗಿ ಇಡಿಯೋಸಿಂಕ್ರಸಿ ಅಂತ ಹೇಳಬಹುದು. ಸಾಮಾನ್ಯವಾಗಿ ಗಣೇಶರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅವ್ರು ತುಂಬ ಬೈತಾರಪ್ಪ ಅಂತ ಹೇಳ್ಬಿಡ್ಬೋದು. ಇದು ಒಂದು ವ್ಯಕ್ತಿಯ ಇಡಿಯೋಸಿಂಕ್ರಸಿ ಅಂತ ಹೇಳ್ಬೋದು. ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ಆ ವ್ಯಕ್ತಿ ವೈಶಿಷ್ಟ್ಯ ಅಂತ ಯಾವುದು ಒಂದು ವ್ಯಕ್ತಿಯನ್ನ ನಿರ್ದೇಶಪಡಿಸುತ್ತೆ, ವಾಟ್ ಡಿಫೈನ್ಸ್ ಎ ಪರ್ಸನ್, ದಟ್ ಈಸ್ ಇಡಿಯೋಸಿಂಕ್ರಸಿ ಅಂತ ವ್ಯಕ್ತಿ ವೈಶಿಷ್ಟ್ಯ ಅಂತ ಅನುವಾದ ಮಾಡ್ತಾರೆ. ಇನ್ನೊಂದು, ಅವರು ಒಂದು ಅನುವಾದ ಮಾಡ್ತಾರೆ, ಆ ವಿಚಾರದ ಒಂದು ಆ ವಿಚಾರದ ಎಲ್ಲ ಮೂಲೆಗಳನ್ನು ಆ ಒಂದು ಪದದಲ್ಲೇ ತಲುಪಿಬಿಟ್ಟಿರ್ತಾರೆ. ಅದಕ್ಕೊಂದು ಉದಾಹರಣೆ ರ್ಯಾಷನಾಲಿಟಿ, ರ್ಯಾಷನಲ್ ಥಿಂಕಿಂಗ್, ರ್ಯಾಷನೇಲ್ ಅಂತ ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಸ್ತೀವಲ್ಲ, ಅದಕ್ಕೆ ರ್ಯಾಷನಾಲಿಟಿಗೆ ಅವರು ಅನುವಾದ ಮಾಡ್ತಾರೆ ಹೇತು ವಿಚಾರ ಪ್ರವೃತ್ತಿ ಅಂತ ಅನುವಾದ ಮಾಡ್ತಾರೆ. ರ್ಯಾಷನಾಲಿಟಿ ಅಂದರೆ ಏನು? ಯಾವುದೇ ಒಂದು ವಿಚಾರವನ್ನು ತಾರ್ಕಿಕವಾಗಿ ನಾವು ಯೋಚನೆ ಮಾಡ್ತಿದ್ರೆ ಕಾರ್ಯಕಾರಣ ಸಂಬಂಧ ಅಂತ ಇರುತ್ತೆ, ದ ಥಿಯರಿ ಆಫ್ ಕಾಸಾಲಿಟಿ. ಒಂದು ಇನ್ನೊಂದಕ್ಕೆ ಹೇಗೆ ಲೀಡ್ ಆಗಿದೆ, ಹೌ ಹ್ಯಾಸ್ ಒನ್ ಲೆಡ್ ಟು ದ ಅನದರ್ ಅನ್ನೋದನ್ನ ನಾವು ವ್ಯವಸ್ಥಿತವಾಗಿ ಆಲೋಚನೆ ಮಾಡೋದಕ್ಕೆ ದ ಥಿಯರಿ ಆಫ್ ರ್ಯಾಷನಾಲಿಟಿ ಆರ್ ಲಾಜಿಕ್ ಅಂತ ಹೇಳಬಹುದು. ಅದನ್ನು ಹೇತು ವಿಚಾರ ಪ್ರವೃತ್ತಿ, ಹೇತು ಅಂದರೆ ಕಾರಣ, ಕಾರಣವನ್ನು ಕುರಿತು ವಿಚಾರ ಮಾಡಿ ಕಾರಣವನ್ನು ಕುರಿತು ಯೋಚನೆ ಮಾಡುವ ಒಂದು ಪ್ರವೃತ್ತಿ, ಅದು ರ್ಯಾಷನಾಲಿಟಿ ಅಂತ ಡಿ ವಿ ಜಿ ಅವರು ಬರೀತಾರೆ. ಮತ್ತೆ
ಅವರು ಇದೇನೋ ದಪ್ಪ ಸಂಸ್ಕೃತ ಪದಗಳಲ್ಲಿ ಮಾತ್ರ ಮಾಡ್ತಾರ, ಕನ್ನಡಿಗರಿಗೆ ಎಲ್ರಿಗೂ ಸುಲಭವಾಗಿ ಅರ್ಥ ಆಗುವಂಥ ಪದಗಳಲ್ಲಿ ಅವರು ಅನುವಾದ ಮಾಡೋದಿಲ್ವಾ ಅಂತ ಹೇಳಿದ್ರೆ ಆ ರೀತಿಯಾಗೂ ಮಾಡಿದ್ದಾರೆ. ನಾನು ಮುಂಚೆನೇ ಹೇಳಿದಾಗೆ ಡಿ ವಿ ಜಿ ಅವ್ರಿಗೆ ಇದು ವರ್ಜ್ಯ, ಇದು ಅವರ್ಜ್ಯ, ಇದು ಏನು ಇದು ಶ್ಲೀಲ, ಇದು ಅಶ್ಲೀಲ ಅನ್ನೋ ಯಾವುದೇ ಭೇದ ಅವ್ರ ಮಟ್ಟಿಗಂತೂ ಅವ್ರಿಗೆ ಇರಲಿಲ್ಲ. ಒಂದು ಕಡೆ ಮಾಡ್ತಾರೆ ಅವರು, ಪ್ರೊಜೆಕ್ಷನ್ ಅನ್ನೋ ಪದ ಇದೆಯಲ್ಲ ಅದಕ್ಕೆ ಅವ್ರು ಕನ್ನಡ ಅನುವಾದ ಮಾಡ್ತಾರೆ ಮುಂಚಾಚು ಅಂತ. ಸಿವಿಲ್ ಇಂಜಿನಿಯರಿಂಗ್ ಓದ್ದವ್ರಿಗೆ ಗೊತ್ತಾಗುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ದವ್ರಿಗೆ ಗೊತ್ತಾಗುತ್ತೆ. ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಒಂದು ಇನ್ನೊಂದರ ಮೇಲೆ ತನ್ನ ತನವನ್ನು, ಅದು ಒಂದು ಬೆಳಕಿನ ರೂಪದಲ್ಲಾಗಿರ್ಬೋದು, ತನ್ನದೇ ಮಾಸ್ ರೂಪದಲ್ಲಾಗಿರ್ಬೋದು, ಹರಡಿಕೊಳ್ಳೋದಕ್ಕೆ ಪ್ರೊಜೆಕ್ಷನ್ ಅಂತ ನಾವು ಕರಿತೀವಿ. ಒಂದು ದೃಷ್ಟಿಯಿಂದ ಅದನ್ನು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಂತ ನೋಡಿದ್ರೆ ಅದು ಹೇಗೆ ತೋರ್ತಾ ಹೋಗುತ್ತೋ ಅದಕ್ಕೆ ಪ್ರೊಜೆಕ್ಷನ್ ಅಂತ ಹೇಳ್ಬೋದು. ಮುಂಚಾಚು ಅಂತ ಹೇಳ್ತಾರೆ. ಇದಕ್ಕೆ ಅವರು ಸಂಸ್ಕೃತದಲ್ಲೂ ಅಂದರೆ ಕನ್ನಡ ಪದಾನೇ, ಅದಕ್ಕೆ ಸಂಸ್ಕೃತದ ಈಕ್ವಿವೆಲೆಂಟ್ ಆಗು ಇನ್ನೊಂದು ಕೊಡ್ತಾರೆ, ಪುರೋವಿಸರಣ ಅಂತ. ಇದು ಕೂಡ ತುಂಬ ಒಳ್ಳೆಯ ಪದಟಂಕನ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಯಾವುದನ್ನು ನಾನು ಹಿಂದೆಯೂ ಕೂಡ ಇದರಲ್ಲಿ ಹೇಳಿದ್ದೆ, ಆರ್ಮ್ ಚೇರ್ ಫಿಲಾಸಫಿ ಅನ್ನೋ ಶಬ್ದಕ್ಕೆ ಡಿ ವಿ ಜಿ ಅವರು ಮಾಡಿಕೊಟ್ಟಂಥ ಒಂದು ಪದ, ಅದು ಜಗಲಿಯ ಜಿಜ್ಞಾಸೆ ಅಂತ. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಹರಟೋ ಪ್ರವೃತ್ತಿ ಯಾರ್ಯಾರಿಗಿರುತ್ತೋ ಅಲ್ಲಿ ಜಗಲಿಯಲ್ಲಿ ಕೂತಾಗ ಅಥವಾ ಆರಾಮವಾಗಿ ನಮ್ಮ ಸ್ನೇಹಿತರ ಜೊತೆ ಒಂದು ಕಪ್ ಕಾಫಿ ಇಟ್ಕೊಂಡು ಕೂತ್ರೆ ಯಾವ್ಯಾವ ರೀತಿ ಮಾತುಗಳು ಬರುತ್ತೆ ಹೊರಡುತ್ತವೆ ಅಂತ ಅದು ನಮ್ಮೆಲ್ಲರೂ ಅನುಭವದಲ್ಲೂ ಕೂಡ ಇರುತ್ತೆ. ಜಗಲಿಯ ಜಿಜ್ಞಾಸೆ, ಆ ಜಿಜ್ಞಾಸೆ ಜ್ಞಾತುಮಿಚ್ಛಾ ಜಿಜ್ಞಾಸ, ತಿಳುವಳಿಕೆ ಬಯಕೆ. ಅಲ್ಲಿ ತಿಳುವಳಿಕೆ ಬಯಕೆ ಜಿಜ್ಞಾಸೆ ಜಗಲಿ ಮೇಲೆ ಏನಿರುತ್ತೆ ಅಂದರೆ ಇನ್ನೊಬ್ಬರ ಬಗ್ಗೆ ಅವ್ರ ಮನೇಲಿ ಏನಾಯಿತು ಇವ್ರ ಮನೇಲಿ ಏನಾಯಿತು ಅನ್ನೋದು ಆ ತಿಳುವಳಿಕೆ ಬಯಕೆ ಇರುತ್ತೆ. ಅದಕ್ಕೆ ಜಗಲಿಯ ಜಿಜ್ಞಾಸೆ ಅಂತ ಹೇಳ್ತಾರೆ. ಹೀಗೆ ಎಷ್ಟೋ ಪದಗಳನ್ನು ಅವರು ನೂತನವಾಗಿ ನಿರ್ಮಿಸ್ಕೊಡ್ತಾರೆ. ಇಂಟೆಲೆಕ್ಚುಯಲ್ ಕವರ್ಡೈಸ್ ಅಂತ, ಇದು ಸಿದ್ಧವಾದ ಶಬ್ದಗಳಿಗೆ ಆದರೆ ಇಂಟೆಲೆಕ್ಚುಯಲ್ ಕವರ್ಡೈಸ್ ಇಸ್ ಎ ಫ್ರೇಸ್. ಅದನ್ನು ಹೇಗೆ ಅನುವಾದ ಮಾಡ್ತಾರೆ ಅಂತ ನೋಡ್ಬೋದು. ಬುದ್ಧಿ ಭೀರುತನ ಅಂತ ಅನುವಾದ ಮಾಡ್ತಾರೆ. ಭೀರು ಅಂತ ಹೇಳಿದ್ರೆ ಈಸ್ ಅ ಕವರ್ಡ್, ಯಥಾವತ್ತಾದ ಅನುವಾದ. ಭೀರು ಇಸ್ ಅ ಕವರ್ಡ್. ಯಾರು ಹೇಳಿಯೋ, ಯಾರಿಗೆ ಒಂದು ತನ್ನತನವನ್ನು ಅಸರ್ಟ್ ಮಾಡ್ಕೊಳ್ಳೋಷ್ಟು ಶಕ್ತಿ ಆಗಲಿ, ಸಾಮರ್ಥ್ಯವಾಗಲಿ, ತನ್ನತನದಲ್ಲಿ ನಂಬಿಕೆ ಆಗಲಿ ಇಲ್ವೋ ಅವನನ್ನು ಭೀರು ಅಂತ ಕರೀತಾರೆ. ಆ ಭೀರು ಭಾವನಾತ್ಮಕವಾಗೂ ಭೀರು ಆಗಿರ್ಬೋದು, ಬುದ್ಧಿ ರೀತಿಯಿಂದಲೂ ಭೀರು ಆಗಿರ್ಬೋದು. ಇಂಟೆಲೆಕ್ಚುಯಲ್ ಕವರ್ಡೈಸ್ಗೆ ಬುದ್ಧಿ ಭೀರುತನ ಅಂತ ಅನುವಾದ ಮಾಡ್ತಾರೆ. ಮತ್ತು ಡಿ ವಿ ಜಿ ಅವರ ಇನ್ನೂ ಕೆಲವು ಅವರ ಗದ್ಯ ಬರವಣಿಗೆಗಳನ್ನೇ ನೋಡೋದಾದರೆ, ಅವರು ಇದ್ದದ್ದು ಮುಳುಬಾಗಿಲಿನಲ್ಲಿ. ಅವ್ರಿಗೆ ತೆಲುಗಿನ ಪ್ರಭಾವ ಸಾಕಷ್ಟಿತ್ತು ಡಿ ವಿ ಗುಂಡಪ್ಪನವ್ರಿಗೆ. ಹಾಗಾಗಿ ಕೋಲಾರ ಪ್ರಾಂತದಲ್ಲಿ, ಮುಳುಬಾಗಿಲು, ನಮ್ಮ ಕೋಲಾರ, ಆ ಪ್ರಾಂತಗಳಲ್ಲಿ ಬಳಕೆ ಇದ್ದ ಎಷ್ಟೋ ಶಬ್ದಗಳನ್ನು ಅವರ ಬರವಣಿಗೆಯಲ್ಲಿ ತುಂಬ ಬಳಸ್ಕೊಳ್ತಾ ಹೋಗ್ತಾರೆ. ಆ ರೀತಿ ಕೆಲವು ಶಬ್ದಗಳು ವೆಗಟು ಅಂತ ನಮ್ಮ ಕಡೆ ತೆಲುಗುನಲ್ಲೂ ತುಂಬ ಪ್ರಸಿದ್ಧವಿದೆ. ಇದನ್ನು ಎಗಟು ಅಂತಲೂ ಕೂಡ ಹೇಳ್ತಾರೆ. ವೆಗಟು ಅಂತ ಒಂದು ಶಬ್ದ ಇದೆ, ಅದನ್ನು ಡಿ ವಿ ಜಿ ಅವರು ತುಂಬ ಹೇಳ್ತಾರೆ. ವೆಗಟು ಅಂದರೆ ಏನಪ್ಪ ಅಂದರೆ ತುಂಬ ಸಿಹಿ ಪದಾರ್ಥಗಳನ್ನೇ ಜಾಸ್ತಿ ಒಂದ್ರ ಮೇಲೊಂದು ತಿಂದುಬಿಟ್ರೆ ಸಾಕು ಅಂತ ಒಂದು ಸ್ಯಾಚುರೇಷನ್ ಫೀಲಿಂಗ್ ಬರುತ್ತಲ್ಲ, ಅದಕ್ಕೆ ವೆಗಟು ಅಂತ ಒಂದು ಶಬ್ದ. ಈ ರೀತಿ ಬೇಕಾದಷ್ಟು ಶಬ್ದಗಳನ್ನು ಬರೆಸ್ತಾರೆ ನೋಡಿ. ಅಂದಿಸ್ಕೊಡೋದು ಅಂತ ಅಂದರೆ ಸಪೋರ್ಟ್ ಮಾಡಿಕೊಡು, ಅದನ್ನು ಎತ್ಕೊಡು ಅಂತ ಆ ರೀತಿ ಬಳಸ್ತಾರೆ. ನಸನಸೆ, ಸೊಟ್ಟಾಪಟ್ಟೆ, ಪೋದಿ. ಪೋದಿ ಅಂದರೆ ಆರೈಕೆ ಮಾಡೋದು ಅನ್ನೋ ಅರ್ಥದಲ್ಲಿ. ಮೊಡಕು, ಮೂಲೆ, ನೂಕು ಅಥವಾ ಕಾರ್ನರ್ ಅಂತ ಯಾವುದನ್ನು ಇಂಗ್ಲೀಷ್ ಹೇಳ್ತೀವಿ, ಈ ರೀತಿ ಪದನ. ಐಲು ಪೈಲು, ಎರ್ರಿ ಬಿರ್ರಿ. ಈ ಎರ್ರಿ ಬಿರ್ರಿ ಅಥವಾ ಎರ್ರಾಬಿರ್ರಿ ಶಬ್ದನ ತಮ್ಮನ್ನು ತಾವೇ ಡಿಸ್ಕ್ರೈಬ್ ಮಾಡ್ಕೊಳಕ್ಕೆ ಡಿ ವಿ ಜಿ ಒಂದು ಕಡೆ ಬಳಸಿದ್ದಾರೆ. ನನ್ನ ಬಗ್ಗೆ ತಿಳಿದಿರೋರಿಗೆಲ್ಲರಿಗೂ ನಾನು ಎಂಥ ಎರ್ರಾಬಿರ್ರಿ ಮನುಷ್ಯ ಅನ್ನೋದು ಗೊತ್ತಾಗೇ ಇರುತ್ತೆ ಅಂತ ಬರ್ಕೊಳ್ತಾರೆ. ಪೀಕಲಾಟ, ತಕರಾರು, ಯಾಮಾರು, ಚಿತಾವಣೆಗಾರಿಕೆ, ದಬಾದುಬಿ, ಪೊಗದಸ್ತು, ಇದನ್ನು ನಾನು ಆವಾಗಲೇ ಹೇಳಿದೆ, ಸಮೃದ್ಧಿ ಅಥವಾ ಧಾರಾಳ ಅಂತ, ಅಳ್ಳಕ, ಈ ರೀತಿಯಾದ ಎಷ್ಟೋ ಪದಗಳನ್ನು ಬಳಸ್ತಾರೆ. ಮತ್ತು ಇದು ನಮ್ಮ ಕನ್ನಡದ್ದು ಅಥವಾ ತೆಲುಗಿನ ಪ್ರಭಾವದಿಂದ ಬಂದ ಪದಗಳ ಮಾತು ಅಥವಾ ವಾರ್ತೆ. ಆದರೆ ಆಗಿನ ಕಾಲದಲ್ಲಿ ತುಂಬ ವಿಶೇಷವಾಗಿ ಪಾಶ್ಚಾತ್ಯ ಆಳ್ವಿಕೆ ಇತ್ತು. ಬೇರೆ ಬೇರೆ ಪಾಶ್ಚಾತ್ಯರು ಅಂತ ಹೇಳಿದ್ರೆ ಆಂಗ್ಲರಿದ್ದರು. ಅದಕ್ಕಿಂತ ಮುಂಚೆ ಇಲ್ಲಿ ಬೇರೆ ಕಡೆಯಿಂದ ಬಂದಂಥ ಇಸ್ಲಾಂ ಮುಂತಾದ ರಾಜರು ಎಲ್ಲ ಕೂಡ ಆಳ್ವಿಕೆ ಮಾಡ್ತಾ ಇದ್ರಲ್ಲ. ಹಾಗಾಗಿ ಬೇಕಾದಷ್ಟು ಪರ್ಷಿಯನ್ ಮೂಲದ ಶಬ್ದಗಳು, ಹಿಂದಿ ಮೂಲದ ಶಬ್ದಗಳು, ಮರಾಠಿ ಮೂಲದ ಶಬ್ದಗಳು, ಇವೆಲ್ಲವೂ ಕೂಡ ಡಿ ವಿ ಜಿ ಅವರು ಇವೆಲ್ಲವುಗಳನ್ನು ಕೂಡ ಬಳಸ್ತಾ ಇದ್ರು. ಮತ್ತು ಆಗಿನ ಕಾಲದಲ್ಲಿ ನಾನೊಂದು ಉದಾಹರಣೆ ಓದಿದ್ನಲ್ಲ, ಅಲ್ಲೂ ಇದೇ ರೀತಿಯ ಪದಗಳೇ ಬಳಕೆ ಆಗಿದ್ವು ಅಂತ ನಾವು ಗಮನಿಸಬಹುದು. ಉದಾಹರಣೆಗೆ ಒಂದು 4-5 ಹೇಳ್ತೀನಿ.
ಸೆನ್ಸಸ್ ಅಂತ ನಾವು ಇವತ್ತು ಯಾವುದನ್ನು ಹೇಳ್ತೀವಿ ಅದನ್ನು ಖಾನೆ ಶುಮಾರಿ ಅಂತ ಕರೀತಾರೆ. ಅಜಮಾಯಿಷಿ, ತನಿಖೆ ಮಾಡೋದು. ಆಖೈರು ಅಂದರೆ ಒಂದು ಕಡೆ ಅಥವಾ ಒಂದು ಕೊನೆ ಅಂತ. ಮತ್ತು ಇನ್ನೊಂದು ತುಂಬ ಡಿ ವಿ ಜಿ ಅವರಿಗೆ ಪೆಟ್ ವರ್ಡ್ ಅಂತ ಹೇಳ್ಬೋದಾದರೆ ಪರಿಠವಣೆ ಅಥವಾ ಪರುಠವಣೆ ಅಂತ ಹೇಳ್ಬೋದು. ಪಾಕ ಪರಿಠವಣೆ ಅಂತ ಅವರು ಮತ್ತೆ ಬಳಸ್ತಾ ಹೋಗ್ತಾರೆ. ಅಂದರೆ ಒಂದು ಏರ್ಪಾಟು, ಒಂದು ಅಚ್ಚುಕಟ್ಟು, ಒಂದು ರೀತಿಯ ಸಡಗರ ಅಂತ ಹೇಳ್ಬೋದು. ಇದನ್ನು ಪರಿಠವಣೆ ಅಂತ ಅವರು ತುಂಬ ವಿಶೇಷವಾಗಿ ಬೇರೆ ಬೇರೆ ಕಡೆಯಲ್ಲಿ ಬಳಸ್ತಾರೆ. ಇನ್ನೊಂದು ಫೈಸಲ್ ಆಗೋಯ್ತು ಅಂದರೆ ಅದು ತೀರ್ಮಾನವಾಯಿತು, ಅದೊಂದು ನಿರ್ಣಯವಾಯಿತು ಅಂತ ಹೇಳ್ತಾರೆ. ಇಲ್ಲಿ ಡಿ ವಿ ಜಿ ಅವರು ತುಂಬ ಅದ್ಭುತವಾಗಿ ಚಿತ್ರಿಸಿರುವಂಥ ಒಬ್ಬರು ವ್ಯಕ್ತಿ ನೆನಪಿಗೆ ಬರ್ತಾರೆ. ಪ್ರಾತಸ್ಮರಣೀಯರಾದ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು. ಅವ್ರು ಎಲ್ಲದಕ್ಕೂ ಅವ್ರಿಗಿದೊಂದು ವರ್ಡ್ ಆಗಿತ್ತು ಅಂತ ಡಿ ವಿ ಜಿನೇ ಬರೀತಾರೆ. ಎಲ್ಲದಕ್ಕೂ ಏನಾಯ್ತು ಸರ್ ಕಾರ್ಯ ಅಂತ ಹೇಳಿದ್ರೆ ಫೈಸಲಾಗಿ ಹೋಯ್ತಪ್ಪ ಅಂತ ಹೇಳ್ತಾ ಇದ್ರಂತೆ. ಇದೇ ರೀತಿ ಅವ್ರಿಗೆ ಇನ್ನೊಂದು ಶಬ್ದ ಬಹಳ ಇಷ್ಟವಾಗಿತ್ತು ಅಂತ ಹೇಳಿದ್ರೆ ನಾಶನವಾಗಿ ಹೋಯ್ತು ಅಂತ ಅವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಹೇಳ್ತಾ ಇದ್ರಂತೆ. ಅಂದ್ರೆ ಅಲ್ಲಿ ಚೆನ್ನಾಗಾಯ್ತು, ಸಂಪನ್ನವಾಯಿತು ಅಂತ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಅವ್ರ ಬಂಧುಗಳು ಮದುವೆಗೆ ಹೋಗಿದ್ರಂತೆ ವೆಂಕಟನಾರಾಯಣಪ್ಪನವರು. ಹೇಗಾಯ್ತು ಸರ್ ಮದುವೆ ಅಂತ ಕೇಳಿದ್ರೆ ನಾಶನವಾಗಿ ಹೋಯ್ತಪ್ಪ ಅಂತ ಹೇಳಿದ್ರಂತೆ. ನಾಶನವಾಗಿ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಏನು ಕೆಟ್ಟದಾಗಾಯ್ತು ಅಂತಲ್ಲ, ಚೆನ್ನಾಗಾಯ್ತು ಅಂತ. ಇದೊಂದು ವ್ಯಕ್ತಿ ಸ್ವಭಾವ. ಹೀಗೆ ಬೇರೆ ಬೇರೆ ಶಬ್ದಗಳನ್ನ ಎಷ್ಟು ರೀತಿಯ ಅರ್ಥಗಳನ್ನ ಹೊಂದುವಂತೆ ಹೊರಡುವಂತೆ ಡಿ ವಿ ಜಿ ಅವರು ಬಳಸ್ತಾರೆ ಅಂತ ಅದನ್ನು ಕೂಡ ನಾವು ನೋಡಬಹುದು. ಮತ್ತೆ ಅವರು ಎಷ್ಟು ಮೊನಚಾಗಿ ಬರೆಯಬಲ್ಲರು ಅಂತ ವಿಶ್ವೇಶ್ವರಯ್ಯನವರು ಇವ್ರ ಬಗ್ಗೆ ಮಾಡಿದ ಒಂದು ಟೀಕೆಯನ್ನು ಅವರೇ ಬರ್ಕೊಳ್ತಾರೆ. ಯು ಹ್ಯಾವ್ ಆಫ್ ಲೈಟ್ ಬಿಕಮ್ ಎ ವೆರಿ ವಿರ್ಯುಲೆಂಟ್ ಕ್ರಿಟಿಕ್ ಅಂತ ಅವ್ರು ಬರ್ಕೊಳ್ತಾರೆ. ಆ ರೀತಿ ಒಂದು ಮೊನಚಾಗೂ ಕೂಡ ವ್ಯಂಗ್ಯವಾಗೂ ಕೂಡ ಡಿ ವಿ ಜಿ ಬರೀಬಲ್ಲರಾಗಿದ್ರು. ಇದನ್ನು ಅವರು ಯಾರ ಬಗ್ಗೆ, ಮಹಾರಾಜರಿಂದ ಹಿಡಿದು ಯಾರ ಬಗ್ಗೆ ಬರೆಯೋದಕ್ಕೂ ಅವ್ರು ಹಿಂಜರಿತಾ ಇರಲಿಲ್ಲ. ಒಂದು ನೋಡಿ, ಈ ಸಮತ್ವ ಅಂತ ಎಲ್ಲರೂ ಕೂಗಿಕೊಳ್ತಾರಲ್ಲ, ನಮ್ಮ ಸಮಾಜ ಪರಿವರ್ತನೆ ಮಾಡುವಂಥ ಸ್ವಯಂ ಘೋಷಿತರಾಗಿರೋರು, ಅವ್ರ ಬಗ್ಗೆ ಬರೀತಾರೆ. ಏನು ಸಮತ್ವ ಅಂದರೆ, ಕಸ್ತೂರಿ ಮಾರುವವನ ಪಕ್ಕದಲ್ಲಿ ಗೊಬ್ಬರದ ಅಂಗಡಿಯವನು ಇರಲಿ, ಅದೇ ಸಮಾನತ್ವ. ನಿತ್ಯ ಸ್ನಾನಿಯ ಮೈಯನ್ನು ನೀರು ಸೋಕದವನು ತಿಕ್ಕಲಿ, ಅದೇ ಅಲ್ಲವೇ ಸೋದರತ್ವ. ಹೀಗೆ ಈ ರೀತಿ ಬರೆದ್ಬಿಟ್ಟು ಲೇವಡಿ ಮಾಡಿ ಆ ಪ್ರಸಂಗ ನಿಜವಾಗ್ಲೂ ಎಷ್ಟು ಹಾಸ್ಯಾಸ್ಪದ, ನಿಜವಾದ ಸಮಾನತೆ ಅನ್ನೋದು ದೊಡ್ಡ ಧ್ಯೇಯವೇ ಆಗಿರಬಹುದು. ಆದರೆ ಅದರ ಅನುಷ್ಠಾನದಲ್ಲಿ ಯಾವ ರೀತಿಯ ತೊಡಕುಗಳು ಬರುತ್ತೆ ಅದನ್ನು ನಾವು ತುಂಬ ಮೇಲ್ಮೇಲೆ ಆಲೋಚನೆ ಮಾಡಿಬಿಟ್ಟು ಅದನ್ನು ಹೊರಡಿಸ್ಬಿಟ್ರೆ ಯಾವ ರೀತಿ ತೊಂದರೆಗಳಾಗುತ್ತೆ ಅಂತ ಡಿ ವಿ ಜಿ ಅವರು ಈ ರೀತಿ ಲಘುವಾಗಿ ಮಾತಾಡ್ತಾ ಅದನ್ನು ಆ ವಿಚಾರಗಳ ಬಗ್ಗೆ ಕೂಡ ನಮ್ಮ ಗಮನವನ್ನು ಹರಿಸ್ತಾರೆ ಅಂತ ನಾವು ನೋಡ್ಬೋದು. ಮತ್ತು ಅವರು ಕೆಲವೊಂದಷ್ಟೇ ಮಾತುಗಳಲ್ಲಿ ಯಾವುದನ್ನ ನಾವು ಡೆಫಿನಿಷನ್ಸ್ ಅಥವಾ ವ್ಯಾಖ್ಯೆ ಅಂತ ಹೇಳ್ತೀವಿ, ಆ ರೀತಿಯ ಒಂದು ಲೋಡೆಡ್ ಸ್ಟೇಟ್ಮೆಂಟ್ಸ್ ರೀತಿಯಲ್ಲಿ ಎಷ್ಟೋ ವಿಚಾರಗಳ ಬಗ್ಗೆ ಅವರು ತುಂಬ ಉದ್ಬೋಧಕವಾದ ಮಾತುಗಳನ್ನು ಆಡಿದ್ದಾರೆ. ಅದರಲ್ಲಿ ಅವರು ಎಲ್ಲ ವಿಚಾರಗಳ ಬಗ್ಗೆನೂ ಇದೆ. ಅವರು ಬರೆದಂಥ ಎಲ್ಲ ಬರವಣಿಗೆಗಳಲ್ಲೂ ಈ ರೀತಿಯಾದ ಲೋಡೆಡ್ ಸ್ಟೇಟ್ಮೆಂಟ್ಸ್ ಹಲವಾರಿವೆ. ನಾನು ಕೆಲವೊಂದನ್ನು ಇಲ್ಲಿ ಗುರುತು ಮಾಡಿದ್ದೀನಿ. ಅಧ್ಯಾತ್ಮ ಬಗ್ಗೆ ಆಗಲಿ, ಮೌಲ್ಯಮೀಮಾಂಸೆ ಬಗ್ಗೆ ಆಗಲಿ, ಸಂಸ್ಕೃತಿಯ ಬಗ್ಗೆ ಆಗಲಿ, ಕಲಾಮೀಮಾಂಸೆ ಬಗ್ಗೆ ಆಗಲಿ, ಕಾವ್ಯದ ದೃಷ್ಟಿಯಿಂದ ಬಗ್ಗೆ ಆಗಲಿ, ರಾಜ್ಯಶಾಸ್ತ್ರ, ವೃತ್ತಪತ್ರಿಕೆ, ಹೀಗೆ ಯಾವ ವಿಚಾರದ ಬಗ್ಗೆನೂ ಅವರು ಇಷ್ಟು ಚೆನ್ನಾಗಿ ಬರೆದಿದ್ದಾರೆ. ಮುಖ್ಯವಾಗಿ ಡಿ ವಿ ಜಿ ಅವರ ಜೀವನದ ಕ್ರಕ್ಸ್, ಅವರ ಹಿಸ್ ಪ್ರೈಮಲ್ ಆರ್ಗ್ಯುಮೆಂಟ್ ಇನ್ ಲೈಫ್ ಅಂತ ಯಾವುದನ್ನು ನಾವು ಗುರುತಿಸಬಹುದು, ಅದು ಇದೊಂದು ವಾಕ್ಯದಲ್ಲಿದೆ. ಬಾಳಿಗೊಂದು ನಂಬಿಕೆ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದ ಮುನ್ನುಡಿಯಲ್ಲಿ ಗುಂಡಪ್ಪನವರೇ ಹೇಳ್ತಾರೆ, ಯಾವ್ಯಾವ ವಿಚಾರಗಳು ನನ್ನಲ್ಲಿ ಇವೆಯೋ, ಯಾವ ವಿಚಾರಗಳು ಗಟ್ಟಿ ಅಂತ ನಾನು ನಂಬಿಕೊಂಡು ಬಂದಿದ್ದೇನೋ, ಆ ಯಾವ ವಿಚಾರಗಳು ನಮ್ಮ ಜನಕ್ಕೂ ತಿಳುವಳಿಕೆ ಇದ್ದರೆ ಆ ವಿಚಾರಗಳಿಂದ ಅವರ ಜೀವನ ಒಂದು ಸತ್ಪಥದಲ್ಲಿ ನಡೆಯೋದಕ್ಕೆ ಉಪಯೋಗವಾಗುತ್ತೋ ಅಂತ ನಾನು ನಂಬಿಕೊಂಡಿದ್ದೀನಲ್ಲ, ಆ ಎಲ್ಲ ವಿಚಾರಗಳನ್ನು ನಾನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ ಅಂತ ಡಿ ವಿ ಜಿ ಅವರೇ ಹೇಳಿದ್ದಾರೆ. ಬಾಳಿಗೊಂದು ನಂಬಿಕೆ. ಅಲ್ಲಿನ ಒಂದು ವಾಕ್ಯ, ಜೀವನ ಸಮೃದ್ಧಿ, ಜೀವನ ಸಂಸ್ಕಾರ, ಜೀವನ ಸೌಂದರ್ಯ, ಇದು ಬರಿಯ ಐಹಿಕಾಸಕ್ತಿಯಲ್ಲ, ಚಾರ್ವಾಕತನವಲ್ಲ, ಭೋಗನಿಷ್ಠೆಯಲ್ಲ, ಅದು ವೇದಾಂತಗಳ ಸಾರಾಂಶ ಅಂತ ಬರೆದು ಬಿಡ್ತಾರೆ. ಅಂದರೆ ನಾವು ತುಂಬ ನಾವು ಪರತತ್ವದಲ್ಲೇ ಜೀವನವನ್ನು ಎಲ್ಲ ಕಳಿತೀವಿ ಅಂತ ಹೇಳಿಬಿಟ್ಟು ನಮ್ಮ ನಿಜ ಜೀವನದಲ್ಲಿ, ದೈನಂದಿನ ಜೀವನದಲ್ಲೇ ನಾವು ಹೇಗೋ ಇದ್ದರೆ ಅದು ಸರಿಯಾಗೋದಿಲ್ಲ. ಜೀವನ ಅನ್ನೋದು ತುಂಬ ದೊಡ್ಡ ಸಂಗತಿ ಅಂತ ಡಿ ವಿ ಜಿ ಅವರು ತುಂಬ ದೃಢವಾಗಿ ನಂಬ್ಕೊಂಡಿದ್ರು.
ಹಾಗಾಗಿ ತಮ್ಮನ್ನು ತಾವು ಅವರು ಬ್ರಹ್ಮಪತ್ತನ ಭಿಕ್ಷುಕ, ಬ್ರಹ್ಮಪುರಿಯ ಭಿಕ್ಷುಕ ಅಂತೆಲ್ಲ ಕರ್ಕೊಂಡಿದ್ದಾರೆ. DVG ಸಂಹಿತಃ ಕೋಪಿ ಬ್ರಹ್ಮಪತ್ತನ ಭಿಕ್ಷುಕ ಅಂತಲೇ ಅವರೊಂದು ಶ್ಲೋಕ ರೂಪವಾಗೂ ಕೂಡ ಅದನ್ನು ಹೇಳಿದ್ದಾರೆ. ಅಂದರೆ ಜಗತ್ತು ಭಗವಂತನ ಒಂದು ಲೀಲಾಸ್ಥಾನ, ಇದರಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೀವಿ. ಇಲ್ಲಿ ನಮಗೆ ಕೆಲಸ ಇರುವಂಥದ್ದೇ ಜೀವನ ಸಂಸ್ಕಾರ, ಜೀವನವನ್ನು ಉತ್ಕರ್ಷಗೊಳಿಸುವಂಥದ್ದು ಅಂತ ಅವರು ತುಂಬ ದೃಢವಾಗಿ ನಂಬಿದ್ರು. ಅದನ್ನು ಈ ವಾಕ್ಯ ಸರಣಿ ಹೇಳುತ್ತೆ ಅಂತ. ಮತ್ತೆ ಇನ್ನೊಂದು ತುಂಬ ಚೆನ್ನಾಗಿರುವಂಥ ವಾಕ್ಯವನ್ನು ಹೇಳ್ತಾರೆ, ಅಂತಸ್ಸಮತೆ ಬಹಿಸ್ತಾರತಮ್ಯ. ಇವು ಲೋಕಹಿತ ಸೂತ್ರದ 2 ಭಾಗಗಳು ಅಂತ ಹೇಳಿಬಿಡ್ತಾರೆ. ಇಷ್ಟೇ ಬೇಕಾಗಿರೋದು ಜೀವನದಲ್ಲಿ ಅಂತ. ಏನು, ಅಂತರಂಗದಲ್ಲಿ ಎಲ್ಲ ವಿಚಾರಗಳಿಗೂ ಒಂದು ಸಮಾನತೆ, ಒಂದು ಸಮನ್ವಯ ದೃಷ್ಟಿ ಎಲ್ರಿಗೂ ಇರಬೇಕಾಗತ್ತೆ. ಅದಿಲ್ದಿದ್ರೆ ತುಂಬ ವೈಷಮ್ಯಗಳೇ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಫಿಂಗರ್ ಪ್ರಿಂಟಿಂದನೇ ಗೊತ್ತಾಗುತ್ತೆ ಈಚ್ ಪರ್ಸನ್ ಇಸ್ ಡಿಫರೆಂಟ್ ಫ್ರಮ್ ದ ಅದರ್ ಅಂತ. ಹೀಗೆ ಪ್ರತಿಯೊಬ್ಬರಿಗೂ ನಂದೇ ವ್ಯಕ್ತಿ ವೈಶಿಷ್ಟ್ಯ, ನಾನು ನನ್ನದೇ ಆದ ಚೌಕಟ್ಟಿನಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ನಾವೊಂದು ಸಮಾಜದಲ್ಲಿ ಇದ್ದೀವಿ ಅಲ್ವಾ. ಹಾಗಾಗಿ ಒಂದು ಸಮನ್ವಯವನ್ನು ತಮ್ಮ ಅಂತರಂಗದಲ್ಲಿ ಒಬ್ಬೊಬ್ಬರು ಮಾಡಿಕೊಳ್ಳೇಬೇಕಾಗತ್ತೆ. ಆದರೆ ಇದು ಅಂತರಂಗ ಸಮತ್ವ. ಆದರೆ ಬಹಿಸ್ತಾರತಮ್ಯ, ಒಂದು ವಿಚಾರವನ್ನು ಹೇಳಬೇಕಾದ್ರೆ ಅದಕ್ಕೆ ಇಷ್ಟಿಷ್ಟೇ ಬೆಲೆ ಅಂತ ಹೇಳಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಲೇಸ್ ಪ್ಯಾಕೆಟ್ ಕಾಸ್ಟ್ಸ್ ಓನ್ಲಿ 10 rupees. ಇಫ್ ಇಟ್ ಇಸ್ ಸೋಲ್ಡ್ ಅಟ್ ಎ ಪ್ರೈಸ್ ಆಫ್ 100 rupees, ಇಟ್ ಇಸ್ ನಾಟ್ ಕರೆಕ್ಟ್. ಹೀಗಾಗಿ ಬಹಿಸ್ತಾರತಮ್ಯ ಇರಲೇಬೇಕಾಗತ್ತೆ. ಇದು ಇಲ್ದಿದ್ರೆ ನಮಗೆ ಯಾವುದೇ ಲೌಕಿಕವಾಗಿ ಯಾವುದೇ ವ್ಯವಹಾರ ಸಾಗೋದಕ್ಕೆ ಸಾಧ್ಯವೇ ಇಲ್ಲ. ಈ 2 ಶಬ್ದಗಳಿಂದಲೇ ನಾವು ಜೀವನವನ್ನು ಯಾವ ರೀತಿಯಿಂದ ನಡೆಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು DVG ಅವರು ಹೇಳ್ಬಿಡ್ತಾರೆ, ಅಂತಸ್ಸಮತೆ ಬಹಿಸ್ತಾರತಮ್ಯ ಅಂತ. ಮತ್ತೆ ವೈರಾಗ್ಯ, ಈ ಬಾಳಿಗೊಂದು ನಂಬಿಕೆಯಲ್ಲಿ ಮತ್ತೆ ಉಮರನವಸೆಗೆ, ಮುಖ್ಯವಾಗಿ ಉಮರನವಸೆಗೆಯ ಮುನ್ನುಡಿ ಅಥವಾ ಪ್ರಸ್ತಾವನೆಯಲ್ಲಿ ಈ ವೈರಾಗ್ಯ, ಅಗ್ಗದ ವೈರಾಗ್ಯದ ಬಗ್ಗೆ ತುಂಬ ಬೆಲೆಯುಳ್ಳ ಮಾತುಗಳನ್ನು DVG ಅವರು ಆಡಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ, ನಿಜವಾದ ವಿರಕ್ತಿ ಅಂದರೆ ಏನು ಅಂತ ಹೇಳಿದ್ರೆ, ನಿಜವಾದ ವಿರಕ್ತಿಯಲ್ಲಿ ಬೇಡವೆಂಬುದಕ್ಕೆ ಒಂದು ಸ್ಥಾನವಿರುವಂತೆ ಬೇಕೆಂಬುದಕ್ಕೂ ಇರುತ್ತದೆ. ಅಥವಾ ಬೇಕೆಂಬುದು ತಪ್ಪಾದರೆ ಬೇಡವೆಂಬುದೂ ತಪ್ಪಾದೀತು. ರಾಗವು ಅದಕ್ಕೆ ಹೇಗೆ ವರ್ಜ್ಯವೋ ದ್ವೇಷವೂ ಹಾಗೆ ವರ್ಜ್ಯವೇ ಅಂತ ಹೇಳಿಬಿಡ್ತಾರೆ. ಅಂದರೆ ನಾವು ವಿರಕ್ತವಾಗಿದ್ದೀವಿ, ನಮಗೆ ಲೋಕಹಿತಾಸಕ್ತಿಯಲ್ಲಿ ಗಮನವೇ ಇಲ್ಲ, ನಮಗಿದು ಬೇಡ, ನಮಗಿದು ಬೇಡ, ನಮಗಿದು ಬೇಡ ಅಂತ ಹೇಳ್ತಾ ಹೋದರೆ, ನಿಮಗೆ ಬೇಕು, ನೀವು ಇದನ್ನು ಒಪ್ಕೊಳ್ಳಿ, ಅದು ಒಪ್ಕೊಳ್ಳೋದ್ರಿಂದ ಇನ್ನೊಬ್ಬರಿಗೆ ಪರವಾಗಿಲ್ಲ ಅಂತ ಯಾವುದನ್ನು ನಾವು ತುಂಬ ಒಂದು ವಿಶಾಲವಾದ ಅರ್ಥದಲ್ಲಿ ಲೋಕ ಸಂಗ್ರಹ ಅಂತ ಹೇಳಬಹುದು. ಆ ಲೋಕ ಸಂಗ್ರಹದ ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ DVG ಅವರು ಅಂತ ಹೇಳಬಹುದು. ಅಂದರೆ ಬೇಡ ಎನ್ನೋದಕ್ಕೆ ಎಷ್ಟು ಪ್ರಾಮುಖ್ಯವಿರುತ್ತೋ ವೈರಾಗ್ಯದಲ್ಲಿ, ಅಷ್ಟೇ ಬೇಕು ಅನ್ನೋದಕ್ಕೂ. ಆದರೆ ಆ ಬೇಕು ಅನ್ನೋದು ಯಾವ ಸ್ಥಾನದಲ್ಲಿದೆ, ಆ ಬೇಕು ಅನ್ನೋದಕ್ಕೆ ನಾವು ಯಾವುದನ್ನು ಬೇಕು ಅಂದಿದ್ದೀವೋ ಅದು ಯಾವ ದೃಷ್ಟಿಯಿಂದ ನಮಗೆ ಬೇಕು, ಅದರಲ್ಲಿ ಮಾತ್ರ ಭೇದವಿರುತ್ತೆ, ಅಲ್ಲಿ ಛಾಯಾಂತರಗಳಿರುತ್ತವೆ ಅಂತ DVG ಅವರು ಹೇಳ್ತಾರೆ. ಹೀಗೆ ತುಂಬ ಉದ್ಬೋಧಕವಾದ ಮಾತುಗಳನ್ನು ಅವರು ಎಲ್ಲ ವಿಚಾರಕ್ಕೂ ಬರೆದಿದ್ದಾರೆ. ಅದರಲ್ಲಿ ಒಂದನ್ನು ನಾವು ಗಮನಿಸೋದಾದರೆ, ಕಾವ್ಯದ ಬಗ್ಗೆ ಹೇಳ್ತಾ ಅವರು ಒಂದು ಮಾತನ್ನು ಹೇಳ್ತಾರೆ. ರಂಗನಾಥ್ ಶರ್ಮರು ಗದ್ಯ ರೂಪದಲ್ಲಿ ಇಡೀ ವಾಲ್ಮೀಕಿ ರಾಮಾಯಣವನ್ನು ಅನುವಾದ ಮಾಡಿದಾರಲ್ಲ, ಅದಕ್ಕೆ ಪ್ರತಿಯೊಂದು ಸಂಪುಟಕ್ಕೂ DVG ಅವರು ತುಂಬ ವಿಸ್ತಾರವಾದ ಪೀಠಿಕೆಗಳನ್ನು ಬರೆದಿದ್ದಾರೆ. ಬಾಲಕಾಂಡದ ಪೀಠಿಕೆಯಲ್ಲಿ ಅವರು ಈ ಮಾತನ್ನು ಹಾಡಿದ್ದಾರೆ. ಮಹಾಕಾವ್ಯ ಅಥವಾ ಕಾವ್ಯ, ಒಂದು ಮಹಾಕಾವ್ಯದಿಂದ ಅದರ ಓದುಗರಿಗೆ ಆಗಬಹುದಾದಂಥ ಪ್ರಯೋಜನ ಏನು ಅಂತ ಕೇಳಿದ್ರೆ DVG ಹೇಳ್ತಾರೆ, ಅಂತಃಕರಣದ ಸ್ವತಃ ಪ್ರವರ್ತಿತ ಸದ್ಭಾವ ಪ್ರವಾಹವೇ ಮಹಾಕಾವ್ಯದ ಪ್ರಯೋಜನ ಅಂತ ಹೇಳ್ತಾರೆ. ಇದು ಒಂದೇ ಒಂದು ಪದ, ಸ್ವತಃ ಪ್ರವರ್ತಿತ ಸದ್ಭಾವ ಪ್ರವಾಹ ಅಂತ. ಇದನ್ನು ನಾವು ಎಷ್ಟು ವಿಶಾಲವಾಗಿ ಆಲೋಚನೆ ಮಾಡ್ತಾ ಹೋಗ್ತೀವೋ ಅಷ್ಟು ಇದರ ಸಂಗತಿಗಳು ನಮಗೆ ತುಂಬ ಸಂತೋಷವನ್ನು, ಸಂಸ್ಕಾರವನ್ನು ಕೊಡ್ತಾ ಹೋಗುತ್ತೆ ಅಂತ. ನಮ್ಮಲ್ಲಿ ಸಹೃದಯತೆ ಅಂತ ಒಂದು ತತ್ವ ಇದೆ. ರಾಸಿಕ್ಯ, ಒಬ್ಬ ರಸಿಕ, ಕಾವ್ಯರಸಿಕ, ಕಲಾರಸಿಕ, ಇವನು ಸಹೃದಯ ಅಂತೆಲ್ಲ ಮಾತುಗಳನ್ನು ಆಡ್ತೀವಲ್ಲ. ಆ ಸಹೃದಯ ಅಂದರೆ ಯಾರು ಅಂತ ಹೇಳಿದ್ರೆ, ಯಾರಿಗೆ ನಿರಂತರವಾದ ಕಾವ್ಯ ಅಭ್ಯಾಸದಿಂದ ತನ್ನ ಮನಸ್ಸು ಎಂಬ ಕನ್ನಡಿಯಲ್ಲಿ ಆ ವಿಚಾರ ಯಾವುದು ಪ್ರತಿಪಾದನೆ ಆಗ್ತಾ ಇದೆ, ಆ ವಿಚಾರ ತನ್ನದೇ ಆಗಿ ಒಂದು ಪ್ರತಿಫಲಿಸಬೇಕು, ಆ ವಿಚಾರದಲ್ಲಿ ಪೂರ್ಣವಾಗಿ ತನ್ಮಯತೆ ಬರಬೇಕು. ವರ್ಣನೀಯ ತನ್ಮಯೀ ಭವನ ಯೋಗ್ಯತಾ ಯೇಷು ಅಂತ ಅಭಿನವ್ ಗುಪ್ತ ಒಂದು ಕಡೆ ಬರೀತಾನೆ. ಆ ರೀತಿ ಸಹೃದಯತೆ ಯಾರಿಗಿರುತ್ತಲ್ವಾ, ಅಂಥವ್ರಿಗೆ ಮಹಾಕಾವ್ಯದಿಂದ ಆಗ್ಬಹುದಾದಂಥ ಪ್ರಯೋಜನ ಏನು ಅಂತ ಕೇಳಿದ್ರೆ, ಸ್ವತಃ ಪ್ರವರ್ತಿತ, ಇನ್ನೊಬ್ಬರ ಗೋಜೆ ಇಲ್ಲದೆ ತಮ್ಮಷ್ಟಕ್ಕೆ ತಾವೇ
ಪ್ರವರ್ತಿತ ಸದ್ಭಾವ ಪ್ರವಾಹ. ಸದ್ಭಾವ ಅಂತ ಹೇಳಿದ್ರೆ ಏನು? ಜಗತ್ತಿನ ಬಗ್ಗೆ ನಮಗಿರುವಾದಂಥ ಒಂದು ವಿಶ್ವಾಸ, ಯಾರ ಬಗ್ಗೆನೂ ಒಂದು ಕಹಿ ಮಾಡದೆ ಇರುವಂಥ ಒಂದು ಸ್ಥಿತಿ ಅಂತ ಹೇಳಬಹುದು ಸದ್ಭಾವ ಅಂತ. ಈ ರೀತಿಯ ಯಾರಿಗೆ ಅಂದರೆ ನಾವು ನಿರ್ಬಂಧ ಪಡಿಸ್ಬಿಟ್ಟು ಯಾರಿಗೂ ಈ ರೀತಿಯಲ್ಲಿ ನಡ್ಕೋ ಅಂತ ಹೇಳಿಬಿಡ್ಬೋದು. ಉದಾಹರಣೆಗೆ ನಾವು ಯಾವುದೋ ಈ ತಪ್ಪನ್ನು ಮಾಡಿದ್ರೆ ನನ್ನನ್ನು ಹಿಡಿದು ಜೈಲಿಗೆ ಹಾಕ್ತಾರೆ, ಅದರಿಂದ ಇದನ್ನು ಮಾಡಬಾರ್ದು ಅಂತ. ಅದು ಒಂದು ಭೀತಿಯಿಂದ ನಾವು ಒಳ್ಳೆತನದಲ್ಲಿ ನಡ್ಕೊಳ್ತಿರ್ತೀವಿ. ಅದು ನಿಜವಾಗ್ಲೂ ನಮ್ಮದೇ ತನವ, ಯಾರ ಭಯವೂ ಇಲ್ಲದೆ ನಾನು ಇರೋದೇ ಹೀಗೆ, ನನಗೆ ಒಳ್ಳೆತನ ಅಲ್ಲದಿರ ಬೇರೆ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಒಳ್ಳೆತನದಲ್ಲೇ ನನಗೆ ನಂಬಿಕೆ, ಅದು ನನಗಿಷ್ಟ ಅಂತ ಎಷ್ಟು ಜನ ನಡ್ಕೊಳ್ತಾರೆ. ಕಾವ್ಯ ವ್ಯಾಸಂಗದಿಂದ, ಮಹಾಕಾವ್ಯ ವ್ಯಾಸಂಗದಿಂದ ಈ ಒಂದು ಮನೋಭೂಮಿಕೆ ನಮಗೆ ಸೃಷ್ಟಿಯಾಗಬಲ್ಲದು ಅಂತ ಡಿ ವಿ ಜಿ ಅವರು ಹೇಳುತ್ತಾರೆ. ಮತ್ತೆ ಕೆಲವೊಂದು ಶಬ್ದಗಳಲ್ಲಿ ಕಾವ್ಯದ ಪ್ರಮುಖ ಲಕ್ಷಣಗಳನ್ನು ಅವರು ನಿರ್ದೇಶ ಮಾಡಿಬಿಡ್ತಾರೆ. ಉತ್ತಮ ಕಾವ್ಯವು 3 ಬಗೆಯ ದ್ರವ್ಯಗಳ ಸಮ್ಮೇಳನ. ಯಾವುದು ಆ 3 ದ್ರವ್ಯಗಳು? ಒಂದು ಶ್ರವಣ ಮೋಹಕ ದ್ರವ್ಯ, ಇನ್ನೊಂದು ಮನೋವೇಧಕ ದ್ರವ್ಯ, ಮತ್ತೊಂದು ಬುದ್ಧಿ ಚೋದಕ ದ್ರವ್ಯ ಅಂತ. ಇಲ್ಲೆಲ್ಲ ಕೂಡ ಡಿ ವಿ ಜಿ ಅವರ ಪ್ರಾಸಪ್ರಿಯತೆ ನಮಗೆ ಕಾಣಿಸುತ್ತೆ. ಶ್ರವಣ ಮೋಹಕ ಅಂದರೆ ಕಾವ್ಯದಲ್ಲಿ ಛಂದಸ್ಸು ಅಂತ ಒಂದಿರುತ್ತಲ್ವಾ, ಆ ಪದಮೈತ್ರಿ, ಆ ಛಂದಸ್ನಲ್ಲಿರೋ ಯತಿಸ್ಥಾನದಿಂದ ಬರುವಂಥ ಗತಿವಿನ್ಯಾಸ, ಇದು ಎಲ್ಲದರಿಂದಲೂ ಬರುವಂಥ ಒಂದು ಶ್ರವಣಾಭಿರಾಮತೆ, ಅದು ತುಂಬ ಇಂಪಾರ್ಟೆಂಟ್ ಅಂತ. ಶ್ರವಣ ಮೋಹಕವಾದದ್ದು. ಇನ್ನೊಂದು ಮನೋವೇಧಕವಾದದ್ದು. ಡಿ ವಿ ಜಿ ಅವರೇ ಒಂದು ಕಡೆ ಬರೀತಾರೆ, ಕಾವಿನಿಂದ ಕಾವ್ಯ ಅಂತ. ಒಂದು ಕಾವಿರಬೇಕು ಒಳಗಡೆ, ಒಂದು ಕೆಚ್ಚಿರಬೇಕು, ಅದಿಲ್ಲದಿದ್ದರೆ ಕಾವ್ಯ ಹುಟ್ಟೋದಿಲ್ಲ ಅಂತ. ಮತ್ತೆ ಅದು ಎಲ್ಲೋ ಒಂದು ಕಡೆ ನಮ್ಮನ್ನು ಕರಗಿಸ್ಬೇಕು. ಹೌದು, ಇದು ಹೀಗಿದೆಯಲ್ವಾ ಪ್ರಪಂಚ ಅಂತ ನಮಗೊಂದು ನಮ್ಮತನಕ್ಕೂ ಮೀರಿದಾದ ಒಂದು ಪ್ರಪಂಚವನ್ನು ನಮಗೆ ತೋರಿಸ್ಕೊಡ್ಬೇಕು. ಅದು ಮಹಾಕಾವ್ಯವಾಗುತ್ತೆ. ಹಾಗಾಗಿ ಮನೋವೇಧಕ ದ್ರವ್ಯ, ವೇಧೆ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಪಿಯರ್ಸಿಂಗ್, ಇಟ್ ಶುಡ್ ಪಿಯರ್ಸ್ ಅವರ್ ಇನ್ಸ್ ಅಂಡ್ ಔಟ್ಸ್ ಅಂತ. ಮತ್ತೆ ಬುದ್ಧಿ ಚೋದಕ ದ್ರವ್ಯ, ಇಟ್ ಶುಡ್ ಸರ್ವ್ ಎಸ್ ಎ ಸ್ಟಿಮ್ಯುಲಸ್ ಟು ಅವರ್ ಇಂಟೆಲೆಕ್ಟ್ ಆಲ್ಸೋ. ಬರೀ ಭಾವದಿಂದ ಹೇಳಿದ್ರೆ ತುಂಬ ಭಾವಶಬಲವಾಗಿ ಆಗ್ಬಿಡ್ಬೋದು, ಸೆಂಟಿಮೆಂಟಲ್ ಆಗ್ಬಿಡ್ಬೋದು. ಇದನ್ನೇ ಡಿ ವಿ ಜಿ ಅವರು ಪ್ರಾಕೃತ ಕಾರುಣ್ಯ ಅಂತ ಹೇಳ್ತಾರೆ ಸೆಂಟಿಮೆಂಟಾಲಿಟಿಗೆ. ಭಗವದ್ಗೀತೆಯ 1ನೇ ಅಧ್ಯಾಯ ಯಾವುದಿದೆ, ಅರ್ಜುನ ವಿಷಾದ ಯೋಗ ಅಂತ ಪರಂಪರಾ ಪ್ರಸಿದ್ಧವಾದದ್ದು, ಅದಕ್ಕೆ ಡಿ ವಿ ಜಿ ಅವರು ಅನುವಾದ ಕೊಡುವಂಥದ್ದು ಪ್ರಾಕೃತ ಕಾರುಣ್ಯ ಯೋಗ ಅಂತ. ಸೆಂಟಿಮೆಂಟಲ್ ಶಬ್ದಕ್ಕೆ ಅವ್ರು ಕೊಡುವಂಥದ್ದು ಪ್ರಾಕೃತ ಕಾರುಣ್ಯ ಅಂತ. ಅದಾಗಬಾರ್ದು ಅಂತ ಹೇಳಿದ್ರೆ ನಾವು ಒಂದು ವಿಚಾರವನ್ನು ಬುದ್ಧಿಯ ನೆಲೆಯಿಂದಲೂ ಕೂಡ ಅದನ್ನು ಆಲೋಚನೆ ಮಾಡಿಕೊಂಡು ಸ್ಪಷ್ಟ ಮಾಡಿಕೊಂಡು ಅದನ್ನು ಆಚರಣೆಯಲ್ಲಿ ತಂದುಕೊಂಡ್ರೆ ಅದಕ್ಕೆ ಈ ರೀತಿಯ ಒಂದು ಶಾಬಲ್ಯ ಬರೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅದು ಬುದ್ಧಿ ಚೋದಕ ದ್ರವ್ಯನೂ ಕೂಡ ಅದರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆ ಬೇರೆ ವಿಚಾರಗಳನ್ನೆಲ್ಲ ಅವರು ಹೇಳಿದ್ದಾರೆ. ಇದಿಷ್ಟು ಅವರ ಗದ್ಯ ಬರವಣಿಗೆಯ ಮಾತಾಯಿತು. ಅವರ ಪದ್ಯದ ಬಗ್ಗೆ 1-2 ಮಾತನ್ನೇ ಹೇಳಿಬಿಟ್ಟು ಈ ಭಾಷಣವನ್ನು ನಾವು ಸಂಪನ್ನಗೊಳಿಸಬಹುದು. ಗದ್ಯದಲ್ಲಾಗಲಿ ಪದ್ಯದಲ್ಲಾಗಲಿ ಡಿ ವಿ ಜಿ ಅವರಿಗೆ ಪ್ರಮುಖವಾದ ಅವಧಾರಣೆ ಇದ್ದಿದ್ದು ಓಜೋ ಗುಣದಲ್ಲಿ. ಓಜಸ್ಸು, ಒಂದು ಬ್ರಿಲಿಯನ್ಸ್ ಅಂತ ಯಾವುದನ್ನು ನಾವು ಗುರುತಿಸಬಹುದು, ಅದು ಅವರಿಗೆ ತುಂಬ ಇಷ್ಟವಾಗಿದ್ದಂಥ ಗುಣ ಅಂತ ನಾವು ಕಂಡುಕೊಳ್ಬಹುದು. ಒಂದು ಸಂದರ್ಭ ನೆನಪಿಗೆ ಬರುತ್ತೆ. ವಿದ್ವಾನ್ ಎನ್ ರಂಗನಾಥ ಶರ್ಮರ ಪ್ರಸ್ತಾವ ಬಂತು. ಅವರು ಡಿ ವಿ ಜಿ ಅವ್ರಿಗೆ ತುಂಬ ಆಪ್ತರಾಗಿದ್ದವರು. ಅವ್ರ ಜೊತೆ ಹೀಗೆ ಮಾತಾಡ್ತಾ ಡಿ ವಿ ಜಿ ಅವರು ಒಂದು ಹೇಳಿದ್ರಂತೆ, ಇದು ಯಾವುದೋ ಹಳಸಾದ ತುಂಬ ಶಿಥಿಲವಾದ ಛಂದಸ್ಸುಗಳಲ್ಲಿ, ಶಿಥಿಲವಾದ ವಾಗ್ಬಂಧದಲ್ಲಿ ಇರೋ ಪದ್ಯಗಳೆಲ್ಲ ಏನು ಚೆನ್ನಾಗಿರುತ್ತೆ, ಪದ್ಯಕ್ಕೆ ಒಂದು ಛಂದಸ್ಸಿನ ಓಟ ಇರಬೇಕು, ಅದರಲ್ಲಿ ಒಂದು ಶಬ್ದಗಳ ಸಶಕ್ತತೆ ಇರಬೇಕು ಅಂತ ಅವರು ಒಂದು ಪದ್ಯವನ್ನು ಕೋಟ್ ಮಾಡಿದ್ರಂತೆ. ಈ ಪದ್ಯವು ಅರ್ಥಸ್ವಾರಸ್ಯ ದೃಷ್ಟಿಯಿಂದ ಈ ಪದ್ಯವು ಹೇಗೆ ಇದ್ದಿರಬಹುದು, ಆದರೆ ಈ ಪದ್ಯವನ್ನು ನಾವು ಕೇಳಿದಾಗ ಒಂದು ಆ ಛಂದೋನಾದ, ಆ ಧಾಟಿ ಯಾವುದು ನಮ್ಮ ಮನಸ್ಸಿಗೆ ಬರುತ್ತೆ, ಈ ಗುಣವನ್ನು ಡಿ ವಿ ಜಿ ಅವರು ತುಂಬ ಮೆಚ್ಚಿಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಆ ಪದ್ಯ ಹೇಳಿದ್ರಂತೆ ಡಿ ವಿ ಜಿ, ಪಶ್ಯ ಜ್ಞಾನಕ್ರಿಯೇಚ್ಛಾ ಮಣಿಮಯ ಮುಕುರ ಬದ್ಧ ಮಧ್ಯಾತ್ಮ ವಿದ್ಯಾ ಭಾಸ್ವದ್ ರತ್ನ ಪ್ರದೀಪ ಪ್ರಖರ ಪರಿಹೃತ ಧ್ವಾಂತ ಮಂತಸ್ಸಮಂತಾತ್ ಗಾಢಾ ವಿದ್ಯಾ ಕವಾಟಂ ಪ್ರಬಲ ಶಮದಮದ್ವಾರ ಪಾಲಾಭಿಗುಪ್ತಂ ಭಕ್ತಿದ್ವಾರಂ ಮುರಾರೇ ರಿದಮಿಹ ಶಯನಾಗಾರ ಓಂಕಾರ ರೂಪಂ ಅಂತ. ಅಂದರೆ ವೈಕುಂಠದಲ್ಲಿ ವಿಷ್ಣುವಿನ ಶಯ್ಯಾಗಾರ ಯಾವುದಿತ್ತೋ ಅದು ಹೇಗಿತ್ತು, ಅದು ಒಂದು ಓಂಕಾರದ ರೂಪದಲ್ಲಿ ಇತ್ತು ಅಂತ ಬರುತ್ತೆ. ನೀಲಕಂಠ ವಿಜಯ ಚಂಪು ಅಂತ ಒಂದು ಕಾವ್ಯದಿಂದ ಅವರು ಉದ್ಧರಿಸಿದಂಥ ಒಂದು ಪದ್ಯ. ಈ ಪದ್ಯದಲ್ಲಿ ನಮಗೆ ಯಾವ ಒಂದು ಘೋಷ ಕೇಳಿಸುತ್ತಲ್ಲ, ಇದಕ್ಕೆ ಡಿ ವಿ ಜಿ ಅವರು ತುಂಬ ಮಾರು ಹೋಗಿದ್ರು ಅಂತ ಗೊತ್ತಾಗುತ್ತೆ. ಡಿ ವಿ ಜಿ ಅವ್ರ ಧ್ವನಿನೂ ಕೂಡ ತುಂಬ ಯಾವಾಗಲೂ
ಯಾವಾಗಲೂ ಮೇಲ್ದನಿಯಲ್ಲೇ ಅವ್ರು ಮಾತಾಡ್ತಾ ಇದ್ರು, ಸಣ್ಣದಾಗಿ ಮಾತಾಡ್ತಾ ಇದ್ದಕ್ಕೆ ಅವ್ರು ಬರ್ತಾನೆ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಒಂದ್ಸರ್ತಿ ಯಾವಾಗಲೂ ಅವರ ತಮ್ಮನ ಹೆಂಡತಿ ಶಾರದಮ್ಮನವರು DVG ಅವರನ್ನು ನೋಡ್ಕೊಳ್ತಾ ಇದ್ದವರು, ಯಾರೋ ಭಿಕ್ಷಕರು ಮನೆ ಹತ್ರ ಚಂದ ವಸೂಲಿ ಮಾಡಕ್ ಬಂದಿದ್ದವರು, ಅವರು ಊಟ ತಿಂಡಿ ಕೊಟ್ಟು ಹಣ ಕೊಟ್ಟರು ಹೋಗದೇ ಇದ್ದಾಗ DVG ಅವ್ರು ಹೇಳಿದ್ರಂತೆ, ಶಾರದಮ್ಮ ನೀನೆಲ್ಲ ಮೆಲ್ಲು ಧ್ವನಿಯಲ್ಲಿ ಹೇಳಿದ್ರೆ ಅವ್ರು ಹೋಗೋದಿಲ್ಲ, ನಾನು ಬರಲೋ ಅಂತ ಕೇಳಿದ್ರಂತೆ. ಹೀಗೆ DVG ಅವ್ರಿಗೆ ತುಂಬ ಗಟ್ಟಿ ಧ್ವನಿಯಲ್ಲೇ ಮಾತಾಡುವಂಥದ್ದು ಅಭ್ಯಾಸವಾಗಿತ್ತು. ಈ ಓಜೋ ಗುಣ DVG ಅವ್ರಿಗೆ ತುಂಬ ಇಷ್ಟವಾಗ್ತಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಒಂದು, ಅವರ ಅವರು ಕಂದ ಪದ್ಯಗಳನ್ನು ಬೇಕಾದಷ್ಟು ಬರೆದ್ರು ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಉದಾಹರಣೆ, ಇದರಲ್ಲಿರೋ ಪ್ರಾಸಗಳು, ಆ ಕಂದ ಪದ್ಯದ ನಿರ್ವಾಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದನ್ನ ಛಂದಶಾಸ್ತ್ರ ಕುತೂಹಲಗಳೆಲ್ಲ ಹೋಗಿ ನೋಡಬಹುದು. ಇದು ನಿವೇದನ ಗ್ರಂಥದಲ್ಲಿದೆ. ಕೊಡಗಿನ ಬೆಡಗು ಎಂಬ ಪದ್ಯದಲ್ಲಿ, ಗಿರಿಗಳ ಕಂದರಗಳ ನಿರ್ಜರಗಳ ವಿಪಿನಗಳ ವಕ್ರಪಥಗಳ ದರಸುಂದರ ಶಮಕ ರೂಪಂಗಳ ನರಿವೊಡೆ ನೀಂ ನಡೆದು ನೋಡು ಕೊಡಗಿನ ಬೆಡಗಂ ಅಂತ. ಇದು ಎಷ್ಟು ಚೆನ್ನಾಗಿ ಒಂದು ಧಾಟಿಯಲ್ಲಿ ಓದ್ಕೊಂಡ್ರೆ ಆ ಶಬ್ದಗಳಲ್ಲಿರೋ ಸ್ವಾರಸ್ಯ ನಮಗೆ ಅನುಭವಕ್ಕೆ ಬರುತ್ತೆ ಅಂತ ಎಲ್ಲರೂ ನೋಡಬಹುದು. ಮತ್ತೆ DVG ಅಂದರೆ ಎಲ್ಲರ ಮನಸ್ಸಿನಲ್ಲೂ ಮೊದಲಿಗೆ ಬರುವಂಥದ್ದೇ ಮಂಕುತಿಮ್ಮನ ಕಗ್ಗ. ಆ ಮಂಕುತಿಮ್ಮನ ಕಗ್ಗದಲ್ಲೂ ಕೂಡ ಅವರು ಪಂಚಮಾತ್ರ ಚತುಷ್ಪದಿ ಅಥವಾ ಚೌಪದಿ ಅಂತ ನಾವು ಯಾವುದನ್ನು ಕರಿತೀವಿ, ಅದನ್ನು ಎಷ್ಟು ಚೆನ್ನಾಗಿ ನಿರ್ವಾಹ ಮಾಡಿದ್ದಾರೆ. ತುಂಬ ದುಷ್ಕರವಾದ ಪ್ರಾಸಗಳನ್ನು ಇಟ್ಕೊಂಡು ಅವರು ಮಂಕುತಿಮ್ಮನ ಕಗ್ಗದಲ್ಲಿ, ಮರಳುಮುನಿಯನ ಕಗ್ಗದಲ್ಲಿ ಎಷ್ಟು ಅವಲೀಲಿಯಿಂದ ಅವರು ಚಂದ ನಿರ್ವಾಹನ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಅವರು ಕಗ್ಗದ ವೈಶಿಷ್ಟ್ಯವನ್ನು ಕುರಿತು ಹೊಸದಾಗಿ ಏನು ಹೇಳಬೇಕಾದದ್ದೇ ಇಲ್ಲ. ಆದರೆ ಒಂದೇ ಒಂದು ಪದ್ಯವನ್ನು ಹೇಳ್ತೀನಿ. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನೆಗೆ ಚಂದ, ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚಂದ, ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ ಅಂತ ಹೇಳಿಬಿಡ್ತಾರೆ. ಅಂದರೆ ಈ ಮೊದಲ ಮೂರು ಸಾಲುಗಳು ಏನಿವೆ ಅವು ಎಲ್ಲವೂ ಒಂದು ದೃಷ್ಟಿಯಿಂದ ಒಂದು ವಿಧಾನದಿಂದ ನಡ್ಕೊಂಡು ಹೋಗ್ತಾ ಇರುತ್ತವೆ. ಕೊನೆ ಸಾಲಿ ಏನಿದೆ ಅದರಲ್ಲಿ ಒಂದು ಟ್ವಿಸ್ಟ್ ಬಂದ್ಬಿಡುತ್ತೆ. ಏನು ಅಂತ ಹೇಳಿದ್ರೆ, ಗಿಡದಲ್ಲಿ ಪ್ರಫುಲ್ಲವಾಗಿ ಅರಳಿರುವಂತಹ ಹೂ, ಗಿಡದಲ್ಲಿ ನಗುತ್ತಿರುವ ಹೂ, ಪ್ರಕೃತಿ ಸಖನೆಗೆ ಚಂದ. ಯಾರು ಪ್ರಕೃತಿಯನ್ನ ಅದಕ್ಕಾಗಿ ಆಸ್ವಾದ ಮಾಡುವಂತಹ ಶಕ್ತಿ ಉಳ್ಳವನಾಗಿದ್ದಾನೋ ಅವನಿಗೆ ಆ ಹೂ ಸೊಗೈಸುತ್ತದೆ. ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ. ವ್ಯಾಖ್ಯಾನ ಬೇಕಿಲ್ಲ. ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚಂದ. ಯಾರಿಗೆ ದೈವಶ್ರದ್ಧೆ ಅಧಿಕವಾಗಿದೆಯೋ ಅವ್ರಿಗೆ ಆ ಹೂ ಇಷ್ಟ ಆಗುತ್ತೆ ಅಂತ ಒಂದು ರೀತಿನಲ್ಲಿ ಸಾಕ್ತಾ ಇದೆ, ಯಥಾಕ್ರಮದಲ್ಲಿ ಸಾಕ್ತಾ ಇದೆ. ಕೊನೆಗೆ ಹೇಳ್ತಾರೆ ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ ಅಂತ. ಅಂದ್ರೆ ಎಷ್ಟು ಅಂತರ ಇರುತ್ತೆ ಒಂದು ವಿಚಾರವನ್ನು ನಾವು ಗಮನಿಸಬೇಕಾದ್ರೆ. ಆ ಒಂದು ನಮ್ಮ ವ್ಯಾಲ್ಯೂ ಸಿಸ್ಟಮ್ ಅಂತ ಯಾವ್ದಿರುತ್ತೆ, ನಮ್ಮ ವರ್ಲ್ಡ್ ವ್ಯೂ ಅಂತ ಯಾವ್ದಿರುತ್ತೆ, ಆ ತತ್ತದ್ ಗುಣಕ್ಕನುಸಾರವಾಗಿ ನಾವು ಜಗತ್ತನ್ನ ನೋಡುವ ದೃಷ್ಟಿ, ನಾವು ಜಗತ್ತಿನ ಜೊತೆ ವ್ಯವಹರಿಸುವ ದೃಷ್ಟಿ ಬಗೆ ಅವು ಕೂಡ ಬದಲಾಯಿಸ್ತಾ ಹೋಗುತ್ತೆ ಅಂತ. ಅಂದ್ರೆ ಹೂ ವ್ಯಾಪಾರ ಮಾಡೋದು ತಪ್ಪು ಅಂತ DVG ಹೇಳ್ತಿಲ್ಲ, ಆದರೆ ಆ ಹೂ ವ್ಯಾಪಾರ ಮಾಡೋಳಿಗೆ ತನ್ನ ಹೊಟ್ಟೆ ನಡಿಬೇಕಲ್ಲ, ಅದು ಕೂಡ ತುಂಬ ಬೇಕಾದದ್ದೇ ತಾನೆ. ಬಿಡಿಗಾಸು ಹೂವಳಿಗೆ ಅಂತ ಹೇಳೋದ್ರಲ್ಲಿ ಆ ಮರುಕ, ಆ ಅನುಕಂಪ, ಸಂತಾಪ ಎಲ್ಲವೂ ಇದೆ, ಆದರೆ ಹೀಗೂ ಇರುತ್ತೆ ಪ್ರಪಂಚದಲ್ಲಿ ಅಂತ ತಿಳಿಸ್ಕೊಳ್ಳೋದು DVG ಅವರ ಉದ್ದೇಶ ಆಗಿರುತ್ತೆ. ಮತ್ತೆ ಅವರು ಒಂದು ಭಗವಾನ್ ಶ್ರೀಕೃಷ್ಣ DVG ಅವರಿಗೆ ತುಂಬ ಉಪಾದೇಯವಾದ ವ್ಯಕ್ತಿ. ಅವನು ಕೂಡ ನಮ್ಮ ಗಣೇಶವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಶ್ರೀಕೃಷ್ಣ, ಚಾಣಕ್ಯ, ವಿದ್ಯಾರಣ್ಯರು ಈ ಮೂವರು ಅವರು ಬ್ರಾಹ್ಮ ಕ್ಷಾತ್ರ ಸಮಾಯೋಗವನ್ನು ತಮ್ಮಲ್ಲಿ ತಾವು ಕಂಡುಕೊಳ್ಳುವಂಥವರು. ಭಾರತೀಯತೆಗೆ ತುಂಬ ಜ್ವಲಂತವಾದ ಉದಾಹರಣೆಗಳು ಅಂತ ಹೇಳ್ತಿರ್ತಾರೆ. ಶ್ರೀಕೃಷ್ಣನ ಬಗ್ಗೆ ಅವರು ಶ್ರೀಕೃಷ್ಣ ಪರೀಕ್ಷಣಂ ಕಾವ್ಯದಲ್ಲಿ ಒಂದು ತುಂಬ ಚೆನ್ನಾಗಿರೋ ಶಾರ್ದೂಲ ವಿಕ್ರೀಡಿತದಲ್ಲಿ ಬರೀತಾರೆ. ಇದು ಕೃಷ್ಣನ ಬಗ್ಗೆ, ಕೃಷ್ಣ ಒಂದೇ ಸಮಯದಲ್ಲಿ ಎಷ್ಟು ರೀತಿಯಲ್ಲಿ ತೋರಬಲ್ಲ, ಒಬ್ಬನೇ ಮನುಷ್ಯನಿಗೆ ಎಷ್ಟು ರೀತಿಯಲ್ಲಿ ತೋರಬಲ್ಲ ಅಂತ. ಭಾಗವತದಲ್ಲಿ ಒಂದು ಕಡೆ ಬರುತ್ತಲ್ಲ, ಮಲ್ಲಾನ ಮಶನಿಹಿ ಅಂತಲ್ಲ, ಆ ಪದ್ಯವನ್ನು ನೆನಪಿಸಿಕೊಡುವಂತೆ ಒಂದು ಪದ್ಯವನ್ನು ಬರೀತಾರೆ. ವೇಣುಸ್ವಾನಮೋ ಪಾಂಚಜನ್ಯ ರವಮೋ ಗೀತೋಕ್ತ ಗಾಂಭೀರ್ಯಮೋ ಮೌನಿಸ್ನೇಹಮೋ ಗೋಪಿಕಾ ಪ್ರಣಯಮೋ ಕೌಂತೇಯ ವಾತ್ಸಲ್ಯಮೋ ಸೇನಾನಿತ್ವಮೋ ರಾಜ್ಯತಂತ್ರಣಯಮೋ ಚಕ್ರಾಸ್ತ್ರ ಸಂಧಾನಮೋ ನಾನಾ ಜೀವನ ಧರ್ಮ ರಂಗಗಳೊಳ್ ಆದರ್ಶಂ ಯಶೋದಾ ಸುತಂ ಅಂತ ಹೇಳ್ಬಿಡ್ತಾರೆ. ಇದಕ್ಕಿಂತಲೂ ಚೆನ್ನಾಗಿ ಕೃಷ್ಣನ ಬಗ್ಗೆ ಒಂದೇ ಒಂದು ಪದ್ಯದಲ್ಲಿ ಹೇಳೋದು ಬಹಳ 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 ಕಷ್ಟ ಇದೆ. ಇದರಲ್ಲಿ ಅವ್ರು ಏನೇನು ಮಾಡಿದ್ದಾರೆ, ಏನೇನನ್ನು ಸಾಧಿಸಿದ್ದಾರೆ, ಯಾವ ಕೃಷ್ಣನ ಗುಣಗಳ ಬಗ್ಗೆ ನಮ್ಮ ಗಮನವನ್ನು ಹರಿಸಿದ್ದಾರೆ ಅಂತ ನಾವು ನೋಡಿದ್ರೆ, ವೇಣುಸ್ವಾನಮೋ, ಕೃಷ್ಣ ಒಂದು ಉಲ್ಲಾಸಕರವಾಗಿದ್ದ, ಅವನ
ಆ ಮುರಳಿ ನಿನಾದ ನಮಗೆಲ್ರಿಗೂ ತುಂಬ ಮೋಹಕವಾದದ್ದು ಗೊತ್ತೇ ಇದೆ. ಪಾಂಚಜನ್ಯ ರವಮೋ ಅಂದರೆ ಒಂದು ಕಡೆ ಅವರು ಒಂದು ಲೈಟ್ ಟೋನ್ ಕೃಷ್ಣನ ಒಂದು ತುಂಬ ಸುಲಭ ಸಾಧ್ಯವಾದ ವ್ಯಕ್ತಿತ್ವ ವೇಣುಸ್ವಾನಮೋಲ್ ಹೇಳಿದ್ರೆ ಪಾಂಚಜನ್ಯ ರವಮೋ ಅಂತ ಹೇಳ್ತಾರೆ. ಪಾಂಚಜನ್ಯ ರವ ಅದು ವೈರಿಗಳಿಗೆ ಹೃದಯ ವಿದ್ರಾರಕ ಆದಂತಹ ರವ, ಎಲ್ಲರಲ್ಲೂ ಕೂಡ ಒಂದು ಭಯದ ಬೀಜವನ್ನು ತಕ್ಷಣದಲ್ಲೇ ಉತ್ತುವಂತಹ ಶಕ್ತಿ ಇದ್ದಂತಹ ಪಾಂಚಜನ್ಯದ ರವ. ಅಲ್ಲೇ ಅವರು ಹೇಳ್ತಾರೆ ಪಾಂಚಜನ್ಯ ರವಮೋ ಗೀತೋಕ್ತ ಗಾಂಭೀರ್ಯಮೋ ಅಂದರೆ ಮೌನಿ ಸ್ನೇಹಮೋ ಗೋಪಿಕಾ ಪ್ರಣಯಮೋ ಮತ್ತೆ ಕೌಂತೆಯ ವಾತ್ಸಲ್ಯಮೋ. ಈ ಎರಡೇ ಸಾಲುಗಳಲ್ಲಿ ಭಾರತೀಯ ರಸ ಸಿದ್ಧಾಂತದಲ್ಲಿ ಯಾವುದನ್ನ ಪ್ರಮುಖ ರಸಗಳು, ಬಹಳ ವ್ಯಾಪ್ತಿ ಇರುವ ರಸಗಳು, ಬಹಳ ಪರಿಣಾಮಕಾರಿಯಾದ ರಸಗಳು ಅಂತ ಯಾವುದ್ಯಾವುದನ್ನು ಹೇಳ್ತಾರೆ. ಒಂದು ಶೃಂಗಾರ, ಇನ್ನೊಂದು ವೀರ, ಮತ್ತೆ ಇನ್ನೊಂದು ಎಲ್ಲ ರಸಗಳಲ್ಲೂ ಕೂಡ ಒಂದು ಸ್ಪರ್ಶಮಣಿಯಾಗಿ ವರ್ತಿಸಿ ಆ ರಸಗಳ ಪರ್ಯಂತ ದಶೆಯಲ್ಲಿ ಅಂದರೆ ಒಂದು ಚರಮ ದಶೆಯಲ್ಲಿ ಉಂಟಾಗುವಂತಹ ಅವಸ್ಥಕ್ಕೆ ಅದನ್ನು ಅಧಿರಸ ಅಂತಲೂ ಕೂಡ ಡಿ ವಿ ಜಿಯವರು ಕರೆದಿದ್ದಾರೆ. ಶಾಂತ. ಈ ಮೂರರ ಪ್ರಸ್ತಾವವು ಬಂದಿದೆ. ಮತ್ತೆ ಇನ್ನೊಂದು ಪ್ರೇಯೋರಸ ಅಥವಾ ವಾತ್ಸಲ್ಯ ಅಂತ ಯಾವುದನ್ನು ಹೇಳ್ತೀವಿ ಅದರದ್ದು ಬಂದಿದೆ ನೋಡಿ. ಗೋಪಿಕಾ ಪ್ರಣಯಮೋನಲ್ಲಿ ಶೃಂಗಾರ ಬಂತು, ಮತ್ತೆ ಪಾಂಚಜನ್ಯ ರವಮೋನಲ್ಲಿ ವೀರ ಬಂತು, ಕೌಂತೆಯ ವಾತ್ಸಲ್ಯಮೋನಲ್ಲಿ ವಾತ್ಸಲ್ಯ ಬಂತು, ಗೀತೋಕ್ತ ಗಾಂಭೀರ್ಯಮೋ ಅಥವಾ ಮೌನಿ ಸ್ನೇಹಮೋನಲ್ಲಿ ಅಲ್ಲಿ ಶಾಂತ ಸ್ಪರ್ಶ ಇದೆ ಅಂತ ನಾವು ನೋಡ್ಬೋದು. ಹೀಗೆ ತುಂಬ ಯಾವ ವಿಚಾರಗಳ ಬಗ್ಗೆ ನಮ್ಮ ಗಮನ ಇದ್ದರೆ ಒಂದು ಪದ್ಯದಲ್ಲಿ ಕೃಷ್ಣನ್ ಗಮನಿಸ್ಕೊಳ್ಳೋದು ಯಾವ್ಯಾವ ರೀತಿಯಿಂದ ಇದ್ದರೆ ಒಳ್ಳೆಯದು ಅಂತ ಡಿ ವಿ ಜಿಯವರು ನಮಗಿಲ್ಲಿ ಬಹಳ ಚೆನ್ನಾಗಿ ತೋರ್ಪಡಿಸಿದ್ದಾರೆ ಅಂತ ಹೇಳಬಹುದು. ಮತ್ತು ಅವರ ಗೀತ ಸೃಷ್ಟಿಗೂ ಕೂಡ ಉದಾಹರಣೆಗಳನ್ನು ಹೇಳ್ಬೋದು. ಹೆಚ್ಚಿನ ಸಮಯ ಇಲ್ಲ. ಒಂದೆರಡು ಮಾದರಿಯ ಒಂದು ದಿಕ್ಸೂಚಿಯಾಗಿ ಮಾತ್ರ ಹೇಳೋದಾದರೆ, ಅಂತಃಪುರ ಗೀತಗಳು ಕನ್ನಡ ಸಾಹಿತ್ಯದಲ್ಲಿ ಮಾತ್ರವಲ್ಲ ಭಾರತೀಯ ಸಾಹಿತ್ಯದಲ್ಲೇ ಆ ಪ್ರಕಾರದ ವಿಶಿಷ್ಟತೆಯ ಇನ್ನೊಂದು ಕೃತಿ ಇಲ್ಲ. ಬೇಲೂರು ಆ ರೀತಿಯ ಒಂದು ದೇವಾಲಯದ ಶಿಲ್ಪಗಳನ್ನು ಆಧರಿಸಿ ಬರೆದಂಥ ಒಂದು ಗೀತಕಾವ್ಯ ಇನ್ಯಾವ ಸಾಹಿತ್ಯದಲ್ಲೂ, ಯಾವ ಬೇರೆ ಅನ್ಯ ಭಾಷಾ ಸಾಹಿತ್ಯದಲ್ಲೂ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಅವರು ವಿಶೇಷವಾಗಿ ಎಷ್ಟೊಂದು ಪದ್ಯಗಳನ್ನು ಬರೆದಿದ್ದಾರೆ. ಭಸ್ಮಮೋಹಿನಿ ಅಂತ ಒಂದು ಶಿಲ್ಪಕ್ಕೆ ಅವರೇ ಹೆಸರು ಕೊಟ್ಟಿದ್ದಾರೆ. ಬೇಲೂರಿನ ಎಲ್ಲ ಮದನಿಕಾ ವಿಗ್ರಹಗಳಿಗೂ ಕೂಡ ಡಿ ವಿ ಜಿಯವರೇ ಸೊಗಸಾದ ನಾಮಧೇಯಗಳನ್ನು, ರೂಪಾಂತರವಾದ ಅವ್ರದೇ ನಾಮಧೇಯಗಳನ್ನು ಕೊಟ್ಟಿದ್ದಾರೆ. ಮುಕುರ ಮುಗ್ಧೆ ಅಂತಿರ್ಬೋದು, ಶುಕಭಾಷಿಣಿ ಅಂತಿರ್ಬೋದು, ವಿಟಿ ಧರೆ ಅಂತಿರ್ಬೋದು, ಲೀಲಾ ನಿಷಾದೆ ಅಂತಿರ್ಬೋದು, ಬಗೆ ಬಗೆಯಾದನ್ನು ಕೊಟ್ಟಿದ್ದಾರೆ. ಆ ಶಿಲ್ಪವನ್ನು, ಆ ಹೆಸರುಗಳನ್ನು ಒಟ್ಟಿಗೆ ಗಮನಿಸಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಸಮುಚಿತವಾಗಿದೆ ಆ ಹೆಸರುಗಳು ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಅದರಲ್ಲಿ ಭಸ್ಮಮೋಹಿನಿ ಅಂತ ಯಾವ ಮದನಿಕೆಯನ್ನು ಅದನ್ನು ಕುರಿತು ಬರೆದಿದ್ದ ಪದ್ಯದಲ್ಲಿ ಒಂದು ಗೀತ ರಚನೆಯಲ್ಲೇ ತುಂಬ ವಿಶಿಷ್ಟವಾದ ವಿಧಾನವನ್ನು ಅವರು ಆಶ್ರಯಿಸ್ತಾರೆ. ಅದು ಅವರ ಗೀತ ರಚನೆಯ ಪ್ರಕಲ್ಪಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇಷ್ಟು ಸಾಮಾನ್ಯವಾಗಿ ಡಿ ವಿ ಜಿಯವರ ಭಾಷೆ ಬಳಕೆಯಲ್ಲಿ ನಮಗೆ ಕಾಣಿಸುವಂಥ ಪ್ರಮುಖ ಲಕ್ಷ್ಯಗಳು. ಇದಕ್ಕೆ ನನಗೆ ಮಾತಾಡಲು ಅವಕಾಶವನ್ನು ಕೊಟ್ಟಂಥ ಗೋಖಲೆ ಸಂಸ್ಥೆಗೆ, ಎಸ್ ಆರ್ ರಾಮಸ್ವಾಮಿಗಳಿಗೆ ಎಲ್ರಿಗೂ ಮತ್ತೆ ಧನ್ಯವಾದನ ಸಲ್ಲಿಸ್ತೀನಿ. ನಮಸ್ಕಾರ.